ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. 300 ವರ್ಷಗಳ ನಂತರ ಈ ರಾಶಿಯಲ್ಲಿ ನಡೀತಾ ಇದೆ ಅತಿ ದೊಡ್ಡ ಜ್ಯೋತಿಷ್ಯದ ಘಟನೆ. ಯಾಕೆ ಅಂತಂದ್ರೆ 300 ವರ್ಷಗಳ ನಂತರ 5 ಮಹಾಗ್ರಹಗಳು, ಪ್ರಬಲ ಗ್ರಹಗಳು ಈ ಒಂದು ವಿಶೇಷ ರಾಶಿಯಲ್ಲಿ ಯುತಿಯಾಗ್ತಾ ಇದೆ. ಇದರಿಂದ ಈ 6 ರಾಶಿಯವರಿಗೆ ರಾಜಯೋಗ ಬರಲಿದೆ. ಆ 6 ರಾಶಿಗಳಾದರೂ ಯಾವುವು? ಈ ಸಂಚಿಕೆಯನ್ನ ನೋಡೋದನ್ನ ಮುಂದುವರಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ. ಸಾಪ್ತಾಹಿಕ ವಾರ ಭವಿಷ್ಯದ ವಿಶೇಷ ಕಾರ್ಯಕ್ರಮ. ಮೇಷರಾಶಿಯಿಂದ ಮೀನರಾಶಿಯವರಿಗೆ, ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಕುತೂಹಲಕಾರಿ ಸಡನ್ ಇಂಪ್ರೂವ್ಮೆಂಟ್ಸ್, ಹಣಕಾಸಿನ ಆಕಸ್ಮಿಕ ಧನಲಾಭ ಅಥವಾ ಏನಾದರೂ ಕಂಟಕ, ಗಂಡಾಂತರ ಏನಾದರೂ ಕಾದಿದೆಯಾ? ಈ ಎಲ್ಲ ಕುತೂಹಲಕಾರಿ ಮಾಹಿತಿ ಹಾಗೂ ವಿತ್ ರೆಮಿಡಿ ಪರಿಹಾರದ ಜೊತೆಗೆ ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಮುಕ್ತ ಹೃದಯದಿಂದ ಸ್ವಾಗತ ಕೋರ್ತಾ ಇದ್ದೀನಿ. ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಮತ್ತು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ಈ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದರಲ್ಲಿ ಆಲ್ ನೋಟಿಫಿಕೇಶನ್ ಸಿಗುತ್ತೆ, ಅದನ್ನು ತಪ್ಪದೇ ಒತ್ತಿ. ಹಾಗೆ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನಿಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಈ ವಿಡಿಯೋ ಕೆಳಗಡೆ ಇನ್ನೂ ಒಂದು ಆಪ್ಷನ್ ಇದೆ, ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ. ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ, ಜ್ಯೋತಿಷ, ನೇರ ಪ್ರಸಾರ, ಸರಳ ವಿರಳ ಮಹಾವಾಸ್ತು, ಹೀಗೆ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು. ಒಂದ್ಸಲ ಅದನ್ನು ಒತ್ತೋದಕ್ಕೆ ಮರಿಬೇಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್. ಬನ್ನಿ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಮೊದಲನೆಯ ರಾಶಿಯನ್ನು ನೋಡ್ಲಿಕ್ಕಾಗಿ ಮೇಷರಾಶಿ. ವೀಕ್ಷಕರೇ, ಇದೇ ಫೆಬ್ರವರಿ 16ರಿಂದ 23ರವರೆಗೆ ಮೇಷರಾಶಿಯವರ ಜೀವನದಲ್ಲಿ ಏನೆಲ್ಲ ಘಟನಾವಳಿಗಳು ನಡೆಯಲಿದೆ ಅಂತ ನೋಡ್ಲಿಕ್ಕಾಗಿ 2 ಮೇಜರ್ ಇನ್ಸಿಡೆಂಟ್ಸ್, ಮಹಾ ಘಟನಾವಳಿಗಳು ನಡೀಲಿಕ್ಕಿದೆ. ಅದೇನಪ್ಪ ಅಂದರೆ, ಫೆಬ್ರವರಿ 15ಕ್ಕೆ ಮಹಾಶಿವರಾತ್ರಿಯ ದಿನ 5 ಗ್ರಹಗಳು ಯುತಿ ಆಗ್ತಾ ಇದೆ. ಆ 5 ಗ್ರಹಗಳು ಯುತಿ ಆಗ್ತಾ ಇರೋದ್ರಿಂದ ಮಹಾ 5 ರಾಜಯೋಗಗಳು ರೂಪುಗೊಳ್ತಾ ಇದೆ. ಅದು ಒಂದು. ಅದರ ಜೊತೆಗೆ 17ನೆಯ ತಾರೀಕಿಗೆ ಸೂರ್ಯಗ್ರಹಣ, ಸಂಪೂರ್ಣ ಸೂರ್ಯಗ್ರಹಣ ನಡೀತಾ ಇದೆ. ಆದರೆ ಇದು ಭಾರತ ದೇಶದಲ್ಲಿ ಗೋಚರ ಇರೋದಿಲ್ಲ. ಆದರೂ ಕೂಡ ಇದರ ಎಫೆಕ್ಟ್ ಅಂತೂ ಇದ್ದೇ ಇರುತ್ತೆ. ಯಾಕೆಂದರೆ ನಾವು ಪ್ರಕೃತಿಯಲ್ಲಿ ಜೀವನ ನಡೆಸ್ತಾ ಇರೋದ್ರಿಂದ ಸೂರ್ಯನ ಪ್ರಭಾವ, ಪರಿಣಾಮ ಇದ್ದೇ ಇರುತ್ತೆ. ಈ 2 ಮೇಜರ್ ಇನ್ಸಿಡೆಂಟ್ಸ್ ಈ ಮೇಷರಾಶಿಯವರ ಮೇಲೆ ಯಾವೆಲ್ಲ ಪ್ರಭಾವ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ. ವಿಶೇಷವಾಗಿ ನಾನು ಆಗಲೇ ಹೇಳ್ತಾ ಇದ್ದೆ, 5 ಗ್ರಹಗಳು ಯುತಿ ಆಗ್ತಾ ಇದೆ ಕುಂಭರಾಶಿಯಲ್ಲಿ ಫೆಬ್ರವರಿ 15 ಮಹಾಶಿವರಾತ್ರಿಯ ದಿನ. ಹಾಗಾಗಿ ಮೇಷರಾಶಿಯವರಿಗೆ ಈ ವಾರ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ನಿಮ್ಮ ಸಾಕಷ್ಟು ದಿನದ ಕನಸುಗಳು ನನಸಾಗಲಿಕ್ಕಿದೆ. ಯಾರಿಗೆ ಮದುವೆ ಸೆಟ್ ಆಗಿಲ್ಲ, ಮಂಗಳ ಕಾರ್ಯ ನಡೆಯುತ್ತೆ, ಮನೆಯಲ್ಲಿ ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ ಸಿಗುತ್ತೆ. ಪ್ರಾಪರ್ಟಿ ಏನಾದರೂ ನೀವು ಲೀಗಲ್ ಅಡ್ವೈಸಿಗೆ ಕೊಟ್ಟಿದ್ರೆ ನಿಮ್ಮ ಫೇವರ್ ಆಗಿ ಬರುತ್ತೆ. ಮನೆ ಕಟ್ಟುವಂತಹದ್ದು ಈಗ ಕಟ್ಟದ ಇದ್ದರೆ ಪೂರ್ಣಗೊಳ್ಳುತ್ತೆ. ಗೃಹ ಪ್ರವೇಶ ಮಾಡುವಂಥ ಮಂಗಳ ಕಾರ್ಯ ನಡೆಯುತ್ತೆ. ತುಂಬ ಈ ಒಂದು 5 ಗ್ರಹಗಳ ಯುತಿ ನಿಮಗೆ ಶುಭ ಸಮಾಚಾರವನ್ನು ಹೊತ್ತು ತರ್ತಾ ಇದೆ. ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಅದೇ ರೀತಿ ಏನಾಗ್ತಾ ಇದೆ ಅಂದರೆ, ಕರಿಯರಲ್ಲಿ ಒಂದು ರೀತಿಯ ಬೆಳವಣಿಗೆ, ಸಡನ್ನಾಗಿ ಪ್ರಮೋಷನ್ನಿನ ಗುಡ್ ನ್ಯೂಸ್ ಬರುತ್ತೆ. ನಾನು ಲೈವಲ್ಲಿ ಕೂಡ ಹೇಳ್ತಾ ಇದ್ದೆ, ಈ ಒಂದು ವಾರದ ಹಿಂದೆ ನೀವು ನೋಡಿರಬಹುದು ನನ್ನ ನೇರ ಪ್ರಸಾರ, ಮಹಾಶಿವರಾತ್ರಿಯ ಒಂದು 5 ಗ್ರಹಗಳ ಯುತಿಯ ನೇರ ಪ್ರಸಾರ ನೋಡಿದರೆ ನಿಮಗೆ ನೆನಪಿರುತ್ತೆ. ಆ 6 ರಾಶಿಯವರಿಗೆ ಶುಭ ಅಂತ ಹೇಳಿದ್ದೆ. ಆ 6 ರಾಶಿಯಲ್ಲಿ 1ನೇ ರಾಶಿ ಅಂತಂದರೆ ಮೇಷರಾಶಿ. ನಿಮಗೆ ಮಾತ್ರ ಈ ಒಂದು 5 ಗ್ರಹಗಳ ಯುತಿ ಮತ್ತು 5 ರಾಜಯೋಗ ಈ ವಾರ ಮಾತಾಡಂಗೇ ಇಲ್ಲ. ನಿಮಗೆ ಅದ್ಭುತ ದಾಂಪತ್ಯದಲ್ಲಾಗಿರಬಹುದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ವೃತ್ತಿ ವ್ಯಾಪಾರ, ಕೃಷಿಕರಿಗೆ, ರಾಜಕಾರಣಿಗಳಿಗೆ, ಸಿನಿಮಾ ಕ್ಷೇತ್ರದಲ್ಲಿ, ಮಾಧ್ಯಮ, ಎಲ್ಲರಿಗೂ ಕೂಡ ಶುಭ. ಈ ವಾರ ಮಾತ್ರ ಹೆಚ್ಚೇನು ಹೇಳಲಿಕ್ಕಿಲ್ಲ, ಅದ್ಭುತವಾಗಿದೆ ಮೇಷರಾಶಿಯವರಿಗೆ. ಮತ್ತು ನಿಮಗೆ ಈ ಫಲ ಇನ್ನೂ ವೃದ್ಧಿಯಾಗಬೇಕು ಅಂತಂದರೆ ನಾನು ಲೈವಲ್ಲಿ ಕೂಡ ಹೇಳ್ತಾ ಇದ್ದೆ, ಇದರಲ್ಲೂ ಕೂಡ ಹೇಳ್ತಾ ಇದ್ದೀನಿ, ಇನ್ನೂ ಕಾಲ ಮಿಂಚಿಲ್ಲ ಮೇಷರಾಶಿಯವರಿಗೆ. ಈ ರಾಜಯೋಗ ಏನಿರುತ್ತೆ ನಿಮಗೆ 5 ಗ್ರಹಗಳ ಯುತಿ 41 ದಿವಸ
ಬೊಂಬಾಟ್ ಫಲ ಕೊಡ್ತಾ ಇರುತ್ತೆ. ಮುಟ್ಟಿದ್ದೆಲ್ಲ ಚಿನ್ನ. ಒಂದು 41 ದಿವಸ ಮೇಷರಾಶಿಯವ್ರಿಗೆ ಮಾತ್ರ ಅದ್ಭುತವಾಗಿದೆ. ಇದೇ ಸಂದರ್ಭದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮಹಾಲಕ್ಷ್ಮಿ ಕುಬೇರ ಯಾಗದಲ್ಲಿ ಪೂಜೆಗಿಡಿಸ್ತಾ ಇದ್ದೀನಿ ವೀಕ್ಷಕರೇ. ಹಾಗಾಗಿ ಯಾರೆಲ್ಲ ವೀಕ್ಷಕರು ಇನ್ನೂ ನೀವು ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಡಿಸಿಲ್ಲ, ತರಿಸ್ಕೊಂಡಿಲ್ಲ ಅಂತಂದರೆ ಈ 41 ದಿವಸ ನಿರಂತರವಾಗಿ 5 ರಾಜಯೋಗದಲ್ಲಿ ನಾವು ಪೂಜೆಗಿಡಿಸ್ತೀವಿ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ. ಶ್ರೀಚಕ್ರ ಯಂತ್ರವನ್ನು ಈಗಲೇ ಬುಕ್ ಮಾಡಿಸ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಮನೆಗೆ ತರಿಸ್ಕೊಳ್ಳಿ. ಅತ್ಯದ್ಭುತ ಫಲ 40 ದಿವಸ ಆದಮೇಲೆ ಮನೆಗೆ ಬರುತ್ತೆ. ನೀವು ಇನ್ನೂ ಹೆಚ್ಚಿನ ಏಳಿಗೆ, ಸಾಲದಿಂದ ಹೊರಗಡೆ ಬರಬಹುದು, ಸೋಲಿನಿಂದ ಹೊರಗಡೆ ಬರಬಹುದು. ಯಾವ ಮನೆಯಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇದೆ ಅಲ್ಲಿ ಬಡತನ, ದರಿದ್ರತನ, ನೋವು, ಸಂಕಟ, ಸೋಲು, ನೆಗೆಟಿವ್ ಎನರ್ಜಿ ಯಾವುದಕ್ಕೂ ಜಾಗ ಇಲ್ಲ. ಓನ್ಲಿ ಪಾಸಿಟಿವ್ ಎನರ್ಜಿ. ಲಕ್ಷಾಂತರ ಜನ ಈಗ ಆಲ್ರೆಡಿ ತರಿಸ್ಕೊಂಡಿದ್ದಾರೆ. ನೋಡಿ, ನನ್ನ ಹಿಂದೆ ಕೂಡ ಶ್ರೀಚಕ್ರ ಯಂತ್ರ ಕಾಣಿಸ್ತಾ ಇದೆ. ಅದು ಸಿದ್ಧಿ ಪೂಜೆಯಾಗಿ ಹೋಗಲಿಕ್ಕೆ 40 ದಿವಸ ಆಗಿದೆ, ರೆಡಿ ಇದೆ. ನೀವು ಕೂಡ ತರಿಸ್ಕೊಂಡು ಜೀವನದಲ್ಲಿ ಒಳಿತನ ಕಾಣಬಹುದು ವೀಕ್ಷಕರೇ. ಅದೇ ರೀತಿ ಮೇಷರಾಶಿಯವರಿಗೆ ಈ ವಾರ ಎಲ್ಲ ಶುಭ ಇದೆ. ಮೇಜರಾಗಿ ಕೆಲವೊಂದು ಕಾಷನ್ಸ್, ಎಚ್ಚರಿಕೆಯನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನು ಅಂತಂದರೆ 16, 17, 18. ಯಾಕೆಂದರೆ 17ನೇ ತಾರೀಕಿಗೆ ಗ್ರಹಣ ಇರೋದ್ರಿಂದ ಒಂದು ದಿವಸ ಹಿಂದೆ, ಒಂದು ದಿವಸ ಆಚೆ. ಹಾಗಾಗಿ ಯಾವುದೇ ಜೀವನದ ಅತಿ ಉತ್ತಮ ಉನ್ನತವಾದಂಥ ಡಿಸಿಷನ್ನ ತೊಗೊಳಕ್ಕೆ ಹೋಗಬೇಡಿ. 3 ದಿವಸ ಸುಮ್ಮನೆ ಇದ್ಬಿಡಿ. ಆಮೇಲೆ 18 ಆದಮೇಲೆ ನೀವು ಡಿಸಿಷನನ್ನು ತಗೋಬೋದು. ಅದೇ ರೀತಿ ಈ 16, 17, 18ಕ್ಕೆ ಜಗಳ, ಕಾನ್ಫ್ರಂಟೇಷನ್, ವಾಗ್ಯುದ್ಧ, ವಾದ ವಿವಾದ ಇಂಥ ಒಂದು ಕೆಲಸದಲ್ಲಿ ಭಾಗಿಯಾಗಬೇಡಿ. ಅದೇ ರೀತಿ 16, 17, 18ನೇ ತಾರೀಕಿಗೆ ಮೇಷರಾಶಿಯವರು ಒಂದು ಸ್ವಲ್ಪ ಜರ್ನಿಯನ್ನು ಅವಾಯ್ಡ್ ಮಾಡಿಕೊಂಡ್ರೆ ಬಹಳ ಬಹಳ ಒಳ್ಳೆಯದು. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ನಿಮಗೆ ಕೆಂಪು ಬಣ್ಣ ಆಗಿಬರುತ್ತೆ. ಈ ವಾರದ ಶುಭ ದಿಕ್ಕು ಪೂರ್ವ. ನಂಬರ್ 1, ನಂಬರ್ 9 ಶುಭ ಇರುತ್ತೆ. ಮಂಗಳವಾರ, ಗುರುವಾರ ಈ ವಾರದ ಶುಭ. ಇನ್ನು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದರಲ್ಲಿ ಏನು ಮಾಡಬಾರ್ದು ಅಂತ ಹೇಳಿದ್ದೀನಿ. ಏನು ಮಾಡಬಹುದು ಅಂತಂದರೆ ನೋಡಿ, ಇದರಲ್ಲಿ ನೀವು ವಿಶೇಷವಾಗಿ ಸಾಯಂಕಾಲ ಗೋಧೂಳಿ ಸಮಯ ಏನಿರುತ್ತೆ, ಮನೆಯಲ್ಲಿರೋರು ದೀಪ ಬೆಳಗಿದ ಮೇಲೆ ದೇವರ ಮನೆ ಎದುರುಗಡೆ ಕೂತ್ಕೊಂಡು 11 ಸಲ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ, ಇನ್ನು ಡ್ಯೂಟಿ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಬರುವಂಥವ್ರು ಕೂಡ ಬಂದು ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ದೇವರ ಮನೆ ಹತ್ರ ಬಂದು ವಾರ ಪೂರ್ತಿ ಸಾಯಂಕಾಲ ಓಂ ನಮೋ ಭಗವತೆ ವಾಸುದೇವಾಯ ಅಂತ 11 ಸಲ ಹೇಳೋಕ್ಕೆ ಮರಿಬೇಡಿ. ಅದೇ ರೀತಿ ನಿಮಗೆ ವಿಶೇಷವಾಗಿ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಗಜೇಂದ್ರ ಮೋಕ್ಷ ಮತ್ತು ವಿಷ್ಣು ಸಹಸ್ರನಾಮ ಸ್ತೋತ್ರ ಅಪ್ಲೋಡ್ ಆಗಿದೆ. ಪ್ರತಿದಿನ ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಇನ್ನೂ ಹೆಚ್ಚಿನ ಶುಭ ಫಲ ನಿಮಗೆ ಬರುತ್ತೆ. ನಾನು ಈ ವಾರ ಮೇಷರಾಶಿಯವ್ರಿಗೆ ಏನನ್ನೂ ಕೂಡ ಎಕ್ಸ್ಟ್ರಾ ಹೇಳ್ತಾ ಇಲ್ಲ. ಯಾಕೆ ಅಂದರೆ ಈ 5 ಗ್ರಹಗಳ ಯುತಿ ಇದೆಯಲ್ಲ, ನಿಮಗೆ ಈ ವಾರ ಅಬಂಡನ್ಸ್, ವೆಲ್ತ್, ಹೆಲ್ತ್ ಎಲ್ಲ ಕೊಡ್ತಾ ಇದೆ. ಈ ಖುಷಿಯೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೂ ಕೂಡ ಈ ವಾರ ಹೆಚ್ಚಿನ ರೀತಿಯ ಫಲ, ಗುಡ್ ನ್ಯೂಸ್ ಇದೆ. ಯಾಕೆ ಅಂತಂದರೆ ಇದೇ 15ನೇ ತಾರೀಕಿಗೆ ನೋಡಿ, ಫೆಬ್ರವರಿ 15ನೇ ತಾರೀಕಿಗೆ 5 ಗ್ರಹಗಳ ಯುತಿ ಸಂಯೋಗ ಆಗಿದೆ ಕುಂಭರಾಶಿಯಲ್ಲಿ. ಹಾಗಾಗಿ ಇದರ ಫಲ ಪರಿಣಾಮ ನೇರವಾಗಿ ವೃಷಭ ರಾಶಿಯವರಿಗೆ ಗುಡ್ 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 ನ್ಯೂಸ್. ನಿಮಗೆ ಈ ವಾರ ಅಂತೂ ಬಹಳ ಬಹಳ ಬೊಂಬಾಟ್ ನ್ಯೂಸ್ ಬರುತ್ತೆ ನೋಡಿ, ಬರೆದಿಟ್ಕೊಳ್ಳಿ. ನನ್ನ ವಾಣಿ ಎಂದೂ ಸುಳ್ಳಾಗೋದಿಲ್ಲ. ವೃಷಭ ರಾಶಿಯವರಿಗೆ ಈ ವಾರ ನಿಮ್ಮ ಜೀವನದಲ್ಲಿ ಅದ್ಭುತ ಘಟನೆಗಳು ನಡೆಯುತ್ತೆ. ಈ ವಾರ ಮಾತ್ರ ನಿಮಗೆ ನೆಗೆಟಿವ್ ಅನ್ನೋದು ಒಂದೊಂದು 2%, 3% ಇರ್ಬೋದಷ್ಟೇ. 97% ವೃಷಭ ರಾಶಿಯವರಿಗೆ ಈ ವಾರ ಗುಡ್, ಒಳ್ಳೆಯದಿದೆ. 5 ರೀತಿಯ ಗ್ರಹಗಳ ಯುತಿ 300 ವರ್ಷಗಳ ನಂತರ ಕುಂಭರಾಶಿಯಲ್ಲಿ ಆಗ್ತಾ ಇರೋದ್ರಿಂದ, ಅದು ಮಹಾಶಿವರಾತ್ರಿಯ ದಿನ 5 ರಾಜಯೋಗ ನಿರ್ಮಾಣ ಆಗಿದೆ. ಹಾಗಾಗಿ ವೃಷಭ ರಾಶಿಯವರಿಗೆ ಈ ವಾರ ಬಹಳ ಚೆನ್ನಾಗಿ. ಆದರೆ ಕೆಲವೊಂದು ಡೂಸ್ ಆ್ಯಂಡ್ ಡೋಂಟ್ಸ್ ಇರುತ್ತೆ. ಅಂದರೆ ಇದನ್ನು ಮಾಡಬೇಕು, ಮಾಡಬಾರ್ದು. ಯಾಕೆಂದರೆ ನೋಡಿ, ಇದ್ದಕ್ಕಿದ್ದ ಹಾಗೆ ಈ ವಾರ ವೃಷಭ ರಾಶಿಯವರಿಗೆ ಫೆಬ್ರವರಿ 16ರಿಂದ 23ರವರೆಗೆ ಜೀವನದಲ್ಲಿ ಗುರುಗಳು ಹೇಳಿದಾಗೆ ಎಲ್ಲ ಒಳ್ಳೆಯದಾಗ್ತಾ ಇದೆ. ಹಣಕಾಸಂತೂ ನಾವು ಕಂಡಿರಲಿಕ್ಕಿಲ್ಲ. ಯಥೇಚ್ಛವಾಗಿ ಎಲ್ಲ ಮೂಲೆ ಮೂಲೆಯಿಂದ ಹಣ ಹರಿದು ಬರ್ತಾ ಇದೆ. ಮನೆಯಲ್ಲಿ ಮಂಗಳ ಕಾರ್ಯ ನಡೀತಾ ಇದೆ, ಒಳ್ಳೇದಾಗ್ತಾ ಇದೆ, ಬಂಧು ಬಾಂಧವರು ಬರ್ತಾ ಇದ್ದಾರೆ. ಏನಪ್ಪ ಇದು, ಈ ವಾರ ಇಷ್ಟು ಚೆನ್ನಾಗಿ ಒಳ್ಳೇದು ನಡೀತಾ ಇದೆಯಲ್ಲ, ಜೀವನದಲ್ಲಿ ಇನ್ಕ್ರಿಮೆಂಟ್ ಆಗ್ತಾ ಇದೆ, ಪ್ರಮೋಷನ್ ಆಗ್ತಾ ಇದೆ, ಮತ್ತೊಂದು ಮಗದೊಂದು ಎಲ್ಲ ಒಳ್ಳೆಯದೇ. ಇದೆಲ್ಲ ನಿಮಗೆ 5 ಗ್ರಹಗಳ ಯುತಿಯ ಪ್ರಭಾವದಿಂದ ಗುಡ್ ನ್ಯೂಸ್ ಬರ್ತಾ ಇದೆ, ಒಳ್ಳೇದಾಗ್ತಾ ಇದೆ. ಆದರೂ ಕೂಡ ಕೆಲವೊಂದು
ಕಾಷನನ್ನು ತಗೋಬೇಕು. ಅದರ ಬಗ್ಗೆ ನಾನು ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡ್ತೀನಿ. ಏನಾಗ್ತಾ ಇದೆ ಅಂತಂದರೆ 17ನೇ ತಾರೀಕಿಗೆ ಸೂರ್ಯಗ್ರಹಣ ಇದೆ, ಸಂಪೂರ್ಣ ಪ್ರಮಾಣದ ಸೂರ್ಯಗ್ರಹಣ. ಬಟ್ ಭಾರತ ದೇಶದಲ್ಲಿ ಅದು ಕಾಣೋದಿಲ್ಲ. ಅದರ ಆಚರಣೆ ಅಥವಾ ಅದರ ನೆಗೆಟಿವ್ ಎಫೆಕ್ಟ್ಗಳು ಇರೋದಿಲ್ಲ, ತುಂಬ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಅದರ ಬಗ್ಗೆ ನೀವು ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕಾಗುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ಏನಾಗುತ್ತೆ ಅಂತಂದರೆ 16, 17, 18 ಈ 3 ದಿವಸ ನೀವು ಯಾವುದೋ ಮಹತ್ವಪೂರ್ಣ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗಬೇಡಿ. ಇದು ಕೇವಲ ವೃಷಭ ರಾಶಿಯವ್ರಿಗೆ ಅಂತ ಅಷ್ಟೇ ಅಲ್ಲ, ಎಲ್ಲ ರಾಶಿಯವ್ರಿಗೂ ನಾನು ಎಚ್ಚರಿಕೆ ಕೊಡ್ತಾನೆ ಹೋಗ್ತೀನಿ. ಯಾಕೆ ಅಂತಂದರೆ 17ನೇ ತಾರೀಕಿಗೆ ಸೂರ್ಯಗ್ರಹಣ ಇರೋದ್ರಿಂದ ಅದರ ಎಫೆಕ್ಟ್ ಒಂದು ಹಿಂದಿನ ದಿವಸ, ಅದು ಆದಮೇಲೆ ಅದರ ಮುಂದಿನ ದಿವಸ 16, 17, 18ಕ್ಕೆ ಒಂದು ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಇದ್ದೇ ಇರುತ್ತೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ನೀವು ಪ್ರಯಾಣ ಬೆಳೆಸುವಂಥದ್ದು ತೀರಾ ಅನಿವಾರ್ಯ ಅಂದರೆ ಮಾತ್ರ ಟ್ರಾವೆಲ್ ಮಾಡಿ, ಇಲ್ಲ ಅಂತಂದರೆ ಬೇಡ. ಇನ್ನು ಮಹತ್ವಪೂರ್ಣ ಡಿಸಿಷನ್ಸ್ಗಳನ್ನು ತಗೊಳ್ಳೋದಿದ್ರೆ, ಮದುವೆ ಸೆಟ್ ಆಗುವಂಥದ್ದು, ಮಗದೊಂದು ತೀರಾ ಇಂಪಾರ್ಟೆಂಟ್ ಡಿಸಿಷನ್ಸ್ಗಳನ್ನು ಈ ಫೆಬ್ರವರಿ 16, 17, 18ಕ್ಕೆ ವೃಷಭ ರಾಶಿಯವರು ತಗೋಬೇಡಿ, ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಾರ ನಿಮಗೆ ಏನಾಗುತ್ತೆ ಅಂತಂದರೆ ವೃತ್ತಿ, ವ್ಯಾಪಾರ, ಹಣಕಾಸು, ಸಂಬಂಧ, ವಿದ್ಯಾರ್ಥಿಗಳಿಗೆ, ಕೃಷಿಕರಿಗೆ, ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರಿಗೆ, ಎಲ್ಲ ಕ್ಷೇತ್ರದಲ್ಲಿ, ವಿಶೇಷವಾಗಿ ರಾಜಕಾರಣಿಗಳಿಗೆ ಗುಡ್ ನ್ಯೂಸ್ ಬರುತ್ತೆ, ಪದೋನ್ನತಿ ಆಗುತ್ತೆ. ಇದೆಲ್ಲವೂ ಶುಭ ಇದೆ. ಆರೋಗ್ಯ ಅಂತ ಬಂದಾಗ ವೃಷಭ ರಾಶಿಯವರಿಗೆ ಒಂದು ಸ್ವಲ್ಪ ಡೈಜೆಷನ್, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ವಲ್ಪ ನಿಮಗೆ ಆರೋಗ್ಯ ಸ್ವಲ್ಪ ಹದಗೆಡಬಹುದು. ಇಂಡೈಜೆಷನ್, ವಾಂತಿ, ವಾಮಿಟಿಂಗ್, ಫುಡ್ ಪಾಯ್ಸನ್ ಆಗುವಂಥದ್ದು, ಇಂಥದ್ದೆಲ್ಲ ಕಾಡಬಹುದು. ಥ್ರೋಟ್ ಇನ್ಫೆಕ್ಷನ್ ಕಾಡುತ್ತೆ, ವಿಶೇಷವಾಗಿ ನೋಡಿ, ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ. ಎಲ್ಲ ಶುಭ ಆಗ್ತಾ ಇದೆ, ಗುರುಗಳೇ ಗಂಟ್ಲೆ ಹಿಡ್ಕೊಂಡ್ಬಿಟ್ಟಿದೆ, ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ ಅಂತ ಕಮೆಂಟ್ ಮಾಡಲೇಬೇಕು ವೃಷಭ ರಾಶಿಯವರು. ಕೆಲವೊಬ್ಬರು ಡೆಫಿನೆಟ್ಲಿ ಆಗುತ್ತೆ, ಅದರ ಬಗ್ಗೆ ಜಾಗ್ರತೆ. ಹೆಚ್ಚು ಫ್ರಿಜ್ಜಲ್ಲಿಟ್ಟಂತಹ ನೀರು, ಕೋಲ್ಡ್ ಪದಾರ್ಥ, ಐಸ್ ಕ್ರೀಮ್, ಬಿಸಿಲಲ್ಲಿ ಬಂದು ಸಡನ್ನಾಗಿ ಸೇವನೆ ಮಾಡುವಂಥದ್ದನ್ನು ಅವಾಯ್ಡ್ ಮಾಡಿಕೊಳ್ಳಿ. ಅದೇ ರೀತಿ ಈ ವಾರ ವರ್ಕ್ ಪ್ರೆಷರ್ನಿಂದ ಸ್ವಲ್ಪ ನಿದ್ದೆ, ಅದರಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ ಆಗುತ್ತೆ. ಶಾರ್ಟ್ ವಾಕ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕಾಮಿಂಗ್ ಮ್ಯೂಸಿಕ್, ನಿಮ್ಮ ಮನಸ್ಸನ್ನು, ಮೈಂಡನ್ನು ಕೂಲ್ ಮಾಡುವಂಥ ಸಂಗೀತವನ್ನು ಕೇಳಿ. ಅದೇ ರೀತಿ ಮೂಡ್ ಸ್ವಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಒಂದು ಸ್ವಲ್ಪ ಎಚ್ಚರಿಕೆ, ಯಾವ ಕೆಲಸವನ್ನು ಮಾಡಬಾರ್ದು ಈ ವಾರ ಅಂತಂದರೆ ಒಂದು ಸ್ವಲ್ಪ ಸ್ಟಬರ್ನ್ ಆರ್ಗ್ಯುಮೆಂಟ್ ಮಾಡಕ್ಕೆ ಹೋಗಬೇಡಿ ವೃಷಭ ರಾಶಿಯವರು. ನಂದೇ ಸರಿ, ನಾನು ಹೇಳಿದ್ದೇ ನಡಿಬೇಕು, ನಂದೇ ವೇದವಾಕ್ಯ ಅನ್ನುವಂಥದ್ದು ಬೇಡ. ಅದು ಸ್ವಲ್ಪ ಕಾನ್ಫ್ಲಿಕ್ಟನ್ನು, ಬಿರುಕನ್ನು ದೊಡ್ಡದು ಮಾಡುತ್ತೆ. ಮನೆ ಇರ್ಬೋದು, ಕಚೇರಿ ಇರ್ಬೋದು. ಅದೇ ರೀತಿ ಪ್ರಾಪರ್ಟಿ ರಿಲೇಟೆಡ್ ವಿಷಯದಲ್ಲಿ ವೃಷಭ ರಾಶಿಯವರು ಈ ವಾರ ಮೋಸ ಹೋಗುವಂತಹ ಸಾಧ್ಯತೆ 100ಕ್ಕೆ 100 ಇರುತ್ತೆ. ಹಾಗಾಗಿ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೃಷಭ ರಾಶಿಯವರು. 1 ಅಲ್ಲ 10 ಸಲ ಯೋಚನೆ ಮಾಡಿ, 1 ಅಲ್ಲ 2 ಕಡೆ ಲೀಗಲ್ ಚೆಕ್ ಮಾಡಿಸ್ಕೊಂಡು ಪ್ರಾಪರ್ಟಿ ಪರ್ಚೇಸ್ ಮಾಡುವಂಥದ್ದನ್ನು ಮಾಡ್ಕೊಳ್ಳಿ. ಓವರ್ ಥಿಂಕಿಂಗ್ ಬೇಡ ವೃಷಭ ರಾಶಿಯವರಿಗೆ ಈ ವಾರ, ಜಾಗೃತಿಯಾಗಿರಿ. ಅದೇ ರೀತಿ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನನ್ನು ವರ್ಕ್ ಪ್ಲೇಸಲ್ಲಿ ಗುಪ್ತವಾಗಿ ನೀವು ಮೇಂಟೈನ್ ಮಾಡಬೇಕು. ಇಲ್ಲ ಅಂದರೆ ಅದ್ರ ಬಗ್ಗೆ ತುಂಬ ಹಣಕಾಸಿನ ಫೈನು ಮತ್ತು ನಿಮಗೆ ಮೆಂಟಲ್ ಸ್ಟ್ರೆಸ್ ಆಗುವಂಥ ಸಾಧ್ಯತೆ ಇರುತ್ತೆ, ಅದನ್ನು ನೋಡ್ಕೊ. ಇನ್ನು ಈ ವಾರ ಫ್ಯಾಮಿಲಿ ಡಿಸ್ಕಷನ್ಸ್ಗಳನ್ನು ಮಾಡ್ಕೋಬೋದು. 18ರ ನಂತರ ಒಂದು ಉತ್ತಮ ಡಿಸಿಷನ್ ತಗೊಳ್ಳಿ. ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಇರ್ಬೋದು, ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ಕೋಬೋದು. ಫ್ರೆಂಡ್ಸ್, ಕೊಲೀಗ್ಸ್ ಜೊತೆಗೆ ಉತ್ತಮವಾದಂಥ ಬಾಂಧವ್ಯ ಇರುತ್ತೆ. ಅವ್ರಿಗೆ ಅದರಲ್ಲೂ ಕೂಡ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ಮೆಂಟರ್ಸ್ ಆಫೀಸಲ್ಲಿ ಏನಾದರೂ ಇದ್ದರೆ, ಅಂದರೆ ನಿಮ್ಮ ವಯಸ್ಸಿಗಿಂತ ಹಿರಿಯರು, ಅವರ ಮಾರ್ಗದರ್ಶನ ತಗೊಳ್ಳೋದಕ್ಕೆ ಮರಿಬೇಡಿ. ಒಂದು ಸ್ವಲ್ಪ ಶಾರ್ಟ್ ಬ್ರೇಕ್ ತಗೊಳ್ಳಿ, ದಿನದಲ್ಲಿ ಒಂದು 5 ನಿಮಿಷ 10 ನಿಮಿಷ. ಅದು ನಿಮ್ಮ ಪ್ರೊಡಕ್ಟಿವಿಟಿ ಇನ್ನೂ ಕಚೇರಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗುತ್ತೆ. ಇನ್ನು ವಿಶೇಷವಾಗಿ ಈ ರಾಶಿಯವರಿಗೆ ಈ ವಾರ ಕೆಲವೊಂದು ಎಲಿಮೆಂಟ್ಸ್ಗಳನ್ನು ನೋಡಲಿಕ್ಕಾಗಿ ಬಿಳಿಯ ಬಣ್ಣ ಮತ್ತು ಲೈಟ್ ಬ್ಲೂ ಬಣ್ಣ ಆಗಿಬರುತ್ತೆ. ಉತ್ತರ ದಿಕ್ಕು ಶುಭ. ನಂಬರ್ 6 ಮತ್ತು 2 ಅತ್ಯಂತ ಶುಭ. ನಾನು ವೃಷಭ ರಾಶಿಯವರಿಗೆ ಆರಂಭದಲ್ಲಿಯೇ ಗುಡ್ ನ್ಯೂಸ್ ಕೊಟ್ಟೆ. ಏನಪ್ಪ ಅಂತಂದರೆ ಈ ವಾರ 5 ಗ್ರಹಗಳು ಕುಂಭರಾಶಿಯಲ್ಲಿ ಯುತಿ ಆಗ್ತಾ ಇರೋದ್ರಿಂದ ಮೇಷರಾಶಿಯವ್ರಿಗೂ ಚೆನ್ನಾಗಿದೆ, ವೃಷಭ ರಾಶಿಯವ್ರಿಗೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ. ಈ ವಿಶೇಷವಾಗಿ ನಿಮ್ಮ ರಾಶಿಗೆ, ವೃಷಭ ರಾಶಿಗೆ ಈ ಯುತಿ ಏನಿದೆಯಲ್ಲ 41 ದಿವಸ, ಅದರ ಪ್ರಭಾವ ಪರಿಣಾಮ ವೆರಿ 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 ಗುಡ್ ಇರುತ್ತೆ, ನಿಮಗೆ ಬಹಳ ಚೆನ್ನಾಗಿರುತ್ತೆ. ಆ ಸಂದರ್ಭದಲ್ಲೇ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಜೀತ್ ಮೀಡಿಯಾದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ
ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಇಟ್ಟು ಹೋಮ ಹವನ ಮಾಡಿಸಿ ನಿಮ್ಮ ಮನೆ ಕಳಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನೋಡಿ, 300 ವರ್ಷ ಕಾದರೂ ಕೂಡ ಇಂಥ ಯೋಗ ಸಿಗೋದಿಲ್ಲ. 300 ವರ್ಷ ಆದ ನಂತರ ಇಂಥ ಸುಯೋಗ 5 ರಾಜಯೋಗ ನಿರ್ಮಾಣಗೊಂಡಿದೆ 41 ದಿವಸ ಪರ್ಯಂತ. ವೃಷಭ ರಾಶಿಯವರಿಗೆ ಇದರ ಎಫೆಕ್ಟ್ ಚೆನ್ನಾಗಿ ಆಗ್ತಾ ಇದೆ. ಇನ್ನೂ ನೀವು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಬುಕ್ ಮಾಡ್ಕೊಳ್ಳಿ. 40 ದಿವಸ ಆದಮೇಲೆ ಪೂಜೆ ಮಾಡಿ ಮನೆ ಕಳಿಸ್ತೀವಿ. ಯಾರು ಈ 41 ದಿವಸ ಒಳಗಡೆ ಈ ಯುತಿ ಆಗ್ತಾ ಇದೆಯಲ್ಲ, ಈ ಶ್ರೀಚಕ್ರ ಯಂತ್ರ ಇಟ್ಟು ಬುಕ್ ಮಾಡಿಸ್ಕೋತೀರಿ ವೃಷಭ ರಾಶಿಯವರು, ನಿಮ್ಮನ್ನು ಹಿಡಿದು ನಿಲ್ಲಿಸುವಂಥ ಧೈರ್ಯ ಯಾರಿಗೂ ಇರೋದಿಲ್ಲ. ಯಾಕೆಂದರೆ ಅದ್ಭುತವಾದಂಥ ಫಲ ಈ ಶ್ರೀಚಕ್ರ ಯಂತ್ರ ನಿಮಗೆ ಜೀವನ ಪರ್ಯಂತ ಕೊಡುತ್ತೆ. ಅಂಥ ಸಿದ್ಧಿ ಮಾಡಿ ಮನೆಗೆ ಕಳಿಸ್ತೀವಿ. ಸೋಲು ಸಾಲ ಎಲ್ಲದರಿಂದ ಹೊರಗಡೆ ಬರ್ತೀರಾ. ನೀವು ಕೇಳಿದ್ದನ್ನು ತಂದು ನಿಮ್ಮ ಮಡಿಲಿಗೆ ಹಾಕುವಂತಹ ಶಕ್ತಿ ಈ ಶ್ರೀಚಕ್ರ ಯಂತ್ರಕ್ಕಿದೆ ವೀಕ್ಷಕರೇ. ಆಲ್ರೆಡಿ ಲಕ್ಷಾಂತರ ಸಂಖ್ಯೆಯಲ್ಲಿ ವೀಕ್ಷಕರು ತರಿಸ್ಕೊಂಡು ಜೀವನದಲ್ಲಿ ಏಳಿಗೆ ಕಾಣಿಸ್ತಾ ಇದ್ದಾರೆ. ಅದರಲ್ಲಿ ನೀವು ಒಬ್ಬರಾಗಿ ಅಂತ ಹೇಳ್ತಾ ಈಗ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇದೇ ಫೆಬ್ರವರಿ 16ರಿಂದ 23ರವರೆಗೆ ಏನೆಲ್ಲ ಘಟನಾವಳಿಗಳು ನಡೀಬೋದು ಅಂತಂದರೆ, ಆಲ್ರೆಡಿ ಕುಂಭರಾಶಿಯಲ್ಲಿ ಫೆಬ್ರವರಿ 15ನೇ ತಾರೀಕು ಶಿವರಾತ್ರಿ ದಿನದಂದು 5 ಗ್ರಹಗಳ ಯುತಿಯಾಗಿದೆ. ಅದು ದೊಡ್ಡ ಪ್ರಮಾಣದ ರಾಜಯೋಗವನ್ನು ಎಲ್ಲ ಒಂದು ರಾಶಿಯವರಿಗೂ ಕೊಡ್ತಾ ಇದೆ. ಅದರಲ್ಲಿ 6 ಲಕ್ಕಿ ರಾಶಿಗಳು ಯಾವುದು ಅಂತ ಲೈವಲ್ಲಿ ಹೇಳಿದ್ದೀನಿ ಒಂದು ವಾರದ ಹಿಂದೆ. ಅದರ ಲಿಂಕ್ ಬೇಕು ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ನಿಮ್ಮ ರಾಶಿಯು ಇದೆಯಾ ಅಂತ ಅದರಲ್ಲಿ ಚೆಕ್ ಮಾಡ್ಕೊಳ್ಬೋದು. ಇನ್ನು ಮಿಥುನ ರಾಶಿಯವರಿಗೆ ಫೆಬ್ರವರಿ 17ನೇ ತಾರೀಕಿಗೆ ಸೂರ್ಯಗ್ರಹಣ ನಡೀತಾ ಇರೋದ್ರಿಂದ ಒಂದು ಸ್ವಲ್ಪ ಈ ವಿದ್ಯಾರ್ಥಿಗಳಿಗೆ ಒಂಚೂರು ಅವರ ಎಜುಕೇಷನ್ನಲ್ಲಿ ಡಿಸ್ಟರ್ಬೆನ್ಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅದನ್ನು ನೋಡ್ಕೊಳ್ಳಿ. ಯಾವ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಆಗಬಹುದು ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಅಂತಂದರೆ, ಒಂದು ಸ್ವಲ್ಪ ಸ್ಟಡಿಯಿಂದ ಅವರು ವಿಮುಖ ಆಗುವಂತಹ, ಡೈವರ್ಟ್ ಆಗುವಂತಹ ಘಟನಾವಳಿಗಳು ನಡೆಯಬಹುದು. ಹಾಗಾಗಿ ಅವರ ಪೇರೆಂಟ್ಸ್, ಯಾರ್ಯಾರು ಮಿಥುನ ರಾಶಿಯ ಮಕ್ಕಳಿದ್ದೀರಿ, ಅವರ ಪೇರೆಂಟ್ಸ್ ಅವರನ್ನು ಮತ್ತೆ ಮೋಟಿವೇಟ್ ಮಾಡಿ, ರೀಮೋಟಿವೇಟ್ ಮಾಡಿ ಅವರನ್ನು ಒಂದು ಸನ್ಮಾರ್ಗಕ್ಕೆ, ಈ ವಿದ್ಯಾರ್ಜನೆಯ ಹಾದಿ ಏನಿದೆ ಅದಕ್ಕೆ ತಂದು ನಿಲ್ಲಿಸುವಂಥ ಕೆಲಸ ಮಾಡುವಂಥ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಅದೇ ರೀತಿ ಮಿಥುನ ರಾಶಿಯ ಒಂದು ಪ್ರೊಫೆಷನಲ್ಸ್ ಏನಿರ್ತೀರಿ, ಕರಿಯರ್ ಡೈರೆಕ್ಷನ್ನಲ್ಲಿ ಒಂದು ಸ್ವಲ್ಪ ಶತ್ರುಕಾಟ ಆಗಬಹುದು. ನೀವು ಮಾಡಿರಲಾರದಂಥ ತಪ್ಪಿಗೆ ನಿಮ್ಮ ಮೇಲೆ ಗುಬೆ ಕೂರಿಸುವಂತಹ, ನಿಮ್ಮನ್ನು ಬಯಸುವಂತಹ, ಮ್ಯಾನೇಜ್ಮೆಂಟಿಂದ ನಿಮಗೆ ಫೈನ್ ಹಾಕಿಸುವಂತಹ ಒಂದು, ಅಥವಾ ಪ್ರಮೋಷನ್ ಇದ್ದದ್ದನ್ನು ಡಿಮೋಷನ್ ಮಾಡಿಸುವಂತಹ ಸಾಧ್ಯತೆ. ಬಹಳ ಜಾಗೃತಿಯಾಗಿರಬೇಕು ಮಿಥುನ ರಾಶಿಯವರು. ಸೂರ್ಯಗ್ರಹಣ ನಿಮ್ಮ ರಾಶಿಗೆ ಅಂತಹದ್ದೇನು ಒಳಿತನ್ನು ತಂದುಕೊಡ್ತಾ ಇಲ್ಲ, ಅದರ ಬಗ್ಗೆ ಜಾಗೃತಿಯಾಗಿರಿ. ಇನ್ನು ಮಿಥುನ ರಾಶಿಗೆ ಸೂರ್ಯನ ಪ್ರಭಾವದಿಂದ ಕರಿಯರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಅಂತ ಬರುತ್ತೆ. ಅದರ ಜೊತೆಗೆ ರೆಸ್ಪಾನ್ಸಿಬಿಲಿಟಿನೂ ತಂದುಕೊಡುತ್ತೆ. ಬುಧನ ಸಂಚಾರ ಏನಾಗ್ತಾ ಇದೆ ಅಂದರೆ, ಸ್ವಲ್ಪ ಸೀನಿಯರ್ಸ್ ಜೊತೆಗೆ ಮಾತು ಬೆಳೆದು ವಾಗ್ಯುದ್ಧ, ಒಂಚೂರು ಕಾನ್ಫ್ಲಿಕ್ಟ್ ಆಗುವಂಥ ಸಾಧ್ಯತೆ. ಇನ್ನು ಶುಕ್ರನ ಸಂಚಾರದಿಂದ ಏನಾಗುತ್ತೆ ಅಂದರೆ, ಒಂದು ರೆಕಗ್ನಿಷನ್ ತಂದು ಕೊಡುತ್ತೆ. ಯಾರು ಪಬ್ಲಿಕ್ಕಲ್ಲಿ ಗುರುತಿಸ್ಕೊಂಡಿದ್ದೀರಿ, ಸೆಲೆಬ್ರಿಟಿ ಇದ್ದೀರಿ, ಅವರಿಗೆ ಒಳ್ಳೆಯ ಒಂದು ಫೀಡ್ಬ್ಯಾಕ್ ಬರುವಂಥದ್ದು, ಕೆಲಸದ ಮೇಲೆ ಅಪ್ರಿಷಿಯೇಷನ್ ಬರುತ್ತೆ. ಆದರೆ ಈ ಒಂದು 5 ಗ್ರಹಗಳ ಯುತಿ ಏನಾಗ್ತಾ ಇದೆ, ಅದು ಒಂದು ಸ್ವಲ್ಪ ನಿಮಗೆ ಯಾರ್ಯಾರು ಸೆಲೆಬ್ರಿಟೀಸ್ಗಳಿದ್ದೀರಿ, ರಾಜಕಾರಣಿಗಳಿದ್ದೀರಿ, ಅಥವಾ ಕ್ರೀಡಾಪಟುಗಳಿದ್ದೀರಿ, ಸಾರ್ವಜನಿಕವಾಗಿ ಗುರುತಿಸ್ಕೋತೀರಿ ಮಿಥುನ ರಾಶಿಯವರು, ವಿನಾಕಾರಣ ಅಪವಾದ ಹಾಗೆ ಅವಮಾನದ ಘಟನೆಗಳನ್ನು ನಡೆಯುವಂತಹ ಸಾಧ್ಯತೆಯನ್ನು 5 ಗ್ರಹಗಳ ಯುತಿ ಹೆಚ್ಚು ಮಾಡ್ತಾ ಇದೆ. ಇದನ್ನು ಮಾಧ್ಯಮದಲ್ಲೂ ಕೂಡ ಶೀಘ್ರದಲ್ಲಿ ನೋಡಲಿಕ್ಕಿದ್ದೀರಿ. 13ನೇ ತಾರೀಕಿಗೆ ವಿಶೇಷವಾಗಿ ಕೆಲವೊಂದು ಕಾಂಟ್ರವರ್ಷಿಯಲ್ ಇಶ್ಯೂಸ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಕಿಗೆ ಬರುತ್ತೆ. ಅದನ್ನು ನೀವು ಗಮನಿಸಲಿಕ್ಕಿದ್ದೀರಿ. ಹಾಗೆ ಗುರುವಿನ ಸಂಚಾರ ಏನು ಮಾಡುತ್ತೆ ಅಂದರೆ, ನಿಮಗೆ ಒಂದು ಸ್ವಲ್ಪ ಕರೇಜ್, ಧೈರ್ಯ ಕೊಡುತ್ತೆ. ಬಂದದ್ದೆಲ್ಲ ಬರಲಿ, ಭಗವಂತನ ದಯೆ ಇರಲಿ ಅನ್ನುವ ಧೈರ್ಯ ಕೊಡುತ್ತೆ. ಅದೇ ರೀತಿ ಈ ರಾಶಿಯವರು ಸಾಲ, ಟ್ಯಾಕ್ಸ್ ರೀಪೇ ಮಾಡುವಂಥದ್ದು, GST, TDS, ಯಾರು CA ಈ ಕ್ಷೇತ್ರದಲ್ಲಿದ್ದೀರಿ, ಅಕೌಂಟಿಂಗ್ ಕ್ಷೇತ್ರದಲ್ಲಿದ್ದೀರಿ, ಬಹಳ ಜಾಗೃತಿಯಾಗಿ ನೋಡ್ಕೋಬೇಕು ಅಂತ ಸೂಚಿಸ್ತಾ ಇದೆ. ಒಂದು ಕೂಡ ಅಂಕಿ ಮಿಸ್ ಆದರೆ ಹೆಚ್ಚಿನ ಪ್ರಮಾಣದ ದಂಡವನ್ನು ಭರಿಸಬೇಕಾದೀತು ಎನ್ನುವಂಥ ಸೂಚನೆ ಇದೆ. ಅದೇ ರೀತಿ ಇನ್ನು ಆರೋಗ್ಯ ಅಂತ ಬಂದಾಗ ಸ್ಟ್ರೆಸ್ ಇರುತ್ತೆ, ಡೈಜೆಸ್ಟಿವ್ ಇಶ್ಯೂಸ್ ಬರಬಹುದು, ಸ್ಲೀಪ್ ರುಟೀನ್ ಡಿಸ್ಟರ್ಬ್ ಆಗುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ತಿಂಡಿ, ತೀರ್ಥ,
ಅದನ್ನು ಮಾತ್ರ ನೀವು ಪಾಲಿಸಲೇಬೇಕು. ಇಲ್ಲ ಅಂದರೆ ಅವಾಯ್ಡ್ ಮಾಡಿದರೆ ಆರೋಗ್ಯದಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ರಿಸ್ಕ್ ಅಂತ ತೋರಿಸ್ತಾ ಇದೆ. ಇನ್ನು ಕಾಷನ್ಸ್ ಅಂತ ಬಂದಾಗ ನೀವೇನು ಮಾಡಬೇಕಾಗತ್ತೆ, ಆರ್ಗ್ಯುಮೆಂಟ್ ಮಾಡೋಕ್ಕೆ ಹೋಗಬಾರ್ದು. ಅದೇ ರೀತಿ ನಿಮ್ಮ ಶಿಕ್ಷಕರು, ಗುರು ಹಿರಿಯರಿಗೆ ಅವ್ರಿಗೇನಾದರೂ ನಿಮ್ಮ ಟಚ್ಚಲ್ಲಿದ್ದರೆ ಅವ್ರಿಗೆ ಹೋಗಿ ಒಂದು ಉಡುಗೊರೆಯೋ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಬರುವಂತಹದ್ದು. ಯಾಕೆಂದರೆ ಗುರುವೇ ನಮಗೆ, ಅಂದರೆ ಗು ಎಂದರೆ ಅಂಧಕಾರ, ರು ಎಂದರೆ ಕತ್ತಲೆಯನ್ನು ಕಳೆಯುವವನು ಅಂತ ಅರ್ಥ. ಗುರುಗಳ ಸೇವೆಯಲ್ಲಿ ಹೆಚ್ಚು ನೀವು ತೊಡಗಿಸ್ಕೋಬೇಕು. ಓವರ್ ಥಿಂಕಿಂಗ್ ಮಾಡ್ಕೋಬಾರ್ದು ಈ ವಾರ ಈ ರಾಶಿಯವರು. ಇನ್ನು ವಿಶೇಷವಾಗಿ ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಹಸಿರು ಬಣ್ಣ ನಿಮಗೆ ಶುಭ. ಬರುವ ಬುಧವಾರ ಹಸುವಿಗೆ ಹಸಿರು ಹುಲ್ಲನ್ನು ನಿಮ್ಮ ಕೈಯಾರೆ ಗೋಗ್ರಾಸ ಕೊಡೋದ್ರಿಂದ ಬಹಳ ಶುಭ. ನಂಬರ್ 5 ಶುಭ ಇರುತ್ತೆ. ಇನ್ನು ಹೆಚ್ಚಿನ ಶುಭ ಫಲಗಳು ಬರಬೇಕು ಅಂತಂದರೆ ನಾನು ಹೇಳಿದ ಹಾಗೆ ಈ ಫೆಬ್ರವರಿ 15ನೇ ತಾರೀಕಿಗೆ ಶಿವರಾತ್ರಿ ದಿನ 5 ಗ್ರಹಗಳ ಯುತಿಯಾಗಿದೆ. ಆ ಯುತಿ ಪ್ರಭಾವ 41 ದಿವಸ ಪರ್ಯಂತ ಇರುತ್ತೆ. ನಾವು 41 ದಿವಸ ಪರ್ಯಂತ ವಿಶೇಷವಾಗಿ ಅಧಿಕ ಸಂಖ್ಯೆಯಲ್ಲಿ ನಾವು ಲಕ್ಷ್ಮೀ ಕುಬೇರ ಯಾಗವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಜೀತ್ ಮೀಡಿಯಾದಲ್ಲಿ ಮಾಡಿಸ್ತಾ ಇದ್ದೀವಿ. ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಇಡಿಸ್ತಾ ಇದ್ದೀವಿ. ಇನ್ನೂ ಯಾರು ಮಿಥುನ ರಾಶಿಯವರು ಶ್ರೀಚಕ್ರ ಯಂತ್ರ ತರಿಸಿಲ್ಲ ಅಂದರೆ ನಿಮಗೆ ಒಂದು ಒಳ್ಳೆಯ ಅಪಾರ್ಚುನಿಟಿ ಇದೆ. ಈ ಒಂದು ವಿಶೇಷ 41 ದಿನ ಪರ್ಯಂತ ನಡೆಯುವಂತಹ ಹಗಲು ರಾತ್ರಿ ನಡೆಯುತ್ತೆ ಲಕ್ಷ್ಮೀ ಕುಬೇರ ಯಾಗ. ಇದರಲ್ಲಿ ತರಿಸ್ಕೋಬೇಕು, ಬುಕ್ ಮಾಡಿಸ್ಕೋಬೇಕು ಅಂದರೆ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಒಂದು ನಿಮ್ಮ ಮನೆಗೆ ಬಂದರೆ ಸಾಕು ವೀಕ್ಷಕರೇ, ಮಿಥುನ ರಾಶಿಯವರ ಒಂದು ಭಾಗ್ಯೋದಯವಾಗುತ್ತೆ. ಕೇಳಿದ್ದನ್ನೆಲ್ಲ ನಿಮ್ಮ ಮನೆಗೆ ತಂದು ನಿಮ್ಮ ಮಡಿಲಿಗೆ ಇಡುವಂಥ ಕೆಲಸ ಶ್ರೀಚಕ್ರ ಯಂತ್ರ ಮಾಡುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈ ವರ್ಷ ಮುಗಿಯೋಷ್ಟರಲ್ಲೇ ನೀವು ಸಾಲದಿಂದ ಹೊರಗೆ ಬರಲಿಲ್ಲ, ಸಂತಾನ ಪ್ರಾಪ್ತಿಯಾಗಲಿಲ್ಲ, ಮದುವೆ ಸೆಟ್ ಆಗಲಿಲ್ಲ, ಸೈಟ್ ಕೊಂಡ್ಕೊಳ್ಳಿಲ್ಲ ಅಂದರೆ ಕೇಳಿ, ಅಂಥ ಪವರ್ ನಿಮಗೆ ಶ್ರೀಚಕ್ರ ಯಂತ್ರ ಕೊಡುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿಯವರಿಗೆ ಇದೇ 16ನೇ ತಾರೀಕಿಂದ 23ನೇ ತಾರೀಕಿನವರೆಗೆ ಯಾವೆಲ್ಲ ಮೇಜರ್ ಇನ್ಸಿಡೆಂಟ್ಸ್ ನಡೆಯುತ್ತೆ ಒಂದು ಸಲ ಬೆಳಕು ಚೆಲ್ಲುವಂತಹ ಸಣ್ಣ ಪ್ರಯತ್ನ ನೋಡಿ. 17ನೇ ತಾರೀಕಿಗೆ ಸೂರ್ಯಗ್ರಹಣ ಇದೆ, ಸಂಪೂರ್ಣ ಸೂರ್ಯಗ್ರಹಣ. ಭಾರತ ದೇಶದಲ್ಲಿ ಅದು ವಿಸಿಬಲ್ ಆಗೋದಿಲ್ಲ, ಅದರ ಆಚರಣೆ ಸೂತಕ ಇರೋದಿಲ್ಲ. ಆದರೂ ಕೂಡ ನಾವು ಪ್ರಕೃತಿಯಲ್ಲಿರೋದ್ರಿಂದ ಸೂರ್ಯನ ಕೆಲವೊಂದು ಈ ಸೂರ್ಯಗ್ರಹಣದ ನೆಗೆಟಿವ್ ಶೇಡ್ಸ್ ಎಫೆಕ್ಟ್ಸ್ಗಳು ಕರ್ಕ ರಾಶಿಯವರ ಮೇಲೆ ಬೀಳಲೇಬೇಕು, ಬಿದ್ದೇ ಬೀಳುತ್ತೆ. ಹಾಗಾಗಿ ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ನಾನು ಹೇಳ್ತೀನಿ. ಲಾಸ್ಟ್ವರೆಗೂ ಕನೆಕ್ಟ್ ಆಗಿರಿ ನನ್ನ ಜೊತೆಗೆ. ಕೆಲವೊಂದು ರೆಮಿಡೀಸ್ಗಳಿವೆ ವೀಕ್ಷಕರೇ. ಸೂರ್ಯಗ್ರಹಣದ ಪ್ರಭಾವದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಲೋನ್ಸ್, ಇನ್ಶೂರೆನ್ಸ್, ಪಾರ್ಟ್ನರ್ಶಿಪ್ ಈ ರೀತಿಯಾದಂತಹ ಒಂದು ಇಶ್ಯೂಸ್ಗಳು ಸಡನ್ನಾಗಿ ರೇಸ್ ಆಗ್ಬೋದು. ಕರ್ಕ ರಾಶಿಯವರಿಗೆ ಈ 41 ದಿವಸದ ಒಳಗೆ ಸೂರ್ಯಗ್ರಹಣ 17ನೇ ತಾರೀಕಿಗೆ ನಡೀತಾ ಇದೆ, ಫೆಬ್ರವರಿ 17. 41 ದಿವಸ ಅಂದರೆ ನಿಮಗೆ ಮಾರ್ಚ್ ಏಪ್ರಿಲ್ ಕಳೆಯೋಷ್ಟರಲ್ಲಿ ದೊಡ್ಡ ಪ್ರಮಾಣದ ಸಾಲ ಮಾಡಬೇಕಾದಂಥ ಅನಿವಾರ್ಯತೆ ಎದುರಾಗಬಹುದು. ಈ ಸಾಲ ಎಜುಕೇಷನ್, ಹೆಲ್ತ್, ಆರೋಗ್ಯ, ಹಾಸ್ಪಿಟಲ್ ಅಥವಾ ಗೃಹ ನಿರ್ಮಾಣ, ಸೈಟ್ ಕೊಂಡ್ಕೊಳ್ಳೋದು, ಮನೆ ಕಟ್ಟಿಸೋದು, ಇದರ್ ಗುಡ್ ಆರ್ ಬ್ಯಾಡ್ ಎರಡೂ ಕಾರಣಕ್ಕೂ ಆದಂತಹ ಒಂದು ಸಾಲಕ್ಕೆ ಅದು ದಾರಿ ಮಾಡಿಕೊಡುತ್ತೆ. ಅದರ ಬಗ್ಗೆ ನೋಡಿ ಸೂಕ್ತ ನಿರ್ಧಾರ ತಗೊಂಡು ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಅದೇ ರೀತಿ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಜಗಳಗಳಾಗಬಹುದು. ಇನ್ಶೂರೆನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವಾದ ವಿವಾದ ಏರ್ಪಡಬಹುದು, ಅದನ್ನು ನೋಡ್ಕೊಳ್ಳಿ. ಸೂರ್ಯ ಕುಂಭರಾಶಿಗೆ ಪ್ರವೇಶ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಈ 16, 17, 18 3 ದಿವಸ ನೀವು ಯಾವ ಒಳ್ಳೆ ಕೆಲಸಕ್ಕೆ ಕೈ ಹಾಕೋದು ಸೂಕ್ತ ಅಲ್ಲ. ಯಾಕೆಂದರೆ 17ನೇ ತಾರೀಕಿಗೆ ಸೂರ್ಯಗ್ರಹಣ ಇದೆ. ಹಿಂದೆ ಒಂದು ದಿವಸ, ಮರುದಿವಸ ಒಂದು ದಿವಸ ಯಾವ ಶುಭ ಕಾರ್ಯಕ್ಕೂ ನಾವು ಕೈ ಹಾಕಬಾರ್ದು. ಸೂತಕ ಇರುತ್ತೆ. ಸೂರ್ಯಗ್ರಹಣದ ಒಂದು ಕೆಟ್ಟ ಪ್ರಭಾವ ಕರ್ಕಾಟಕ ರಾಶಿ ಮೇಲೆ ಒಂಚೂರು ಬೀಳ್ತಾ ಇರೋದ್ರಿಂದ ಅದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ. ಬುಧನ ಸಂಚಾರದಿಂದ ಏನಾಗುತ್ತೆ ಅಂದರೆ ನಿಮಗೆ ಮೆಂಟರ್ಸ್, ಆಫೀಸಲ್ಲಿ, ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಗುರು ಹಿರಿಯರು, ನಿಮ್ಮ ಅಕ್ಕಪಕ್ಕದ ಮನೆ ಒಂದು ನೇಬರ್ಸ್ ಇರ್ಬೋದು, ನೀವು ಫೆಲೋ ಟ್ರಾವೆಲರ್ಸ್ ಪ್ರಯಾಣ ಮಾಡಬೇಕಾದ್ರೆ ಒಂದು ಸ್ವಲ್ಪ ನಿಮ್ಮ ವಯಸ್ಸಿನಕ್ಕಿಂತ ಹಿರಿಯರ ಜೊತೆಗೆ ಜಗಳ ಆಗುವಂಥ ಸಾಧ್ಯತೆ, ಅದರ ಬಗ್ಗೆ ಚೂರು ಗಮನ ಕೊಡಿ. ಇನ್ನು ಶುಕ್ರ ಅಂತ ಬಂದಾಗ ನಿಮಗೆ ಈ ವಾರ ಪ್ರಯಾಣದಲ್ಲಿ ಲಾಭ ಅಂತ ತೋರಿಸ್ತಾ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಬಹಳ ಶುಭ ಇದೆ.
ಮಂಗಳನ ಸಂಚಾರದಿಂದ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಎಗ್ರೆಷನ್ ಹೆಚ್ಚುತ್ತೆ. ಇದು ಹೀಟೆಡ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತೀವಿ, ಒಂದು ವಾಗ್ಯುದ್ಧ, ನಾನು ಹೆಚ್ಚು. ಇದು ದಾಂಪತ್ಯದಲ್ಲಿರಬಹುದು, ನಿಮ್ಮ ಕಾರ್ಯಕ್ಷೇತ್ರದಲ್ಲಿರಬಹುದು, ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಜೊತೆಗೆ ಒಂಚೂರು ಜಗಳ ಆಗುವಂಥ ಸಾಧ್ಯತೆ ಇದೆ. ಅದನ್ನು ನೋಡ್ಕೊಳ್ಳಿ. ಗುರುವಿನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಸ್ವಲ್ಪ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಅಂದರೆ ಕಚೇರಿಯಲ್ಲಿ ನಿಮಗೆ ಒಳ್ಳೆಯ ರೆಕಗ್ನೇಷನ್ ಸಿಗುತ್ತೆ. ವ್ಯಾಪಾರಿಗಳಿದ್ದರೆ ಈ ರಾಶಿಯ ವ್ಯಾಪಾರಿಗಳಿಗೆ ಬಂಪರ್ ಲಾಭ, ಇದ್ದಕ್ಕಿದ್ದಂತೆ ಡಬಲ್ ಬೆನಿಫಿಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ಇಂಡೈಜೆಷನ್, ಎಸಿಡಿಟಿ, ಎಮೋಷ್ನಲ್ ಸ್ಟ್ರೆಸ್ ಎಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಓವರ್ ಥಿಂಕಿಂಗನ್ನು ನೀವು ಬಿಡಬೇಕಾಗತ್ತೆ. ಹಾಗೆ ಈ ರಾಶಿಯವರಿಗೆ ಈ ವಾರ ತುಂಬ ಎಚ್ಚರಿಕೆಯ ಕ್ರಮಗಳನ್ನು ಏನು ನೀವು ತಗೋಬೇಕು ಅಂತಂದರೆ, ಸಂಗಾತಿಯೊಂದಿಗೆ ವಾದ ವಿವಾದ ಬೇಡ. ಅದು ಹೆಚ್ಚಿನ ಪ್ರಮಾಣದ ಎಕ್ಸ್ಟ್ರೀಮ್ ಜಗಳಕ್ಕೆ ಕಾರಣ ಆಗಬಹುದು. ಫೈನಾನ್ಷಿಯಲ್ ಡಿಸಿಷನ್, ದೊಡ್ಡ ಮಟ್ಟದ ಫೈನಾನ್ಷಿಯಲ್ ಡಿಸಿಷನ್ ಈ ವಾರ ತಗೋಬೇಡಿ, ಗ್ರಹಣ ಇದೆ. ಅದೇ ರೀತಿ ಓವರ್ ಥಿಂಕಿಂಗ್ ಮಾಡಬೇಡಿ. ಟ್ರಾವೆಲ್ ಮಾಡಬೇಕಾದ್ರೆ ಜಾಗೃತೆಯಾಗಿರಬೇಕು. ನಿಮ್ಮ ಇಂಪಾರ್ಟೆಂಟ್ ವಸ್ತುಗಳು, ಲ್ಯಾಪ್ಟಾಪು, ಗೋಲ್ಡು ಇತ್ಯಾದಿಗಳನ್ನು, ಮೊಬೈಲ್ಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ವಾಹನ ಹತ್ತಬೇಕಾದ್ರೆ ಮುಗ್ಗರಿಸಿ ಬಿದ್ದು ಪೆಟ್ಟು ಮುಖಕ್ಕೆ, ಹಣೆಗೆ, ವಿಶೇಷವಾಗಿ ಮೂಗಿಗೆ ಪೆಟ್ಟಾಗುವಂಥ ಸಾಧ್ಯತೆ, ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಬಿಳಿಯ ಬಣ್ಣ ಶುಭ ಇರುತ್ತೆ ಈ ವಾರ. ಈಶಾನ್ಯ ದಿಕ್ಕಿನಿಂದ ಗುಡ್ ನ್ಯೂಸ್ ಬರುತ್ತೆ. ನಂಬರ್ 2, 7 ಶುಭ. ಅದೇ ರೀತಿ ಸೋಮವಾರ ಶುಭವಂತ ಹೇಳಬಹುದು. ಅದೇ ರೀತಿ ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ನಿಮಗೆ, ಈ ಫೆಬ್ರವರಿ 15ಕ್ಕೆ 5 ಗ್ರಹಗಳ, ದೊಡ್ಡ ಮೇಜರ್ ಗ್ರಹಗಳ ಯುತಿಯಾಗಿದೆ. 5 ರಾಜಯೋಗ ರೂಪುಗೊಂಡಿದೆ. 41 ದಿವಸ ಅದರ ಪ್ರಭಾವ ಇರುತ್ತೆ. ಆ 41 ದಿವಸದಲ್ಲಿ ನಾವು ಮಹಾಯಾಗ, 41 ದಿವಸ ನಿರಂತರ ಹಗಲು ರಾತ್ರಿ ಲಕ್ಷ್ಮೀ ಕುಬೇರ ಯಾಗ ನಡೀತಾ ಇದೆ ಜೀತ್ ಮೀಡಿಯಾದಲ್ಲಿ. ಆ ಲಕ್ಷ್ಮೀ ಕುಬೇರ ಯಾಗದಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ. ಈ ರಾಶಿಯವರು ಇನ್ನೂ ತರಿಸ್ಕೊಂಡಿಲ್ಲ ಅಂದರೆ ಬಂಗಾರದಂಥ ಅವಕಾಶ ನಿಮ್ಮ ಮನೆಗೆ ಹುಡ್ಕೊಂಡು ಬಂದಿದೆ. ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡಿಕೊಂಡ್ರೆ 41 ದಿವಸ ನಾನು ಪೂಜೆಗೆ ಇಡಿಸ್ತೀನಿ, ಆಮೇಲೆ ನಿಮ್ಮ ಮನೆಗೆ ಕಳಿಸ್ತೀನಿ. ನೋಡಿ, ಈ 5 ರಾಜಯೋಗ ನಿರ್ಮಾಣಗೊಂಡಂತಹ 41 ದಿವಸದಲ್ಲಿ ಈ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿ ನಿಮಗೆ ಮನೆಗೆ ಕಳಿಸಿ ನೀವು ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ರಿ ಅಂದರೆ ಈ ವರ್ಷ ಮಾತ್ರ ನಿಮ್ಮನ್ನು ಹಿಡಿದು ನಿಲ್ಲಿಸುವಂಥ ತಾಕತ್ತು ಯಾರಿಗೂ ಇರೋದಿಲ್ಲ. ಬೇಗ ಸಾಲ ತೀರಿಸ್ಕೊಂಡ್ಬಿಡ್ತೀರಾ. ಅಪಾರ ಪ್ರಮಾಣದಲ್ಲಿ ಹಣ ಹರಿದು ನಿಮ್ಮ ಮನೆಗೆ ಬರುತ್ತೆ. ಈ ಶ್ರೀಚಕ್ರ ಯಂತ್ರ ಒಂದು ಮನೆಗೆ ಬರಲಿ ನೋಡಿ ವೀಕ್ಷಕರೇ, ನೀವೇ ಕಮೆಂಟ್ ಮಾಡ್ತೀರಾ, ಗುರುಗಳೇ ನೀವು ಹೇಳಿದ್ದು ಕರೆಕ್ಟು. ರಾಶಿ ಭವಿಷ್ಯದಲ್ಲಿ ನಮ್ಮ ರಾಶಿಯವರೆಗಂತೂ ಅಪಾರ ಪ್ರಮಾಣದ ಹಣ ಮೂಲೆಯಿಂದ ಹರಿದು ಬರ್ತಾ ಇದೆ. ಎಲ್ಲಿಂದ ಹರಿದು ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ. ನಮಗೆ ಸಾಕಷ್ಟು ಶ್ರೀಮಂತಿಕೆ ಬರ್ತಾ ಇದೆ, ನಮ್ಮ ಕೆಲಸಗಳೆಲ್ಲ ಸಕ್ಸಸ್ ಆಗ್ತಾ ಇದೆ ಅಂತ ಕಮೆಂಟ್ ಮಾಡಲೇಬೇಕು. ಅಂಥ ಪವರ್ ಇರುತ್ತೆ ಅದಕ್ಕೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ಇದೇ ಫೆಬ್ರವರಿ 16ರಿಂದ 23ನೇ ತಾರೀಕಿನವರೆಗೆ ಸಿಂಹರಾಶಿಯವರ ಬಾಳಿನಲ್ಲಿ ಏನೆಲ್ಲ ಘಟನಾವಳಿಗಳು ಜರಬಹುದು ಅನ್ನೋದರ ಒಂದು ಚಿಕ್ಕ ಸಣ್ಣ ಬೆಳಕು ಚೆಲ್ಲುವಂತಹ ಪ್ರಯತ್ನ. ನೋಡಿ, 17ನೇ ತಾರೀಕಿಗೆ ಸೂರ್ಯಗ್ರಹಣ ನಡೀತಾ ಇದೆ. ಸೂರ್ಯಗ್ರಹಣದ ಮೇಜರ್ ಎಫೆಕ್ಟ್ ಸಿಂಹರಾಶಿಯವರ ಮೇಲೆ ಏನು ಬೀರಬಹುದು? ಪಾರ್ಟ್ನರ್ಶಿಪ್, ಯಾರು ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀರಿ ಅಂಥವರು ಸ್ವಲ್ಪ ಜಾಗ್ರತೆ ಅಂತ ಹೇಳ್ತಾ ಇದೆ. ಅದೇ ರೀತಿ ಸಂಬಂಧಗಳಲ್ಲಿ, ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳಲ್ಲಿ ಕಾಂಟ್ರಾಕ್ಚುವಲ್ ಇಶ್ಯೂಸ್ ಮೇ ಅರೈಸ್ ಅಂತ ಹೇಳ್ತಾ ಇದೆ. ಹಾಗಾಗಿ ಬಹಳ ಜಾಗ್ರತೆಯಾಗಿ ಇರಬೇಕು ಅನ್ನೋದರ ಸೂಚನೆ ಕೊಡ್ತಾ ಇದೆ. ಮತ್ತು ಫೆಬ್ರವರಿ 16, 17, 18, 17ಕ್ಕೆ ಸೂರ್ಯಗ್ರಹಣ ಇದೆ. ಸೂರ್ಯಗ್ರಹಣದ ಹಿಂದಿನ ದಿನ, ಸೂರ್ಯಗ್ರಹಣದ ದಿನ ಮತ್ತು 18ನೇ ತಾರೀಕು ಯಾವುದೇ ಹೊಸ ಕೆಲಸಕ್ಕೆ ಕೈ ಹಾಕೋದು ಬೇಡ. ಮದುವೆ ಸೆಟ್ ಮಾಡ್ಕೊಳ್ಳೋದಾಗಲಿ ಅಥವಾ ಮೇಜರ್ ಪ್ರಾಪರ್ಟಿ ಕೊಂಡ್ಕೊಳ್ಳೋದಾಗಲಿ, ವಾಹನ ಬುಕ್ ಮಾಡೋದಾಗಲಿ ಇತ್ಯಾದಿಯಾಗಿ ಮಾಡ್ಕೊಳ್ಳೋದು ಬೇಡ. 16, 17, 18 ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದೆ. ಇನ್ನು ಸೂರ್ಯ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ನಿಮಗೆ ಯಾವ ರೀತಿಯ ಘಟನಾವಳಿಗಳು ನಡೆಯುತ್ತೆ ಅಂದರೆ, ನೆಗೋಷಿಯೇಷನ್ ಸ್ಕಿಲ್ಸಲ್ಲಿ ಅಕ್ಯುರೆಸಿ ಇರಬೇಕು ಅಂತ ತೋರಿಸ್ತಾ ಇದೆ. ಅಥವಾ ನಾವು ಒಂದು ಸ್ವಲ್ಪ ಆ ವಿಷಯದಲ್ಲಿ ಹಿಂದುಳಿದ್ರೆ ನೆಗೋಷಿಯೇಷನ್ ಸ್ವಲ್ಪ ಪ್ರಮಾಣದ ಕೈಯನ್ನು, ನಮ್ಮ ಜೇಬನ್ನು ಸುಡಬಹುದು. ಮತ್ತು ಬುಧನ ರಾಶಿ ಪ್ರವೇಶದಿಂದ ಮೀನಕ್ಕೆ ಪ್ರವೇಶ ಆಗುತ್ತೆ. ಕಮ್ಯುನಿಕೇಷನ್, ವಿಶೇಷವಾಗಿ ಹಣಕಾಸಿನ ಮ್ಯಾಟ್ರಲ್ಲಿ ಬಹಳ ಜಾಗ್ರತೆ ಅಂತ ತೋರಿಸುತ್ತೆ. ಅದೇ ರೀತಿ ಅಸಂಪ್ಷನ್ಸ್ ಬೇಡ ಆಗಬಹುದು.
ಮಾಡಬಹುದು ಅಂದ್ಕೊಂಡಿದ್ದೆ, ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಈ ರೀತಿಯಾದಂಥದ್ದು ಬೇಡ, ಎಕ್ಯುರಸಿ ಇರಲಿ ಅಂತ ಹೇಳ್ತಾ ಇದೆ. ಶುಕ್ರನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ರಿಲೇಷನ್ಶಿಪ್ನಲ್ಲಿ ಒಂದು ಸ್ವಲ್ಪ ವಾಗ್ಯುದ್ಧ ನಡೆಯಬಹುದು, ಅದನ್ನು ಜಾಗೃತಿಯಾಗಿ ನೋಡ್ಕೊಳ್ಳಿ. ಮಂಗಳನ ಪ್ರವೇಶದಿಂದ ಒಂದು ಸ್ವಲ್ಪ ಹೀಟೆಡ್ ಆರ್ಗ್ಯುಮೆಂಟ್ ನಡೀಬಹುದು, ಯಾಕೆಂದರೆ 41 ದಿವಸ 5 ಗ್ರಹಗಳು ಕುಂಭರಾಶಿಯಲ್ಲಿ ಯುತಿ ಸ್ಥಿತಿಯಲ್ಲಿ ಇರುತ್ತೆ, ಹಾಗಾಗಿ ಅದರ ಬಗ್ಗೆ ನೋಡ್ಕೊಳ್ಳಿ. ಇನ್ನು ಗುರು ಗ್ರಹದ ಸಂಚಾರದಿಂದ ನಿಮಗೆ ಸ್ವಲ್ಪ ಮೆಂಟರ್ಸ್ಗಳಿಂದ ಹೆಚ್ಚಿನ ಗೈಡೆನ್ಸ್ ಸಿಗುತ್ತೆ, ಹಾಗಾಗಿ ಗುರುಗಳ ಸೇವೆ, ಗುರುವಿನ ಸೇವೆ ಆಗಬೇಕು ಅಂತ ಬರುತ್ತೆ. ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಗುರುವಾರ ಹೋಗಿ ಬರೋಕ್ಕೆ ಮರಿಬೇಡಿ. ನಿಮ್ಮ ಮನೆ ಹತ್ರ ಮಠ ಇರುತ್ತೆ, ರಾಘವೇಂದ್ರ ಸ್ವಾಮಿಗಳದ್ದು, ಸಾಯಿಬಾಬಾ ಮಂದಿರ ಇರುತ್ತೆ, ಗುರು ದೇವದತ್ತರ ಮಂದಿರ ಇರುತ್ತೆ. ಹೀಗೆ ಗುರುಗಳ ಮಂದಿರಕ್ಕೆ ಹೋಗಿ ಗುರುವಾರ ವಿಶೇಷವಾಗಿ ಸ್ವಲ್ಪ ಹಳದಿ ಬಣ್ಣದ ಹೂವು, ಸ್ವೀಟ್ಗಳನ್ನು ಕೊಟ್ಟು ಬರೋದಕ್ಕೆ ಮರಿಬೇಡಿ. ಅದೇ ರೀತಿ ವಿಶೇಷವಾಗಿ ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ನಿಮಗೆ ಡೈಜೆಸ್ಟಿವ್ ಇಶ್ಯೂಸ್ ಕಾಡಬಹುದು. ರೆಗ್ಯುಲರ್ ಮೀಲ್ಸ್, ಊಟ ತಿಂಡಿ ಸ್ಕಿಪ್ ಮಾಡಬೇಡಿ, ಆಯಾ ಸಮಯಕ್ಕೆ ಮಾಡ್ಕೊಳ್ಳಿ. ಸ್ಲೀಪ್ ಡಿಸ್ಟರ್ಬೆನ್ಸ್ ಕಾಡಬಹುದು. ಹಾಗೆ ಕಾಷನ್ಸ್, ಯಾವ ರೀತಿಯ ಎಚ್ಚರಿಕೆ ಅಂತಂದರೆ ಈಗೋ ಕ್ಲ್ಯಾಶ್ ಆಗಬಹುದು, ವರ್ಕರ್ಸ್ ಜೊತೆಗೆ, ನಿಮ್ಮ ಸ್ಟಾಫ್ ಮೆಂಟರ್ಸ್ ಜೊತೆಗೆ ಸ್ವಲ್ಪ ಜಗಳದ ಸಾಧ್ಯತೆ ಇದೆ, ಅದನ್ನು ನೋಡ್ಕೊಳ್ಳಿ. ಫಿನಾನ್ಷಿಯಲ್ ಎಗ್ರಿಮೆಂಟ್ ಮಾಡ್ಕೋಬೇಕಾದ್ರೆ 1 ಅಲ್ಲ 10 ಸಲ ನೋಡ್ಕೊಳ್ಳಿ. ಸಾಲ ಕೊಡುವಂತಹ ವ್ಯವಸ್ಥೆ ಈ ವಾರ ಬೇಡ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಾಗ್ರತೆ. ನೀವು ಎಷ್ಟೇ ಜಾಗ್ರತೆಯಾಗಿದ್ದರೂ ಕೂಡ ನಿಮ್ಮ ಫೆಲೋ ಟ್ರಾವೆಲರ್ ಬಂದು ನಿಮ್ಮ 2 ವೀಲರ್ಗಾಗಲಿ 4 ವೀಲರ್ಗಾಗಲಿ ಟಚ್ ಮಾಡುವಂತಹ ಸಾಧ್ಯತೆ, ಅಥವಾ ವಾಹನದಿಂದ ಒಂದು ಸ್ವಲ್ಪ ಚಿಕ್ಕ ಪ್ರಮಾಣದಲ್ಲಿ ಬಿದ್ದು ಕೈಗೆ ಕಾಲಿಗೆ ಚಿಕ್ಕ ಪ್ರಮಾಣದ ಗಾಯ ಮಾಡಿಕೊಳ್ಳುವಂಥ ಸಾಧ್ಯತೆ. ಯಾಕೆಂದರೆ ಈ ಸೂರ್ಯಗ್ರಹಣದ ನೆಗೆಟಿವ್ ಎಫೆಕ್ಟ್ ಈ ವಾರ ಇರೋದ್ರಿಂದ ನಾವು ಅದೇನೋ ಹೇಳ್ತಾರೆ ನೋಡಿ, ಒಂದು ಗಾದೆ ಮಾತಿದೆ ಹಿಂದಿಯಲ್ಲಿ, ದೇರಾಯೇ ದುರುಸ್ತಾಯೇ ಅಂತ ಹೇಳಿ, ಅಂದರೆ ತಡವಾಗಿ ಬಂದವರು ಅವರು ಸುಸೂತ್ರವಾಗಿ ಸೇಫಾಗಿ ಬಂದರು ಅಂತ. ಸಿಂಹರಾಶಿಯವರು ಈ 16ನೇ ತಾರೀಕಿನಿಂದ 23ನೇ ತಾರೀಕಿನ ಒಳಗೆ ವಾಹನ ಚಾಲನೆಯಲ್ಲಿ ಡಬಲ್ ಅಲ್ಲ 100ಕ್ಕೆ 100ರಷ್ಟು ಜಾಗೃತಿಯಾಗಿರಬೇಕಾಗತ್ತೆ, ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ. ಹರಿಬರಿ ಮಾಡೋದು ಬೇಡ ವಾಹನ ಚಾಲನೆಯಲ್ಲಿ ಅಂತ ತೋರಿಸ್ತಾ ಇದೆ. ವಿಶೇಷವಾಗಿ ಗೋಲ್ಡ್ ಮತ್ತು ಆರೆಂಜ್ ಶುಭ, ಲಕ್ಕಿ ಡೈರೆಕ್ಷನ್ಸ್ ಪೂರ್ವ, ಲಕ್ಕಿ ನಂಬರ್ 1 ಮತ್ತು ಭಾನುವಾರ ಶುಭ ಅಂತ ಬರುತ್ತೆ. ಇನ್ನು ವೀಕ್ಷಕರೇ, ಈ 41 ದಿವಸ ಈ ಗ್ರಹಗಳ ಯುತಿ ಒಂದು ಪವರ್ ಏನು ಕೊಡ್ತಾ ಇದೆ, ಅದರ ಶುಭ ಫಲವನ್ನು ಸಿಂಹರಾಶಿಯವರು ತಗೋಬೇಕು ಅಂತಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಯಾರು ಬುಕ್ ಮಾಡಿಸ್ಕೊಂಡಿಲ್ಲ ಈಗಲೇ ಬುಕ್ ಮಾಡಿಸ್ಕೊಳ್ಳಿ. ಯಾಕೆಂದರೆ ಫೆಬ್ರವರಿ 15ರಿಂದ 41 ದಿವಸ ನಿರಂತರ ಹಗಲು ರಾತ್ರಿ ಜೀತ್ ಮೀಡಿಯಾದಲ್ಲಿ ಈ ಗ್ರಹಗಳ ಯುತಿ ಆಗಿರೋದ್ರಿಂದ 41 ದಿವಸ ನಿರಂತರವಾಗಿ ಹಗಲು ರಾತ್ರಿ ಲಕ್ಷ್ಮೀಶ್ವರಿ ಒಂದು ಕುಬೇರಯಾಗ ನಡೀತಾನೆ ಇರುತ್ತೆ. ಅದರಲ್ಲಿ ಇಡಿಸ್ಕೊಂಡು ನೀವು ಮನೆಗೆ ತರಿಸ್ಕೊಂಡು ನೋಡಿ. ರಿಸಲ್ಟ್ ನಾನು ಹೇಳೋದಿಲ್ಲ, ನೀವೇ ಹೇಳ್ತೀರಾ. ಸಿಂಹರಾಶಿಯವರು ಮಾತ್ರ ಕಮೆಂಟ್ಸ್ಗಳ ಮೇಲೆ ಕಮೆಂಟ್ಸ್ ಮಾಡ್ತೀರಾ ನಮಗೆ. ಹೌದು ಗುರುಗಳೇ, ಈ ಒಂದು ಫೆಬ್ರವರಿ 15ರ ನಂತರ ನಾವೇನು ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಂಡ್ವಿ, ನಮಗೆ ಆ ಒಂದು ಗ್ರಹ ಯುತಿಗಳ ಸಂಯೋಗದಿಂದ ನೀವು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಸಿದ್ಧಿ ಮಾಡಿ ಕಳಿಸಿದ್ರಿ, ನಮಗೆ ಬಹಳ ಒಳ್ಳೆಯದಾಗ್ತಿದೆ ಗುರುಗಳೇ, ನಾವು ಅಂದ್ಕೊಂಡಿದ್ದಕ್ಕಿಂತ ಸ್ಪೀಡ್ ಕೆಲಸಗಳಾಗ್ತಾ ಇವೆ ಅಂತ ನೀವೇ ಹೇಳ್ತೀರಾ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇದೇ ಫೆಬ್ರವರಿ 16ರಿಂದ 23ರವರೆಗೆ ಜೀವನದಲ್ಲಿ ಏನೆಲ್ಲ ಘಟನಾವಳಿಗಳು ನಡೆಯಬಹುದು ಎನ್ನುವುದರ ಬಗ್ಗೆ ಸಣ್ಣದಾದಂತಹ ಬೆಳಕು ಚೆಲ್ಲುವ ಪ್ರಯತ್ನ ನೋಡಿ. ಇದೇ 17ನೇ ತಾರೀಕಿಗೆ ಫೆಬ್ರವರಿ 17ಕ್ಕೆ ಸೂರ್ಯಗ್ರಹಣ ಇದೆ. ಭಾರತದಲ್ಲಿ ಅದು ಗೋಚರ ಆಗೋದಿಲ್ಲ, ಸೂತಕ ಇರೋದಿಲ್ಲ, ಆಚರಣೆ ಇರೋದಿಲ್ಲ. ಆದರೂ ಕೂಡ ಕನ್ಯಾ ರಾಶಿಯವರ ಮೇಲೆ ಒಂದು ಸ್ವಲ್ಪ ಪಾರ್ಷಿಯಲ್ ಆಗಿ ಸಣ್ಣ ಪ್ರಮಾಣದ ನೆಗೆಟಿವ್ ಶೇಡನ್ನು ಅದು ಬೀರ್ಲಿಕ್ಕಿದೆ. ಏನಾಗುತ್ತೆ ಅಂತಂದರೆ ಇಲ್ಲಿ ಒಂದು ಡಿಸ್ಕಷನ್ ಅಂತ ಏನಿರುತ್ತೆ, ಈ ಗ್ರಹಣದ ಎಫೆಕ್ಟ್ ಸಾಮಾನ್ಯವಾಗಿ ಸರ್ವೇಸಾಮಾನ್ಯ 1 ತಿಂಗಳು ಇರುತ್ತೆ. 40 ದಿವಸ 50 ದಿವಸ 60 ದಿವಸ ಅದರ ಪ್ರಭಾವ ಅದು ಗೋಚರ ಆಗುತ್ತಾ ಆಗಲ್ವಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಾಗುತ್ತೆ ಕನ್ಯಾ ರಾಶಿಯವರಿಗೆ ಡಿಸ್ಕಷನ್ ಸಂಬಂಧ ಒಂದು 41 ದಿವಸ ನೀವೇನು ಮಾತಾಡ್ತೀರಲ್ಲ, ವಾಣಿ ಮಧುರವಾಣಿ ಅಂತ ಹೇಳ್ತೀವಿ, ಅಂದರೆ ಸ್ವೀಟ್ ಟಾಕ್. 41 ದಿವಸ ಈ ಕನ್ಯಾ ರಾಶಿಯವರು ಬೇಕೋ ಬೇಡವೋ ಮಾತಿನಲ್ಲಿ ಮಾತ್ರ ಕಠೋರತೆಯನ್ನು ತಂದ್ಕೋಬೇಡಿ. ಒಂದು ಸ್ವಲ್ಪ ಹಾರ್ಶ್ ಮಾತಾಡಿದರೆ ಎದುರುಗಡೆ ಇರೋರು ನಿಮಗೆ 2 ಪಟ್ಟು ಡಬಲ್ ನಿಮಗೆ ಹಾನಿಯನ್ನು ಉಂಟು ಮಾಡ್ತಾರೆ. ಹೆಚ್ಚಿನ ಮಟ್ಟದ ಶತ್ರುಗಳನ್ನು ಹುಟ್ಟಾಕೋತೀರಾ 41 ದಿವಸದಲ್ಲಿ. ಕನ್ಯಾ ರಾಶಿಯವರು ಬರೆದಿಟ್ಕೊಳ್ಳಿಬೇಕಾದ್ರೆ ನಿಮಗೆ ಇಷ್ಟ ಇದೆಯೋ ಇಲ್ವೋ
ಎಲ್ಲಿ ನಾವು ಬೇಡ ಅಂತ ಹೇಳಬೇಕು, ನೋ ಅಂತ ಹೇಳಿ ಕಡ್ಡಾಯವಾಗಿ, ಅದರಲ್ಲಿ ನೋ ಕಾಂಪ್ರಮೈಸ್. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಇಷ್ಟ ಇಲ್ಲದಿದ್ರೂ ಕೂಡ ಓಕೆ, ಎಸ್ ಸರ್, ಓಕೆ. ನೀವು ಆಫೀಸಲ್ಲಿ, ಕಚೇರಿಯಲ್ಲಿ ಒಂದು ಮೀಟಿಂಗಲ್ಲಿ ಕೂತಿರ್ತೀರ, 10 ಜನ ಓಕೆ ಅಂತ ಹೇಳಿಬಿಡ್ತಾರೆ. ಅದು ಸರಿಯಲ್ಲ ಅನಿಸಿದ್ರು ಕೂಡ ಅದನ್ನು ನೀವು ಪಾಲಿಶ್ಡ್ ಆಗಿ, ಪಾಸಿಟಿವ್ ಆಗಿ, ಮಧುರತೆಯಿಂದ, ಅದನ್ನು ಸ್ವೀಟ್ನೆಸ್ಸಿಂದ ನೀವು ಅದನ್ನ ಪ್ರೆಸೆಂಟ್ ಮಾಡಬೇಕು. ಅದನ್ನು ಈ ಹಿಂದೆ ಹೆಂಗೆ ನೀವು ಹಾರ್ಡಾಗಿ, ಹಾರ್ಶ್ ಆಗಿ, ಮುಖ ಕೊಡ್ದಂಗೆ ಹೇಳ್ತಿದ್ರೆ, ಹಾಗೆ ಈ 41 ದಿವಸದಲ್ಲಿ ಅಪ್ರೋಚ್ ಏನಿರಬೇಕು ಅಂದರೆ, ನೀವು ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳಿ, ಇದು ಬೇಡ ಅಂದರೆ ಬೇಡ ಅಂತ ಹೇಳಿ, ಅದನ್ನು ನಾನು ಹೇಳ್ತಾ ಇಲ್ಲ. ಆದರೆ ಅದನ್ನು ಹೇಳುವಂತಹ ವಿಧಾನ, ಕ್ರಮ ಒಂದು ಸ್ವಲ್ಪ ಪಾಲಿಶ್ಡ್ ಆಗಿರಬೇಕು, ಡಿಪ್ಲೊಮೆಟಿಕ್ ಆಗಿರ್ಬೇಕು. ಇಲ್ಲ ಅಂದರೆ ಶತ್ರುಗಳು ಜಾಸ್ತಿ ಉಟ್ಕೋತಾರೆ ಈ ಸೂರ್ಯಗ್ರಹಣದಿಂದ. ಅದನ್ನೊಂದು ನೋಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಸೂರ್ಯ ಕುಂಭರಾಶಿಗೆ ಬಂದಿರೋದ್ರಿಂದ ಪಾರ್ಟ್ನರ್ಶಿಪ್, ಎಗ್ರಿಮೆಂಟ್, 1-to-1 ಇಂಟ್ರಾಕ್ಷನ್ನಲ್ಲಿ ಬಹಳ ಜಾಗೃತಿ ಆಗಿರಬೇಕು, ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ. ಬುಧ ನೋಡಿ ಮೀನಕ್ಕೆ ಬಂದಿರೋದ್ರಿಂದ ಕಮ್ಯುನಿಕೇಷನ್ ತುಂಬ ಮಧುರವಾಗಿರಬೇಕು. ಆಗಲೇ ನಾನು ಹೇಳ್ತಾ ಇದ್ದೆ ನಿಮಗೆ, ವಾಣಿಯಲ್ಲಿ ಕಠೋರತೆ ಬರಬಾರದು. ಇದನ್ನು ಒಂದು ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ಶುಕ್ರ ಮೀನರಾಶಿಗೆ ಬಂದಿರೋದ್ರಿಂದ ಹೊಸ ಹೊಸ ಅಪಾರ್ಚುನಿಟೀಸ್ಗಳನ್ನು ಹೊತ್ತು ತರುತ್ತೆ. ಮಂಗಳನಿಂದ ಒಂದು ಸ್ವಲ್ಪ ಮೋಟಿವೇಶನ್ ಆಗುತ್ತೆ, ಎಂತೂಸಿಯಾಸಮ್ ಇರುತ್ತೆ. ಮಾಡೋಣ ನಡ್ರಿ, ಈ ಕೆಲಸ ಯಾಕಾಗಲ್ಲ ನೋಡೇ ಬಿಡೋಣ ಅನ್ನುವ ಹುಮ್ಮಸ್ಸಿರುತ್ತೆ, ಧೈರ್ಯ ಇರುತ್ತೆ. ಆದರೆ ಸ್ವಲ್ಪ ಹೀಟೆಡ್ ಆರ್ಗ್ಯುಮೆಂಟ್ಗಳು ನಡೀಬೋದು, ವಾಗ್ಯುದ್ಧ, ಮಾತಿಗೆ ಮಾತು, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಗುರುಗ್ರಹದ ಸಂಚಾರದಿಂದ ಪ್ಲ್ಯಾನಿಂಗ್ ಆಗುತ್ತೆ. ಮೆಂಟರ್ಸ್, ಗುರು ಹಿರಿಯರಿಂದ ಆಶೀರ್ವಾದ ಇರುತ್ತೆ. ಗುರುಗಳ ಸೇವೆ ಮಾಡೋಕ್ಕೆ ಮರಿಬೇಡಿ. ಗುರುವಾರ ದಿವಸ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ದರ್ಶನ ತಗೊಂಡು ಬನ್ನಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ವಿಶೇಷವಾಗಿ ಈ ವಾರ ಆರೋಗ್ಯ ಅಂತ ಬಂದಾಗ ಡೈಜೆಷನ್, ಸ್ಟ್ರೆಸ್, ಇರ್ರೆಗ್ಯುಲರ್ ಈಟಿಂಗ್ ಹ್ಯಾಬಿಟ್ಸ್ ಬೆಳಿಬಹುದು. ಅದನ್ನು ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ಕರೆಕ್ಟ್ ಟೈಮಿಗೆ ಊಟ ಮಾಡ್ಕೊಳ್ಳಿ. ಇನ್ನು ಕಾಷನ್ಸ್, ಯಾವುದಕ್ಕೆ ನಾವು ಹೆಚ್ಚಿನ ಪ್ರಮಾಣದ ಆದ್ಯತೆಯನ್ನು ಕೊಡಬೇಕು, ಎಚ್ಚರಿಕೆ ಈ ರಾಶಿಯವರು ಅಂದರೆ ಕ್ರಿಟಿಸಿಸಮ್ ಮಾಡೋಕ್ಕೆ ಹೋಗಬೇಡಿ, ವಿಮರ್ಶೆ ಮಾಡಬೇಡಿ. ಇದು ಹಾಗೆ, ಇದು ಹಿಂಗೆ, ನಾನು ಹೇಳಿದ್ದೆ ಸರಿ. ಸ್ವಲ್ಪ ಜಾಗೃತಿಯಾಗಿರಿ ಈ ವಾರ. ಆನೆ ನಡೆದಿದ್ದೇ ದಾರಿ ಅಂತ ನಾವು ಈ ವಾರ ಏನಾದರೂ ಹೋದರೆ ಬಹಳ ಪ್ರಮಾಣದಲ್ಲಿ ಶತ್ರುಗಳು ಆನೆಯನ್ನು ಕಟ್ಟಿ ಹಾಕೋದಕ್ಕೆ ರೆಡಿ ಇರ್ತಾರೆ, ಜಾಗೃತಿಯಾಗಿರಬೇಕು. ಮೇಜರ್ ಅಗ್ರಿಮೆಂಟ್ಸ್ಗಳನ್ನು 16, 17, 18ಕ್ಕೆ ತಗೋಬೇಡಿ. ಮೇಜರ್ ಡಿಸಿಷನ್ಸ್, ಸೂರ್ಯಗ್ರಹಣ ಇದೆ 17ಕ್ಕೆ, ಭಾಳ ಜಾಗ್ರತೆ. 16ಕ್ಕಿಂತ ಮುಂಚೆ ಏನಾದರೂ ಕೆಲಸ ಮಾಡ್ಕೊಳ್ಳೋದು ಒಳಿತು. ಆಲ್ರೆಡಿ ಸಂಚಿಕೆ ನೋಡೋಷ್ಟರಲ್ಲಿ 16 ತಾರೀಕು ಸಂಚಿಕೆ ನಿಮಗೆ 16ಕ್ಕೆ ಸಿಗೋದ್ರಿಂದ ಮುಂಚಿತವಾಗಿ ಮಾಡ್ಕೊಂಡಿದ್ರೆ ಒಳಿತು, ಅಥವಾ 18ರ ನಂತರ ಮಾಡ್ಕೊಳ್ಳೋದಾದರೂ ಒಳಿತು. ನೋಡ್ಕೊಳ್ಳಿ. ಯಾವುದಾದ್ರೂ ಡಿಸಿಷನ್ಸ್ಗಳನ್ನು ಹರಿಬರಿ ಸಡನ್ ತೊಗೊಳಕ್ಕೆ ಹೋಗಬೇಡಿ ಈ ವಾರ. ಟ್ರಾವೆಲಿಂಗಲ್ಲಿ ಡಬಲ್ ಚೆಕ್ ಮಾಡ್ಕೊಳ್ಳಿ. ಅಂದರೆ ನೀವು ಬಸ್ಸಿನಿಂದ, ಫ್ಲೈಟಿಂದ, ಟ್ರೈನಿಂದ, ಗಾಡಿಯಿಂದ ಇಳಿಬೇಕಾದ್ರೆ ನನ್ನ ಬ್ಯಾಗ್ ನಾನು ತೊಗೊಂಡಿದ್ದೀನಾ, ನನ್ನ ಮೊಬೈಲ್ ಫೋನ್ ತೊಗೊಂಡಿದ್ದೀನಾ, ಚಾರ್ಜರ್ ತೊಗೊಂಡಿದ್ದೀನಾ, ನನ್ನ ಸೂಟ್ ಕೇಸ್, ಬ್ರೀಫ್ ಕೇಸ್, ಹ್ಯಾಂಡ್ ಬ್ಯಾಗ್ ತೊಗೊಂಡಿದ್ದೀನಾ, ಡಬಲ್ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಪ್ರಯಾಣದ ಸಂದರ್ಭದಲ್ಲಿ ಈ ರಾಶಿಯವರು ಈ ವಾರ ನಿಮ್ಮ ವ್ಯಾಲ್ಯೂಬಲ್ ವಸ್ತುಗಳನ್ನು ಕಳೆದುಕೋತಾರೆ. ಬಹಳ ಜಾಗೃತಿಯಾಗಿರಬೇಕು. ಡಬಲ್ ಚೆಕ್ ಮಾಡ್ಕೊಳ್ಳಿ. ಡಬಲ್ ಚೆಕ್ ಮಾಡಿಕೊಂಡಾಗ ಕಳೆದುಕೊಳ್ಳುವಂಥ ಸಾಧ್ಯತೆ ಇರೋದಿಲ್ಲ. ಅದರ ಬಗ್ಗೆ ಹುಷಾರ್. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಹಸಿರು ಬಣ್ಣ ಶುಭ ಇರುತ್ತೆ, ಉತ್ತರ ದಿಕ್ಕು ಶುಭ, ನಂಬರ್ 5 ಶುಭ ಇರುತ್ತೆ. ಇನ್ನು ಈ ಒಂದು ಫೆಬ್ರವರಿ 15ನೇ ತಾರೀಕು ಶಿವರಾತ್ರಿಗೆ ಆದಂತಹ 5 ಗ್ರಹಗಳ ಮಹಾಯುತಿ ಮತ್ತು 5 ರಾಜಯೋಗ ಏನು ರೂಪುಗೊಂಡಿದೆ, ಅದರ ಪ್ರಯುಕ್ತ ನಾವೇನು ಮಾಡ್ತಾ ಇದ್ದೀವಿ ಅಂದರೆ 41 ದಿನ, ಫೆಬ್ರವರಿ 15ರಿಂದ ಮೊದಲುಗೊಂಡು 41 ದಿನ, ಸರಿಸುಮಾರು ನೀವು ಮಾರ್ಚ್, ಏಪ್ರಿಲ್ ಅಂದ್ಕೊಳ್ಳಿ, 41 ದಿನ ನಾವೇನು ಮಾಡ್ತಾ ಇದ್ದೀವಿ, ಹಗಲು ರಾತ್ರಿ ನಾವು ವಿಶೇಷವಾಗಿ ಮಹಾಲಕ್ಷ್ಮಿ ಕುಬೇರ ಯಾಗ ಮಾಡಿಸ್ತಾ ಇದ್ದೀವಿ. ಅದರಲ್ಲಿ ಈ ಶ್ರೀಚಕ್ರ ಯಂತ್ರ ಪೂಜೆಗಿಡಿಸಿ ಸಿದ್ಧಿ ಮಾಡಿಸ್ತೀವಿ. ನೀವು ಕೂಡ ನಿಮ್ಮ ಹೆಸರನ್ನು ಕೊಟ್ಟು 41 ದಿವಸ ನಡೆಯುವಂತಹ ಸಿದ್ಧಿಯಾಗದಲ್ಲಿ ಶ್ರೀಚಕ್ರ ಯಂತ್ರ ಇಡಿಸ್ಕೊಳ್ಳಿ, ಮನೆಗೆ ತರಿಸ್ಕೊಳ್ಳಿ. ಇದು ಮನೆಗೆ ಬರಲಿ ನೋಡಿ. ಈ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ಎಲ್ಲ ಕೆಲಸಗಳು ಸರಾಗವಾಗಿ ಆಗುತ್ತೆ. ಸಾಲ ಅನ್ನೋದು ಇದು ಮನೆಗೆ ಬಂದರೆ ಬೇರೆ ಸಮೇತ ಕಿತ್ತಿ ಹೋಗುತ್ತೆ. ಅಪಾರ ಹಣ ನಿಮ್ಮತ್ತ ಹರಿದು ಬರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ. ವೀಕ್ಷಕರೇ, ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಇದೇ ಫೆಬ್ರವರಿ 16ರಿಂದ 23ನೇ ತಾರೀಕಿನವರೆಗೆ ಜೀವನದಲ್ಲಿ ಯಾವೆಲ್ಲ ಘಟನಾವಳಿಗಳು ನಡೆಯಬಹುದು ಅನ್ನೋದರ ಮೇಲೆ ಬೆಳಕು ಚೆಲ್ಲುವಂತಹ
ಸಣ್ಣ ಪ್ರಯತ್ನ. ಇಲ್ಲಿ ವಿಶೇಷವಾಗಿ ಫೆಬ್ರವರಿ 17ನೇ ತಾರೀಕಿಗೆ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಹಾಗಾಗಿ ತುಲಾ ರಾಶಿಯವರಿಗೆ ಕೆಲವೊಂದು ಅಲರ್ಟನ್ನು ಅದು ಏನು ಸೂಚಿಸುತ್ತೆ ಅಂತಂದರೆ, ನಿಮಗೆ ಈ ಒಂದು 41 ದಿವಸಗಳಲ್ಲಿ ನಾನು ಲೈವಲ್ಲಿ ಹೇಳ್ತಾ ಇದ್ದೆ, ಈ 5 ಗ್ರಹಗಳು ಯುತಿ ಆಗ್ತಾ ಇದೆ ಕುಂಭರಾಶಿಯಲ್ಲಿ. ಮಹಾಶಿವರಾತ್ರಿಯ ದಿನ 5 ರಾಜಯೋಗಗಳು ರೂಪುಗೊಳ್ತಾ ಇದೆ. ಹಾಗಾಗಿ ತುಲಾರಾಶಿಯವ್ರಿಗಂತೂ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ, ಪ್ರಿಡಿಕ್ಷನ್ ಮಾಡಿದ್ದೀನಿ. ಅದು ನಿಮಗೆ ಈಗ 2-3 ದಿವಸದ ಮುಂಚಿತವಾಗಿಯೇ ನಿಮ್ಗೆ ಅದರದ್ದು ಎಫೆಕ್ಟ್ ಸ್ಟಾರ್ಟ್ ಆಗಿರುತ್ತೆ. ಯಾಕೆಂದರೆ ಏನೇ ಗ್ರಹಗಳ ಯುತಿ ಆಗಲಿ ಏನೇ ಆಗಲಿ, ಅದು ಕೆಲವೊಬ್ರಿಗಂತೂ ಒಂದು 15 ದಿವಸ 20 ದಿವಸ 3 ತಿಂಗಳು ಮುಂಚಿತವಾಗಿಯೇ ಕೆಲವೊಂದು ಗುಡ್ ನ್ಯೂಸ್ಗಳು ಸ್ಟಾರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಯಾಕೆಂದರೆ ಅದು ಗುಡ್ ಫೇವರ್ ರಿಸಲ್ಟ್ ಕೊಡ್ತಾ ಇದ್ದರೆ, ನೆಗೆಟಿವ್ ಇದ್ದರೆ ಅವ್ರಿಗೊಂಚೂರು ಅದೇ ರೀತಿ ನೆಗೆಟಿವ್ ಎಫೆಕ್ಟ್ಗಳನ್ನು ಕೊಡೋದಕ್ಕೆ ಸೂಚನೆಗಳು ಹಿಂಟ್ಗಳು ಶುರುವಾಗಿರುತ್ತೆ. ಬಟ್ ತುಲಾರಾಶಿಯವ್ರಿಗೆ ಒಳ್ಳೆಯದಿದೆ ಮಾತ್ರ, ಬಹಳ ಅಂದರೆ ಬಹಳ ಒಳ್ಳೆಯದಿದೆ. ಆ ಗ್ರಹಗಳ ಯುತಿ ಆದರೆ ಗ್ರಹಣದಿಂದ ಒಂಚೂರು ನಿಮಗೆ ಏನಾಗುತ್ತೆ ಅಂದರೆ, ಅಟೆನ್ಷನ್ ಅನ್ನೋದು ಬೇಕು ಅಂತ ತೋರಿಸುತ್ತೆ. ಅದು ಜಾಸ್ತಿ ಏನಿಲ್ಲ, 1 ವಾರ 10 ದಿವಸ ಈ ಸೂರ್ಯಗ್ರಹಣದ ಎಫೆಕ್ಟ್ ತುಲಾರಾಶಿಯವರಿಗೆ ಒಂದು ಸ್ವಲ್ಪ ಈ ಆಫೀಸಲ್ಲಿ, ಮನೆಯಲ್ಲಿ, ಕಚೇರಿಯಲ್ಲಿ ಏನು ಮಾಡುತ್ತೆ ಅಂತಂದರೆ, ಒಂದು ಸ್ವಲ್ಪ ಇದ್ದಕ್ಕಿದ್ದಂತೆ ಬಾಸ್ ನಿಮ್ಮ ಮೇಲೆ ಸಿಟ್ಟಾಗ್ಬೋದು. ಯಾಕೆ ನೀವು ಅಟೆನ್ಷನ್ ಕೊಡ್ತಾ ಇಲ್ಲ, ಮಾಡ್ತಾ ಇರ್ತೀರಾ, ನಿಮ್ಮ ಗಮನದಲ್ಲಿರುತ್ತೆ, ನೀವು ವರ್ಕೋಹಾಲಿಕ್ ಆಗಿರ್ತೀರಾ, ಕರೆಕ್ಟಾಗಿ ಡೆಡಿಕೇಟೆಡ್ ಒಂದು ಎಂಪ್ಲಾಯ್ ಆಗಿರ್ತೀರ. ಆದರೂ ಕೂಡ ಅವ್ರಿಗೆ ಆ ಕ್ಷಣಕ್ಕೆ ಹಂಗೆ ಅನ್ನಿಸ್ಬೋದು, ಈ ಕೆಲಸ ಇವರು ಮಾಡ್ತಾ ಇಲ್ವಾ. ಅದನ್ನು ಆ ಒಂದು ಮಿಸ್ಕನ್ಸೆಪ್ಷನ್ನಿಂದ, ತಪ್ಪು ಗ್ರಹಿಕೆಯಿಂದ ನಿಮ್ಮ ಮೇಲೆ ಒಂಚೂರು ಅವರು 1 ವಾರ 10 ದಿವಸ ಸೂರ್ಯಗ್ರಹಣ ಆದಮೇಲೆ ತುಲಾರಾಶಿಯವ್ರ ಮೇಲೆ ನಿಮ್ಮ ಬಾಸು, ಇಮಿಡಿಯೇಟ್ ಬಾಸು ಅಥವಾ ಮ್ಯಾನೇಜ್ಮೆಂಟು ಚೂರು ಕಿರಿಕಿರಿ ಆಗುವಂಥ ಸಾಧ್ಯತೆ ಇರುತ್ತೆ. ಅದು ನೋಡ್ಕೊಳ್ಳಿ, ಅದು ತಾತ್ಪೂರ್ತಿಕವಾಗಿ ಮಾತ್ರ. ಇನ್ನು ಈ 5 ಗ್ರಹಗಳ ಯುತಿಗಳಿಂದ ನಿಮಗೆ 41 ದಿವಸ ಮಾತ್ರ ತುಲಾರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ. ಬರೆದಿಟ್ಕೊಳ್ಳಿ ಈಗಲೇ, ತುಲಾರಾಶಿಯವರಿಗೆ ಯಾರಿಗೆ ಮದುವೆ ಸೆಟ್ ಆಗಿಲ್ಲ, ಈ 41 ದಿವಸದಲ್ಲಿ ಮದುವೆ ಸೆಟ್ ಆಗಲೇಬೇಕು. ಯಾರೆಲ್ಲ ಸಂತಾನ ಪ್ರಾಪ್ತಿಗೋಸ್ಕರ ಹಂಬಲಿಸ್ತಾ ಇದ್ದೀರಿ ತುಲಾರಾಶಿಯವರಿಗೆ ಗುಡ್ ನ್ಯೂಸ್ ಬರಲೇಬೇಕು. ಯಾರೆಲ್ಲ ವಾಹನ ಬುಕ್ ಮಾಡ್ಕೋಬೇಕು ಅಂತಿದ್ದೀರಾ ಮಾಡ್ಕೊಳ್ಳೇಬೇಕು. ಯಾರೆಲ್ಲ ಸೈಟು, ಮನೆ, ವಾಹನಕ್ಕೆ ಹಂಬಲಿಸ್ತಾ ಇದ್ದೀರಿ ಎಲ್ಲವೂ ಶುಭ ಶುಭ ಶುಭ. ತುಲಾರಾಶಿಯವ್ರಿಗೆ ಹೆಚ್ಚೇನು ಮಾತಾಡಲಿಕ್ಕಿಲ್ಲ. ಈ ವಾರ ಮಾತ್ರ ಬೊಂಬಾಟಾಗಿದೆ. ಈ ವಾರ ಅಷ್ಟೇ ಅಲ್ಲ, 41 ದಿವಸ ಶುಭನೇ. ಅದರಲ್ಲೂ ಕೂಡ ಕೆಲವೊಂದು ಪ್ರಿಕಾಷನ್ಗಳನ್ನು ತುಲಾರಾಶಿಯವರು ತಗೋಬೇಕಾಗತ್ತೆ. ಅದರ ಬಗ್ಗೆ ನೋಡಲಿಕ್ಕಾಗಿ ನೀವೇನು ಮಾಡಬೇಕು ಅಂತಂದರೆ, ಮೇಜರಾಗಿ ಹೆಲ್ತ್ ಊಟವನ್ನು ನೀವೇನು ಮಾಡ್ತೀರಿ, ಸ್ಕಿಪ್ ಮಾಡ್ತೀರಿ. ಕೆಲಸದ ಒತ್ತಡದಲ್ಲಿಯೋ ಅಥವಾ ಯಾವುದೋ ಕಾರಣದಿಂದಲಿಯೋ ಜರ್ನಿಯಲ್ಲಿರ್ತೀರೋ, ಮತ್ತೊಂದೋ ಮಗದೊಂದೋ ಯಾವುದೋ ಮಾಡೋಣ ಊಟ ತಿಂಡಿ, ಒಂಚೂರು ಈ ಕೆಲಸ ಮುಗಿಸಿ ಇನ್ನೊಂದು 10 ನಿಮಿಷ ಅಲ್ವಾ ಮಾಡೋಣ. ಆ 10 ನಿಮಿಷದ ಒಳಗಡೆ ಇನ್ನೊಂದು ಕೆಲಸ ಬರುತ್ತೆ, ಅದು ಗ್ಯಾಪ್ 20 ನಿಮಿಷ ಆಗುತ್ತೆ. ಆ 20 ನಿಮಿಷ ಹೋಗಿ ಇನ್ನೊಂದು ಕೆಲಸ ಬಂದು 40 ನಿಮಿಷ ಆಗುತ್ತೆ. ಹಾಗಾಗಿ ತುಲಾರಾಶಿಯವರು ಈ ವಾರ ಮಾತ್ರ ಸ್ಕಿಪ್ ಮಾಡಬೇಡಿ. ಯಾವುದನ್ನು, ಊಟ ತಿಂಡಿಯನ್ನು ಕರೆಕ್ಟ್ ಸಮಯಕ್ಕೆ ಮಾಡ್ಕೊಳ್ಳಿ. ಅದರ ಬಗ್ಗೆ ಜಾಗ್ರತೆ ವಹಿಸ್ಕೋಬೇಕಾಗತ್ತೆ. ಅದೇ ರೀತಿ ಇರ್ರೆಗ್ಯುಲರ್ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ಬೋದು. ಅಂದರೆ ನಿಮ್ಮ ನಿದ್ರೆ ಇದ್ದಕ್ಕಿದ್ದಂತೆ ಎಚ್ಚರ ಆಗ್ಬಿಡೋದು, ಕೆಟ್ಟ ಕನಸು, ಎದ್ದು ಕೂತ್ಕೊಳ್ಳೋದು, ಆಮೇಲೆ 1 ಅವರ್ 2 ಅವರ್ ನಿದ್ದೆ ಬರಲ್ಲ, ಇನ್ನು ತೀರಾ ಲೇಟಾಗಿ ನಿದ್ದೆ ಬರುತ್ತೆ, ಬೆಳಕೆ ಹರಿದ್ಬಿಟ್ಟಿರುತ್ತೆ. ಇಂಥದ್ದೆಲ್ಲ ಆಗ್ಬೋದು. ಅದನ್ನೆಲ್ಲ ನೋಡ್ಕೊಳ್ಳಿ. ಅದಕ್ಕೆ ಮಲಗೋಕ್ಕಿಂತ ಮುಂಚೆ ಹನುಮಾನ್ ಚಾಲೀಸ ಓದಬೇಕು ಇಲ್ಲ ಕೇಳಬೇಕು ಅಂತ ಹೇಳ್ತಾರೆ. ಹನುಮಾನ್ ಚಾಲೀಸ ಕೇಳಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಹನುಮಾನ್ ಚಾಲೀಸ ಜೀತ್ ಮೀಡಿಯಾ ಅಂತ ಟೈಪ್ ಮಾಡಿ ಬರುತ್ತೆ, ಅದನ್ನ ಕೇಳಿ ನೆಮ್ಮದಿಯಿಂದ ನಿದ್ರೆ ಮಾಡಿ. ಆಮೇಲೆ ಮೇಜರ್ ಆಗಿ ಕಾಷನ್ಸ್ಗಳನ್ನು ತುಲಾರಾಶಿಯವರು ಏನು ತಗೋಬೇಕು ಅಂದರೆ, ಈ ವಾರ ನಿಮಗೆ ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ. ಯಾವುದೇ ಡಿಸಿಷನ್ಗಳನ್ನು ನಿಮ್ಮ ವರ್ಕ್ ಪ್ಲೇಸಲ್ಲಿ, ಆಮೇಲೆ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ತಗೋಬೇಕಾದ್ರೆ ಸಡನ್ ಹರಿಬರಿ ಮಾಡಬೇಡಿ. ಈ ಐಟಮ್ ಚೆನ್ನಾಗಿ ಮೂವ್ ಆಗ್ತಾ ಇದೆ, ಒಂದು 5 ಲಕ್ಷದ ಮಟೀರಿಯಲ್ ಹಾಕ್ಸ್ಬಿಡ್ಲಾ ಅಂತ ಏನೋ ಮಿಸ್ಕನ್ಸೆಪ್ಷನ್ ಬಂದು ಹಾಕ್ಸೇ ಬಿಡ್ತೀರಾ, ಅದು ಮಟೀರಿಯಲ್ ಮೂವ್ ಆಗಲ್ಲ. ಏನು ಮಾಡ್ತೀರಾ, ಈ ರೀತಿಯಾದಂಥದ್ದು ಬರುತ್ತೆ. ಅದ್ರ ಬಗ್ಗೆ ಜಾಗ್ರತೆ. ಅದೇ ರೀತಿ ಆರ್ಗ್ಯುಮೆಂಟ್ಗಳು ಬೇಡ. ಫ್ಯಾಮಿಲಿ ಮೆಂಬರ್ ಜೊತೆಗೆ ಸಣ್ಣ ಸಣ್ಣ ವಿಷಯಕ್ಕೆ ತುಲಾರಾಶಿಯವರಿಗೆ ಈ ವಾರ ಒಂಚೂರು ಕಿರಿಕಿರಿಯಾಗಿ ಜಗಳ ಆಗ್ಬೋದು, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ವಿಶೇಷವಾಗಿ ತುಲಾರಾಶಿಯವರು ಬಾತ್ರೂಮಿಂದ ಹೊರಗಡೆ ಬರಬೇಕಾದ್ರೆ, ಸ್ನಾನ ಮಾಡಬೇಕಾದ್ರೆ, ಮೆಟ್ಟಿಲುಗಳನ್ನು ಇಳಿಬೇಕಾದ್ರೆ ಒಂದು ಸ್ವಲ್ಪ ಜಾಗ್ರತೆ. ಆ್ಯಂಕಲ್ ಟ್ವಿಸ್ಟ್ ಆಗುವಂಥದ್ದು, ಹೇರ್ಲೈನ್ ಫ್ರ್ಯಾಕ್ಚರ್ ಆಗುವಂಥದ್ದು, ಒಂದು ಕಾಲು ನಿಮ್ಮದು ಮಡಚಿ ಬಿಡುತ್ತೆ, ಈ ರೀತಿ ಟ್ವಿಸ್ಟ್ ಆಗುತ್ತೆ, ಹೇರ್ಲೈನ್ ಫ್ರ್ಯಾಕ್ಚರ್ ಆಗ್ಬೋದು.
ಸ್ವಲ್ಪ ಅದರಿಂದ ಆ ವಾರ ಪೂರ್ತಿ ನಿಮಗೆ ನಡೆಯೋದಕ್ಕೆ ಡೈಲಿ ರೂಟೀನ್ ವರ್ಕಿಗೆ ಡಿಸ್ಟರ್ಬ್ ಆಗ್ಬೋದು, ಅದನ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಬಿಳಿ ನಿಮಗೆ ಬಹಳ ಶುಭ. ಪಶ್ಚಿಮ ದಿಕ್ಕಿನಿಂದ ಗುಡ್ ನ್ಯೂಸ್ ಬರುತ್ತೆ. ನಂಬರ್ 6 ಶುಭ ಮತ್ತು ಶುಕ್ರವಾರ ಶುಭ ಅಂತ ಬರುತ್ತೆ. ಅದೇ ರೀತಿ ವೀಕ್ಷಕರೇ, ನಾನು ತುಲಾರಾಶಿಯವ್ರಿಗಂತೂ ಈ ಸುಮಾರು ಒಂದು ವಾರದಿಂದ ಹೇಳ್ತಾ ಇದ್ದೀನಿ, ಪ್ರತಿ ಸಂಚಿಕೆಯಲ್ಲೂ 5 ಗ್ರಹ ಯುತಿಯಾಗಿದೆ. ಶಿವರಾತ್ರಿ ದಿನ ತುಲಾರಾಶಿಯವರಿಗೆ ಬೆಸ್ಟ್ ಗುಡ್ ಅಂತ ಹೇಳಿ ಆ ಒಂದು ಫಲ ಇನ್ನೂ ಹೆಚ್ಚಾಗಬೇಕು ಅಂತಂದರೆ ನಾವೇನು ಮಾಡ್ತಾ ಇದ್ದೀವಿ, 41 ದಿವಸ ಲಕ್ಷ್ಮೀ ಕುಬೇರ ಯಾಗವನ್ನು ಹಗಲು ರಾತ್ರಿ ನಿರಂತರ ಮಾಡಿಸ್ತಾ ಇದ್ದೀವಿ. ಇನ್ನೂ ಯಾರು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿಲ್ಲ ಅಂದರೆ ಈಗಲೇ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. 41 ದಿವಸ ನಿರಂತರ ಪೂಜೆ ನಡೆಯುತ್ತೆ. 41ನೇ ದಿವಸ ಆದಮೇಲೆ ನಿಮ್ಮ ಮನೆಗೆ ಬರುತ್ತೆ. ಆಮೇಲೆ ತುಲಾರಾಶಿಯವರಿಗೆ ನಾನು ಹೆಚ್ಚೇನು ಹೇಳೋದಿಲ್ಲ, ಇದು ಮನೆಗೆ ಬಂದ ಮೇಲೆ ನಿಮ್ಮ ಜೀವನದ ದಿಕ್ಕು ಬದಲಿಸಲಿಲ್ಲ ಅಂದರೆ ಕೇಳಿ, ತುಲಾರಾಶಿಯವರು ಹ್ಯಾಪಿಯಾಗಿ ಕಮೆಂಟ್ ಮಾಡ್ತೀರಾ. ಕೆಲಸ, ಕಾರ್ಯ, ಸಂತಾನ ಪ್ರಾಪ್ತಿ, ಮದುವೆ, ಹಣಕಾಸು, ಸೈಟು, ಸಾಕಷ್ಟು ಶ್ರೀಮಂತಿಕೆ ತಂದು ಕೊಡುತ್ತೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ. ಈಗಲೇ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಈ ವಾರದ ಗ್ರಹ ಸಂಚಾರದ ಸ್ಥಿತಿಗಳ ಆಧಾರದ ಮೇಲೆ ನೋಡಲಿಕ್ಕಾಗಿ 17ನೇ ತಾರೀಕಿಗೆ ಮೇಜರ್ ಇವೆಂಟ್ ನಡೀತಾ ಇದೆ. ಅದೇನಪ್ಪ ಅಂದರೆ ಸೂರ್ಯಗ್ರಹಣ. ಭಾರತದಲ್ಲಿ ಅದು ಗೋಚರ ಆಗೋದಿಲ್ಲ, ಸೂತಕ ಇರೋದಿಲ್ಲ, ಆಚರಣೆ ಇರೋದಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ನಿಮ್ಮ ವೃಶ್ಚಿಕ ರಾಶಿಯವರಿಗೆ ಇದರ ಎಫೆಕ್ಟ್ ಸಣ್ಣ ಪ್ರಮಾಣದಲ್ಲಿ ಇರುತ್ತೆ ಅಂತ ಸೂಚಿಸ್ತಾ ಇದೆ. ಫೆಬ್ರವರಿ 16, 17, 18 ವೃಶ್ಚಿಕ ರಾಶಿಯವರು ಯಾವುದೇ ಮೇಜರ್ ಡಿಸಿಷನ್ ತಗೋಬಾರ್ದು. ಏನಾದರೂ ಇದ್ದರೆ ನೀವು ಫೆಬ್ರವರಿ 16ಕ್ಕಿಂತ ಮುಂಚೆ ತೊಗೊಂಡಿದ್ರೆ ಒಳ್ಳೆಯದು, ಅಥವಾ 18ರ ನಂತರ ತೊಗೊಂಡ್ರೆ ಬಹಳ ಶುಭ. ಇನ್ನು ಸೂರ್ಯ ಕುಂಭರಾಶಿಗೆ ಬರ್ತಾ ಇರೋದ್ರಿಂದ ನಿಮಗೆ ಏನಾಗುತ್ತೆ ಅಂತಂದರೆ ಈ ವಾರದಲ್ಲಿ ಎಮೋಷನಲ್ ಒಂದು ಸ್ವಲ್ಪ ಮೂಡ್ ಸ್ವಿಂಗ್ಸ್ ಇರುತ್ತೆ. ಕ್ರಿಯೇಟಿವಿಟಿಗೆ ಯಾರೋ ಕ್ರಿಯೇಟಿವ್ ಕ್ಷೇತ್ರದಲ್ಲಿ, ಕಲಾಕ್ಷೇತ್ರ, ಮನೋರಂಜನಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಮೂಡ್ ಸ್ವಿಂಗ್ ಆಗುವಂಥ ಜಾಸ್ತಿ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಸೆಲ್ಫ್ ಎಕ್ಸ್ಪ್ರೆಷನ್ ಇರಬೇಕು. ಮನಸ್ಸಲ್ಲಿರೋದ್ರಿಂದ ಇರೋದನ್ನು ನಾವು ಹೇಳ್ಕೋಬೇಕು. ಎದುರುಗಡೆ ಇರೋರಿಗೆ ತಪ್ಪೇನಿದೆ ಅದರಲ್ಲಿ? ಇರೋದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಮನಸ್ಸಲ್ಲೇ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಮೆಂಟಲ್ ಇಂಬ್ಯಾಲೆನ್ಸ್ ಆಗಿ ಡಿಪ್ರೆಷನ್ನು, ಮತ್ತೊಂದು ಮೂಡ್ ಸ್ವಿಂಗ್, ಅದಕ್ಕೆ ದಾರಿ ಮಾಡಿಕೊಡ್ಬೇಡಿ. ಇದು ಸೂರ್ಯನಿಂದ ಆಗುತ್ತೆ, ಜಾಗೃತಿಯಾಗಿರಿ. ಇನ್ನು ಬುಧನ ರಾಶಿ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಇಂಟ್ಯೂಷನ್ ಪವರ್ ಜಾಸ್ತಿ ಆಗುತ್ತೆ. ಶುಕ್ರನ ರಾಶಿ ಸಂಚಾರದಿಂದ ನಿಮಗೆ ದಾಂಪತ್ಯದಲ್ಲಿ ದಂಪತಿಗಳಿಂದ ಒಂದು ನಿಮ್ಮ ಪಾರ್ಟ್ನರ್ ಏನಿರ್ತಾರೆ ಜೀವನ ಸಂಗಾತಿಯಿಂದ ಹೆಚ್ಚಿನ ಒಂದು ಸಪೋರ್ಟ್ ಸಿಗುತ್ತೆ. ಮಂಗಳನ ಸಂಚಾರದಿಂದ ಯಾರು ಟ್ರಾವೆಲ್ ಸೆಕ್ಟರಲ್ಲಿ ಹೂಡಿಕೆ ಮಾಡಿದ್ದೀರಿ, ಟ್ರಾವೆಲ್ ಸೆಕ್ಟರಲ್ಲಿ ಇದ್ದೀರಿ, ಬಹಳ ಶುಭ ಇದೆ. ಅದೇ ರೀತಿ ವಿಶೇಷವಾಗಿ ಗುರುಗ್ರಹದ ಸಂಚಾರದಿಂದ ಕೋಆಪರೇಷನ್ ಸಿಗುತ್ತೆ. ಮನೆಯಲ್ಲಿ ನಾವಿದ್ದೀವಿ ಮಾಡು, ಮುನ್ನುಗ್ಗು ಎನ್ನುವಂತಹ ಧೈರ್ಯದ ಮಾತು, ನಿಮ್ಮ ಕುಟುಂಬದ ಸದಸ್ಯರ ಒಂದು ಮುನ್ನುಡಿ ನಿಮಗೆ ಜೀವನದಲ್ಲಿ ಇನ್ನೂ ಹೆಚ್ಚು ಸಾಧಿಸೋದಕ್ಕೆ ಪುಷ್ಟಿ ಕೊಡುತ್ತೆ, ಧೈರ್ಯ ಕೊಡುತ್ತೆ. ಆರೋಗ್ಯ ಅಂತ ಬಂದಾಗ ಈ ರಾಶಿಯವರಿಗೆ ಸ್ಟ್ರೆಸ್ ಲೆವೆಲ್ ಒಂದು ಸ್ವಲ್ಪ ಹೆಚ್ಚಾಗುತ್ತೆ. ಆಂಗ್ಸೈಟಿ, ಓವರ್ ಆಗಿ ಥಿಂಕ್ ಮಾಡುವಂಥದ್ದು ಇದೆಲ್ಲ ಇರುತ್ತೆ. ಮೆಡಿಟೇಷನ್ ಮಾಡ್ಕೊಳ್ಳಿ, ಶಾರ್ಟ್ ವಾಕ್ ಹೋಗಿ ಬನ್ನಿ, ಒಂದು ಸ್ವಲ್ಪ ಶಾರ್ಟ್ ಬ್ರೇಕ್ ತಗೊಳ್ಳಿ ದಿನದಲ್ಲಿ. ವಿಷ್ಣು, ಲಕ್ಷ್ಮೀ, ನಾರಾಯಣರ ಆರಾಧನೆ ನೋಡಿ. ನೀವು ಪ್ರತಿದಿನ ಈ ವಾರ ಪೂರ್ತಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬಂದ ತಕ್ಷಣ ದೇವರ ಮನೆ ಎದುರುಗಡೆ ಕೂತ್ಕೊಂಡು 11 ಸಲ ಓಂ ನಮೋ ಭಗವತೆ ವಾಸುದೇವಾಯ ಮತ್ತು 18 ಸಲ ಶ್ರೀಂ ಎನ್ನುವ ಬೀಜ ಮಂತ್ರವನ್ನು ಪಠಣೆ ಮಾಡಿ ನೋಡಿ. ಬಂದು ನಿಂತಹ ಎಲ್ಲ ವಿಘ್ನಗಳು ದೂರ ಆಗುತ್ತೆ. ವೀಕ್ಷಕರೇ, ಕಾಷನ್ಸ್, ಸ್ವಲ್ಪ ಈ ರಾಶಿಯವರು ಈ ವಾರ ಆರ್ಗ್ಯುಮೆಂಟ್ಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಮಾತಿನಲ್ಲಿ ಕಠೋರತೆ ಇರಬಾರ್ದು, ವಾಣಿ ಮಧುರವಾಗಿರಬೇಕು. ಅದೇ ರೀತಿ ಮೇಜರ್ ಫೈನಾನ್ಷಿಯಲ್ ಡಿಸಿಷನ್ಗಳನ್ನು, ಸಾಲ ಕೊಡೋದು, ತಗೊಳ್ಳೋದು, ಇಂಥದ್ದನ್ನು 16, 17, 18ಕ್ಕೆ ಮಾಡ್ಕೋಬೇಡಿ. ಬಹಳ ಜಾಗ್ರತೆ, ಸೂರ್ಯಗ್ರಹಣ ಇದೆ. ಅದೇ ರೀತಿ ಪ್ರೊಡಕ್ಟಿವಿಟಿಯಿಂದ ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡುವಂಥ ಶತ್ರುಗಳು ಹುಟ್ಕೋತಾರೆ. ಶತ್ರು ಕಾಟದ ಮೇಲೆ ಒಂದು ಕಣ್ಣಿರಲಿ, ಜಾಗ್ರತೆ. ಟ್ರಾವೆಲಿಂಗ್ ಮಾಡುವಾಗ ಬಹಳ ಜಾಗ್ರತೆ. ನಿಮ್ಮ ವಾಹನಕ್ಕೆ ಬೇರೆಯವರು ಬಂದು ಟಚ್ ಮಾಡುವಂಥದ್ದು, ನೀವು ವಾಹನದಿಂದ ಕೆಳಗಡೆ ಬೀಳುವಂಥದ್ದು, ಇಂಥ ಸಣ್ಣ ಪುಟ್ಟ ಅವಘಡಗಳು ನಡೀಬೋದು. ಜಾಗೃತಿಯಾಗಿರಿ. ಈ ರಾಶಿಯವರಿಗೆ ಈ ವಾರ ನೋಡಿ, ಮೆರೂನ್ ಬಣ್ಣ, ಡೀಪ್ ರೆಡ್, ತುಂಬ ಗಾಢವಾದಂಥ ಕೆಂಪು ಬಣ್ಣ ಶುಭ. ದಕ್ಷಿಣ ದಿಕ್ಕು ಶುಭ ಇರುತ್ತೆ. ನಂಬರ್ 9 ಶುಭ. ಅದೇ ರೀತಿ ಮಂಗಳವಾರ ಶುಭ. ಈ ಶುಭವನ್ನು ಇನ್ನೂ ನೀವು ಡಬಲ್ ಮಾಡ್ಕೋಬೇಕು ಅಂತಂದರೆ ಈ ರಾಶಿಯವರು
ನಾನಾಗಲೇ ಹೇಳ್ತಾ ಇದ್ದೆ, 41 ದಿವಸ ಜೀತ್ ಮೀಡಿಯಾದಲ್ಲಿ ನಿರಂತರವಾಗಿ ಹಗಲು ರಾತ್ರಿ ಲಕ್ಷ್ಮೀನಾರಾಯಣ ಹೋಮ, ಕುಬೇರ ಲಕ್ಷ್ಮೀ ಯಾಗ ನಡೀತಾ ಇದೆ ಅಂತ ಹೇಳಿ. ಯಾಕೆಂದರೆ ಫೆಬ್ರವರಿ 15ಕ್ಕೆ 5 ಗ್ರಹಗಳು ಕುಂಭರಾಶಿಯಲ್ಲಿ ಯುತಿಯಾಗಿದೆ, 5 ರಾಜಯೋಗ ರೂಪುಗೊಳ್ತಾ ಇದೆ. ಅದನ್ನು ನಾವು ವೀಕ್ಷಕರಿಗೆ ತಲುಪಿಸ್ಬೇಕು ಅಂತ ಹೇಳಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು 41 ದಿವಸ ನಿರಂತರವಾಗಿ ಹಗಲು ರಾತ್ರಿ ಸಿದ್ಧಿ ಪೂಜೆಯಲ್ಲಿ ಇಡಿಸ್ತಾ ಇದ್ದೀವಿ. ಇನ್ನೂ ಈ ರಾಶಿಯವರು ತರಿಸ್ಕೊಂಡಿಲ್ಲ, ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬುಕ್ ಮಾಡಿಸ್ಕೊಂಡಿಲ್ಲ ಅಂದರೆ ಬುಕ್ ಮಾಡಿಸ್ಕೊಳ್ಳಿ. ಇಂತಹ ಚಾನ್ಸ್ ನಿಮಗೆ ಬಿಟ್ಟರೆ ಸಿಗೋದಿಲ್ಲ. ಯಾಕೆಂದರೆ 300 ವರ್ಷಕ್ಕೊಮ್ಮೆ ಬರುವಂಥ ಯೋಗದಲ್ಲಿ ಈ ಶ್ರೀಚಕ್ರ ಸಿದ್ಧಿ ಆಗ್ತಾ ಇದೆ. ಈಗಲೇ ಬುಕ್ ಮಾಡ್ಕೊಳ್ಳಿ, ಮನೆಗೆ ತರಿಸ್ಕೊಳ್ಳಿ. ಮುಂದಿನ ರಿಸಲ್ಟ್ ನಾನು ಹೇಳೋದಿಲ್ಲ, ನೀವೇ ಹೇಳ್ತೀರಾ. ನೀವು ದಿನಾನು ಕಮೆಂಟ್ ಮಾಡ್ತೀರಾ ನನಗೆ, ಗುರುಗಳೇ ಈ ಶ್ರೀಚಕ್ರ ಯಂತ್ರ 300 ವರ್ಷಕ್ಕೊಮ್ಮೆ ಬರುವ ರಾಜಯೋಗದಲ್ಲಿ ಸಿದ್ಧಿ ಯೋಗ ಮಾಡಿ ಕಳಿಸಿದ್ದೀರಿ, ನನಗೆ ಪ್ರತಿದಿನ ಹಣ ಬರ್ತಾ ಇದೆ, ನನಗೆ ಸಾಕಷ್ಟು ಶ್ರೀಮಂತಿಕೆ ಬರ್ತಾ ಇದೆ, ಸಾಕಷ್ಟು ಒಳ್ಳೆಯದಾಗ್ತಾ ಇದೆ ಅಂತ ಕಮೆಂಟ್ ಮಾಡೇ ಮಾಡ್ತೀರಾ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರ ಫೆಬ್ರವರಿ 16ರಿಂದ 23ರವರೆಗೆ ರಾಶಿ ಭವಿಷ್ಯ ಯಾವ ರೀತಿಯಾಗಿ ಈ ವಾರ ಘಟನಾವಳಿಗಳು ನಡೀಬಹುದು ಅಂತ ನೋಡಲಿಕ್ಕಾಗಿ ಮೇಜರ್ ಇನ್ಸಿಡೆಂಟ್ ಅಂತ ಬಂದಾಗ ನಾನು ಆಲ್ರೆಡಿ ಹೇಳಿದ್ದೀನಿ ಲೈವಲ್ಲಿ. ಫೆಬ್ರವರಿ 15ಕ್ಕೆ ಮಹಾಶಿವರಾತ್ರಿಯ ದಿನ 5 ಗ್ರಹಗಳ ಮೇಜರ್ ಯುತಿ ಆಗ್ತಾ ಇದೆ. ಅದು 300 ವರ್ಷಗಳ ನಂತರ ಆಗ್ತಾ ಇದೆ. ಮೇಜರ್ ಹ್ಯಾಪ್ನಿಂಗ್ ಅದು ಆಸ್ಟ್ರಾಲಜಿಯಲ್ಲಿ. ಅದರ ಜೊತೆಗೆ 17ಕ್ಕೆ ಇಲ್ಲಿ ಸೂರ್ಯಗ್ರಹಣ ಘಟಿಸುವಂಥದ್ದು. ಆದರೆ ಭಾರತದಲ್ಲಿ ಗೋಚರ ಆಗೋದಿಲ್ಲ, ಅದರ ಸೂತಕಗಳಾಗಲಿ ಆಚರಣೆಗಳಾಗಲಿ ಇರೋದಿಲ್ಲ. ಆದರೂ ಕೂಡ ಧನುರಾಶಿಯವರಿಗೆ ಈ ಸೂರ್ಯಗ್ರಹಣದ ಎಫೆಕ್ಟ್ ಏನಾದರೂ ಇದೆಯಾ ಅಂತ ನೋಡಲಿಕ್ಕಾಗಿ ಚೇಂಜ್ ಆಫ್ ರೆಸಿಡೆನ್ಸ್ ಅಂತ ತೋರಿಸ್ತಾ ಇದೆ. ಅಂದರೆ ನೀವು ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ, ಉದಾಹರಣೆಗೆ ನಿಮಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಬಹುದು, ಅಥವಾ ರೆಂಟೆಡ್ ಹೌಸನ್ನು ಇನ್ನೊಂದು ಕಡೆ ಶಿಫ್ಟ್ ಮಾಡಬಹುದು, ಅಥವಾ ನಿಮ್ಮ ಕಚೇರಿಯನ್ನು ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ನೀವು ಶಿಫ್ಟ್ ಮಾಡಬಹುದು. ಈ ರೀತಿಯಾಗಿ ಕೆಲಸದ ಸ್ಥಳದಲ್ಲಿ ಪರಿವರ್ತನೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ ಧನುರಾಶಿಯವರಿಗೆ. ಅದೇ ರೀತಿ ಈ 5 ಗ್ರಹಗಳ ಯುತಿಯಾಗಿರೋದ್ರಿಂದ ನಿಮಗೆ ಇನ್ನೂ ಒಂದು ಗಿಫ್ಟನ್ನು ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ಧನುರಾಶಿಯವರಿಗೆ. ಈ ಸಂಚಿಕೆಯ ಕೊನೆಯವರೆಗೆ ನನ್ನ ಜೊತೆ ಕನೆಕ್ಟ್ ಆಗಿ. ಇನ್ನು ಧನುರಾಶಿಯವರಿಗೆ ಈ 16ರಿಂದ 23ರವರೆಗೆ ಸೂರ್ಯನ ಪರಿವರ್ತನೆ, ರಾಶಿ ಪರಿವರ್ತನೆ ಏನು ಮಾಡುತ್ತೆ ಅಂತಂದರೆ ಮನೆತನ, ಪರ್ಸನಲ್ ಕಂಫರ್ಟ್, ಶಾರ್ಟ್ ಟ್ರಾವೆಲ್, ಕಮ್ಯುನಿಕೇಷನ್ ಎಲ್ಲವೂ ಇಂಪ್ರೂವ್ ಆಗುತ್ತೆ. ಬುಧನ ರಾಶಿ ಸಂಚಾರದಿಂದ ನಿಮಗೆ ಪ್ರಾಪರ್ಟಿ ರಿಲೇಟೆಡ್ ಕ್ಲಿಯರಿಟಿ ಬರುತ್ತೆ. ಯಾವುದೇ ರೀತಿಯಾದಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಸೈಟ್ ಬುಕ್ಕಿಂಗ್, ಮನೆ ಖರೀದಿ ಎಲ್ಲ ಡೆವಲಪ್ಮೆಂಟ್ಗಳು ನಡೆಯುತ್ತೆ. ಶುಕ್ರನ ಸಂಚಾರದಿಂದ ಮನೆಯಲ್ಲಿ ಸಂತೋಷ, ಸಮೃದ್ಧಿ, ಒಂದು ಸಂತಾನ ಪ್ರಾಪ್ತಿಗೋಸ್ಕರ ಒಂದು ಸಮಾಚಾರಕ್ಕಾಗಿ ಧನುರಾಶಿಯವರು ಹಂಬಲಿಸ್ತಾ ಇದ್ರೆ ಗುಡ್ ನ್ಯೂಸ್ ಬರುತ್ತೆ. ಮದುವೆಗೋಸ್ಕರ ಕಾಯ್ತಾ ಇದ್ರೆ ಗುಡ್ ನ್ಯೂಸ್ ನಿಮಗೆ ಕಾದಿದೆ ವೀಕ್ಷಕರೇ. ಇನ್ನು ಧನುರಾಶಿಯವರಿಗೆ ಗುರುಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ಮೆಂಟರ್ಸ್ಗಳಿಂದ, ಗುರು ಹಿರಿಯರಿಂದ ಮನೆಯಲ್ಲಿ ಏನು ತಂದೆ ತಾಯಿ ಇರ್ತಾರೆ, ಅಜ್ಜ ಅಜ್ಜಿ, ನಿಮ್ಮ ಪಕ್ಕದ ಮನೆಯಲ್ಲಿ ನಿಮಗಿಂತ ವಯಸ್ಸಿಗಿಂತ ಹಿರಿಯರಾದಂಥವರು ನಿಮ್ಮನ್ನು ಸ್ವಲ್ಪ ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ, ವಿಶ್ವಾಸಕ್ಕೆ ತೊಗೊಂಡು ಮಾತಾಡಿಸ್ತಾ ಇರ್ತಾರೆ, ನಿಮಗೆ ವೆಲ್ ವಿಷರ್ ಆಗಿರ್ತಾರೆ, ಗೈಡ್ ಆಗಿರ್ತಾರೆ, ಮೆಂಟರ್ಸ್ ಆಗಿರ್ತಾರೆ. ಅಂಥವರಿಂದ ಈ ವಾರ ನೀವು ಒಂದು ಹಿತವಚನ, ಒಂದು ಒಳ್ಳೆಯ ಮಾರ್ಗದರ್ಶನ ತೊಗೊಳಕ್ಕೆ ಮರಿಬೇಡಿ. ತಪ್ಪೇನಿದೆ, ನಮಗಿಂತ ವಯಸ್ಸಲ್ಲಿ ಹಿರಿಯವರ ಯಾರಿರ್ತಾರೆ, ನಾವೇನಾದರೂ ಕೆಲಸ ಮಾಡೋಕ್ಕೆ ಹೋದಾಗ ಅವ್ರ ಹತ್ರ ನಾವು ಸಜೆಷನ್ ತೊಗೊಳೋದ್ರಲ್ಲಿ ಏನು ತಪ್ಪಿದೆ ಹೇಳಿ? ಒಳ್ಳೆಯದೇ ಅಲ್ವಾ? ಯಾಕೆಂದರೆ ನಮಗಿಂತ ಅವ್ರಿಗೆ ಅನುಭವ ಜಾಸ್ತಿ ಇರುತ್ತೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ, ಜೀವನವನ್ನು ನೋಡಿರ್ತಾರೆ, ಅವರು ಸಾಕಷ್ಟು ಮಾಗಿರ್ತಾರೆ, ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರೆ. ಕೇಳಿ, ಅವ್ರು ಮಾಡಿ ಅಂದರೆ ಮಾಡಿ, ಬೇಡ ಯಾಕೋ ಇದು ಅಷ್ಟು ಸರಿ ಅನ್ನಿಸ್ತಾ ಇಲ್ಲ ಅಂದರೆ ಅವಾಯ್ಡ್ ಮಾಡಿ. ಈ ಥರದ್ದನ್ನು ಮಾಡಬೇಕಾಗತ್ತೆ. ಇನ್ನು ಧನುರಾಶಿಯವರು ಈ ವಾರ ಹೆಲ್ತ್ ರಿಲೇಟೆಡ್ ಒಂದು ಸ್ವಲ್ಪ ಇಂಡೈಜೆಷನ್ ಕಾಡಬಹುದು, ರೆಗ್ಯುಲರ್ ಸ್ವಲ್ಪ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ಬೋದು, ಅದನ್ನು ನೋಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಧನುರಾಶಿಯವರು ಈ ವಾರ ಅವಾಯ್ಡ್ ಮಾಡಬೇಕಾಗಿರೋದು ಏನು ಅಂದರೆ, ಅನ್ನೆಸೆಸರಿ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈ ಮತ್ತು ಜೇಬನ್ನು ಸುಡುತ್ತೆ ದುಡ್ಡು. ಆಮೇಲೆ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಬಂದಮೇಲೆ ನಿಮ್ಗೆ ಅನಿಸುತ್ತೆ, ಅಯ್ಯೋ ನಾನು ಇದನ್ನು ತರಬಾರ್ದಿತ್ತಲ್ಲ ತಂದುಬಿಟ್ಟೆ ಅನ್ನುವಂಥದ್ದು.
ಡೆಫಿನೆಟ್ಲಿ ಆಗುತ್ತೆ, ಬರೆದಿಟ್ಕೊಳ್ಳಿ. ಇಂಪಲ್ಸಿವ್ ಅನ್ನೆಸೆಸರಿ ಪರ್ಚೇಸಿಂಗ್ ಬೇಡ. ಧನುರಾಶಿಯವರ ಜೇಬ್ ಸುಡುತ್ತೆ, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಅದೇ ರೀತಿ ಹರಿಬರಿ ಡಿಸಿಷನ್ಸ್ಗಳನ್ನು ತೊಗೊಳಕ್ಕೆ ಹೋಗಬೇಡಿ. ಪ್ರಾಪರ್ಟಿ ಮ್ಯಾಟ್ರಲ್ಲಿ ಲೀಗಲ್ ಕ್ಲಿಯರೆನ್ಸ್ ಬರದೆ ಸೈಟು ಮನೆಯನ್ನು ತೊಗೊಳಕ್ಕೆ ಹೋಗಬೇಡಿ, ಇದು ನಿಮ್ಮ ಕೈಯನ್ನು ಸುಡಬಹುದು. ಅದೇ ರೀತಿ ಲಾಂಗ್ ಟರ್ಮ್ ಲೀಗಲ್ ಟರ್ಮ್ಗೆ ಅದು ಇಶ್ಯೂಸ್ಗೆ ಕನ್ವರ್ಟ್ ಮಾಡ್ಬೋದು. ಅದೇ ರೀತಿ ರುಟೀನ್ಗಳನ್ನು ನೆಗ್ಲೆಕ್ಟ್ ಮಾಡಬೇಡಿ. ಊಟ ತಿಂಡಿ ಸರಿಯಾದ ಸಮಯಕ್ಕೆ ಮಾಡ್ಕೊಳ್ಳಿ. ನಿಮ್ಮ ಕೆಲಸದಲ್ಲಿ ಕಮಿಟ್ಮೆಂಟ್ ಇರಲಿ. ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು, ಇಂಥ ಉದಾಸೀನ ಬೇಡ. ಅದೇ ರೀತಿ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಧನುರಾಶಿಯವರು ಜಾಗೃತಿಯಾಗಿರಬೇಕಾಗುತ್ತೆ. ಫೆಬ್ರವರಿ 16, 17, 18ಕ್ಕೆ ಜರ್ನಿಯನ್ನು ಮುಂದೂಡ್ಕೊಳ್ಳಿ, ಅವಾಯ್ಡ್ ಮಾಡ್ಕೊಳ್ಳಿ. ಯಾಕೆಂದರೆ 17ನೇ ತಾರೀಕಿಗೆ ಸೂರ್ಯಗ್ರಹಣ ಇದೆ, 16, 18ಕ್ಕೆ ಅದರ ಎಫೆಕ್ಟ್ ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಅತಿ ಅನಿವಾರ್ಯ ಪ್ರಯಾಣ ಮಾಡಲೇಬೇಕು ಅನ್ನುವಂಥ ಸಂದರ್ಭದಲ್ಲಿ ಮಾಡ್ಕೋಬಹುದು. ಅದಕ್ಕೆ ನಿಮಗೆ ಪರಿಹಾರ ಏನು ಅಂದರೆ, ಮನೆಯಿಂದ ಹೊರಡಬೇಕಾದ್ರೆ ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಈ ಮಂತ್ರವನ್ನು 21 ಸಲ ಹೇಳಿ ವಾಹನವನ್ನು ಹತ್ತಿದರೆ ಶ್ರೀಕೃಷ್ಣ ಪರಮಾತ್ಮ ಶ್ರೀಮನ್ನಾರಾಯಣನ ಆಶೀರ್ವಾದ ನಿಮ್ಮನ್ನು ಒಂದು ಕೂದಲೆಳೆಯೂ ಕೂಡ ಕೊಂಕದಂತೆ ನಿಮ್ಮನ್ನು ಕಾಪಾಡಿ ಮನೆಗೆ ತಂದು ಸೇರಿಸುತ್ತೆ. ಈ ಮಾತು ಎಂದೂ ಸುಳ್ಳಾಗೋದಿಲ್ಲ, ಬರೆದಿಟ್ಕೊಳ್ಳಿ. ಇದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು, ಟೆಸ್ಟು ಮಾಡ್ಬೋದು, ಪರೀಕ್ಷೆನೂ ಮಾಡ್ಕೊಳ್ಳಿ. ತದನಂತರ ಈಗ ನಿಮ್ಮ ಮುಂದಿನ ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಹಳದಿ ಬಣ್ಣ ಮತ್ತು ಆರೆಂಜ್ ಶುಭ ಇರುತ್ತೆ. ನಾರ್ತ್ ಈಸ್ಟ್ ಈಶಾನ್ಯದಿಂದ ಗುಡ್ ನ್ಯೂಸ್ ಬರುತ್ತೆ. ನಂಬರ್ 3 ಶುಭ, ಗುರುವಾರ ನಿಮಗೆ ಹೆಚ್ಚಿನ ಶುಭವನ್ನು ತಂದುಕೊಡುತ್ತೆ. ವೀಕ್ಷಕರೇ, ಧನುರಾಶಿಯವರು 41 ದಿವಸ ಈಗ ಏನು ಕುಂಭರಾಶಿಯಲ್ಲಿ 5 ಗ್ರಹ ಯುತಿಯಾಗಿದೆ, ಅದ್ರ ಜೊತೆಗೆ 41 ದಿವಸ ರಾಜಯೋಗ, ಒಂದು 5 ರಾಜಯೋಗ ನಿರ್ಮಾಣಗೊಂಡಿದೆ. ಅದರ ಸದುಪಯೋಗ ನಮ್ಮ ವೀಕ್ಷಕರು ಪಡೆದುಕೊಳ್ಳಿ ಅಂತ ಹೇಳಿ ನಾನು 41 ದಿವಸ ನಿರಂತರವಾಗಿ ಹಗಲು ರಾತ್ರಿ ಈ ಲಕ್ಷ್ಮೀ ಕುಬೇರ ಯಾಗವನ್ನು ಮಾಡಿಸ್ತಾ ಇದ್ದೀನಿ. ಲಕ್ಷ್ಮೀನಾರಾಯಣ ಹೋಮ ನಿರಂತರ ನಡೀತಾ ಇರುತ್ತೆ ಹಗಲು ರಾತ್ರಿ. ಅದರಲ್ಲಿ ಶ್ರೀಚಕ್ರ ಯಂತ್ರವನ್ನು ಇಡಿಸಿ ಸಿದ್ಧಿ ಮಾಡಿಸ್ತಾ ಇರ್ತೀನಿ. ಇನ್ನೂ ಯಾರು ಧನುರಾಶಿಯವರು ಮನೆಗೆ ತರಿಸ್ಕೊಂಡಿಲ್ಲ ಈ ಶ್ರೀಚಕ್ರ ಯಂತ್ರ ಅಂದರೆ ಈಗಲೇ ಬುಕ್ ಮಾಡ್ಕೊಳ್ಳಿ. ಈ ಒಂದು 41 ದಿವಸ ನಿರಂತರವಾದಂಥ ರಾಜಯೋಗದಲ್ಲಿ ಆಗುವಂತಹ ಪೂಜೆ ಶ್ರೀಚಕ್ರ ಯಂತ್ರದ ಪ್ರಭಾವ ಆಗಿರುತ್ತೆ. ಅದು ನಿಮ್ಮ ಮನೆಗೆ ಬಂದರೆ ಸಾಕಷ್ಟು ಹಣ ನಿಮ್ಮ ಹತ್ರ ಹರಿದು ಬರುತ್ತೆ. ನಿಮ್ಮ ಜೀವನ ಎಲ್ಲಿಂದ ಎಲ್ಲಿಗೂ ಹೊರಟೋಗುತ್ತೆ, ಅಪಾರ ಪ್ರಮಾಣದ ಹಣ ಹರಿದು ಬರುತ್ತೆ. ಮಿಸ್ ಮಾಡಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಫೆಬ್ರವರಿ 16ರಿಂದ 23ರವರೆಗೆ ಮೇಜರ್ ಇನ್ಸಿಡೆಂಟ್ಸ್ ಏನು ನಡೀಬಹುದು ಅಂತಂದರೆ, 17ಕ್ಕೆ ಸೂರ್ಯಗ್ರಹಣ ಇದೆ. ಆ ಸೂರ್ಯಗ್ರಹಣದ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಆಗುತ್ತಾ ಆಗಲ್ವಾ ನೋಡೋಣ. ಏನಾಗುತ್ತೆ ಅಂತಂದರೆ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಈ ವಾರ ಅಂಥೇಳಿ ಮಕರ ರಾಶಿಯವರು. ಯಾಕೆಂದರೆ ಒಂದು ಜರ್ನಿ ಪ್ರಯಾಣದ ಸಂದರ್ಭದಲ್ಲಿ ತುಸು ಚಿಕ್ಕ ಪುಟ್ಟ ಸಣ್ಣ ಪ್ರಮಾಣದ ಅವಘಡಗಳು ಅಪಘಾತಗಳು ಸಾಧ್ಯತೆ ಇದೆ ಅಂತ ತೋರಿಸುತ್ತೆ. ಹಾಗಾಗಿ ಮಕರ ರಾಶಿಯವರು ದಯಮಾಡಿ ನಿಮಗೆ ಕೈ ಮುಗಿದು ನಾನು ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ, ಈ ವಾರ ಓವರ್ ಸ್ಪೀಡಾಗಿ ವಾಹನವನ್ನು ಚಾಲನೆ ಮಾಡಬೇಡಿ. ಹೆಲ್ಮೆಟ್ ಧಾರಣೆ 2 ವೀಲರ್ ಕಡ್ಡಾಯವಾಗಿ ಮಾಡ್ಕೊಳ್ಳಿ. ಮುಂದೆ ಹಿಂದೆ ಕೂತವರು, ಕಾರಲ್ಲಿ ಹೋಗುವಂಥವ್ರು ಸೀಟ್ ಬೆಲ್ಟ್ ಧಾರಣೆ ಕಡ್ಡಾಯ ಮಾಡ್ಕೊಳ್ಳಿ. ಹರಿಬರಿ ಬೇಡ, ಲೇಟಾಗಿ ಮನೆಯಿಂದ ಹೊರಡೋದು ಬೇಡ. 10 ನಿಮಿಷ ಮೊದಲೇ ಹೊರಡಿ. ಟ್ರಾಫಿಕ್ಕು ಮಗದೊಂದು ಸೇಫಾಗಿ ರೀಚ್ ಆಗ್ತೀರಾ. ಓವರ್ ಸ್ಪೀಡ್ ರೇಸ್ ಥರ ಡ್ರೈವಿಂಗ್ ಯಾಕೆ? ಅದು ನಿಮಗೆ ಈ ಮಕರ ರಾಶಿಯವರಿಗೆ ಸೂರ್ಯಗ್ರಹಣ ಈ ಬಾರಿ ಪ್ರಯಾಣದಲ್ಲಿ ಒಂಚೂರು ಅವಘಡ ಅಂತ ತೋರಿಸ್ತಾ ಇದೆ. ಅದರ ಬಗ್ಗೆ ಜಾಗೃತಿಯಾಗಿ ನೋಡ್ಕೊಳ್ಳಿ. ಇನ್ನು ಸೂರ್ಯ ಕುಂಭರಾಶಿಗೆ ಬರ್ತಾ ಇರೋದ್ರಿಂದ ಕಮ್ಯುನಿಕೇಷನ್, ಲರ್ನಿಂಗ್, ಪ್ಲ್ಯಾನಿಂಗ್ ಎಲ್ಲವೂ ಶುಭ. ಬುಧನ ರಾಶಿ ಸಂಚಾರದಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಸ್ವಲ್ಪ ಸಮ್ ಟೈಮ್ ಮೈಂಡ್ ಬ್ಲಾಕ್ ಆದಂಗೆ ಆಗೋದು. ಈ ಡೆಸಿಷನ್ ನಾನೇನಾದರೂ ತಪ್ಪಾಗಿ ತೊಗೋತಾ ಇದ್ದೀನ ಅಥವಾ ತಪ್ಪಾಗಿ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದರ ಬಗ್ಗೆ ಜಾಗ್ರತೆ ತಗೊಳ್ಳಿ. ಶುಕ್ರನ ಸಂಚಾರದಿಂದ ಏನಾಗುತ್ತೆ ಅಂದರೆ, ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಈ ವಾರ ಪ್ರೀತಿ ಬಾಂಧವ್ಯ ಹೆಚ್ಚುತ್ತೆ. ಆದರೆ ವಾರಾಂತ್ಯಕ್ಕೆ ಶನಿವಾರ ಭಾನುವಾರ ಯಾವುದೋ ಒಂದು ಚಿಕ್ಕ ಪುಟ್ಟ ವಿಷಯಕ್ಕೆ ಮಾತು ಹಾರ್ಡಾಗಿ ಅವರಿಗೆ ಹರ್ಟ್ ಆಗಿ ಜಗಳ ಆಗುವಂಥ ಸಾಧ್ಯತೆ ಇದೆ. ಬುಧನ ಸಂಚಾರದಿಂದ ಬುಧನ ಸಂಚಾರ ಹೇಳಿದೆ. ಇನ್ನು ಗುರು ಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಕ್ರಿಯೇಟಿವಿಟಿ, ಲರ್ನಿಂಗ್ ಇನ್ಫ್ಲೂಯೆನ್ಸ್ ಆಗುತ್ತೆ. ಹೆಚ್ಚಿನ ಪ್ರಮಾಣದ ಒಂದು ಒಳಿತು ಕೂಡ ನಿಮಗೆ ಕಂಡು ಬರುತ್ತೆ. ಇನ್ನು ಗುರುಗ್ರಹದ ಸಂಚಾರದಿಂದ ಸ್ವಲ್ಪ ಓವರ್ ಥಿಂಕಿಂಗ್ ಜಾಸ್ತಿ ಇರುತ್ತೆ, ಅದನ್ನು ಹ್ಯಾಂಡಲ್ ಮಾಡ್ಕೊಳ್ಳಿ. ವಿಶೇಷವಾಗಿ ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಈ ರಾಶಿಯವರಿಗೆ ಒಂದು ಸ್ವಲ್ಪ ಯಾಕೋ ಸುಸ್ತು, ಓವರ್ ಥಿಂಕಿಂಗಿನಿಂದ ಅಯ್ಯೋ ಆ ಕೆಲಸ ಮಾಡೋದು ಮರ್ತೇ ಬಿಟ್ಟೆ ನಾನು, ಅದು ಮಾಡಬೇಕಿತ್ತಲ್ಲ ಅನ್ನುವಂಥದ್ದು ಸಡನ್ನಾಗಿ ನೆನಪು ಮಾಡಿಬಿಡುತ್ತೆ. ಮತ್ತೆ ಆ ಕೆಲಸಕ್ಕೆ
ಧಾವಂತ, ಓಡಾಟ ಅದೆಲ್ಲ ಇರುತ್ತೆ. ಅದಕ್ಕೋಸ್ಕರ ಪ್ಲ್ಯಾಂಡ್ ಇರಬೇಕು. ಈ ವಾರ ಡಿಸಿಪ್ಲಿನ್ ಆಗಿರಬೇಕು. ಇಲ್ಲ ಅಂತಂದರೆ ನಿಮ್ಮ ಬಾಸ್ ಹತ್ರ ಬೈಗಳು ತಿನ್ನುವಂಥದ್ದು, ಮನೆಯಲ್ಲಿ ನಿಮ್ಮ ತಂದೆ ತಾಯಿಯಿಂದ ಬೈಗಳು ತಿನ್ನೋದು ಗ್ಯಾರಂಟಿ, ಶತಸಿದ್ಧ. ಅದನ್ನು ಮಾಡ್ಕೊಳ್ಳಿ. ಅದೇ ರೀತಿ ಪ್ರಾಪರ್ ಸ್ಲೀಪ್ ಇರಬೇಕು. ಶಾರ್ಟ್ ಬ್ರೇಕ್ ತೊಗೊಳ್ಳಿ, ಒಂದು 5-10 ನಿಮಿಷ. ಮತ್ತು ಊಟ ತಿಂಡಿ ಸ್ಕಿಪ್ ಮಾಡಬೇಡಿ. ಹಾಗೆ ವೀಕ್ಷಕರೇ, ಈ ವಾರ ನೀವು ಒಂದು ಸ್ವಲ್ಪ ಕಾಷನನ್ನು ತಗೋಬೇಕಾಗತ್ತೆ. ಅದು ಯಾವ ವಿಷಯದಲ್ಲಿ ಅಂತಂದರೆ, ಕ್ವಿಕ್ ಡಿಸಿಷನನ್ನು ತಗೋಬಾರ್ದು. ಅದು ನಿಮ್ಮ ಜೀವನಕ್ಕೆ ತುಂಬ ಅಂದರೆ ತುಂಬ ಪೆಟ್ಟು ಕೊಡುತ್ತೆ. ಹಾಗಾಗಿ ಕೂತ್ಕೊಂಡು ಸಮಾಧಾನವಾಗಿ ನಿಧಾನವಾಗಿ 1-10 ಸಲ ಅಳದು ತೂಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಸೂರ್ಯಗ್ರಹಣ ಬೇರೆ ನಡೀತಾ ಇದೆ, ಅದರ ಎಫೆಕ್ಟ್ ಇದ್ದೇ ಇರುತ್ತೆ. ಆಮೇಲೆ ಅನ್ನೆಸೆಸರಿ ಆರ್ಗ್ಯುಮೆಂಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮನೆಯಲ್ಲಾಯಿತು, ಕಚೇರಿಯಲ್ಲಾಯಿತು ನೋಡ್ಕೊಳ್ಳಿ. ಟ್ರಾವೆಲಿಂಗ್ ಮಾಡುವಾಗ ಸಡನ್ನ ಹರಿಬರಿ ಬೇಡ. ನಾನು ಅದನ್ನೇ ಹೇಳ್ತಾ ಇದ್ದೆ, ಒಂದು 10 ನಿಮಿಷ ಬೇಗ ಹೋದರೆ ಏನು ತಪ್ಪಿದೆ? ಟೈಮ್ ಆಯಿತು, ಬೇಗ ಟ್ರಾಫಿಕ್ಕು, ಅದು ಇದು ಚಿಕ್ಕ ಪುಟ್ಟ ಅಪಘಾತ ಅವಘಡಗಳು ಸೂರ್ಯ ಒಂದು ಗ್ರಹಣದಿಂದ ಈ ರಾಶಿಯವರಿಗೆ ಕಾಣುತ್ತೆ. ಅದಕ್ಕೋಸ್ಕರ ಪ್ರಯಾಣದಲ್ಲಿ ಜಾಗ್ರತೆ ಅಂತ ತೋರಿಸಿ. ವಿಶೇಷವಾಗಿ ನೀವು ಎಗ್ರಿಮೆಂಟ್ಗಳಿಗೆ ಸಹಿ ಮಾಡಬೇಕಾದ್ರೆ ಕಾಗದ ಪತ್ರಗಳನ್ನು 1-10 ಸಲ ಓದಿ ಸಹಿ ಮಾಡಿ. ಕಣ್ಣು ಮುಚ್ಕೊಂಡು ಸಹಿ ಮಾಡೋದು ಬೇಡ. ಲೀಗಲ್ ಕಾನ್ಫ್ರಂಟೇಷನ್ ಆಗುವಂಥ, ಲಿಟಿಗೇಷನ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಲಕ್ಕಿ ಎಲಿಮೆಂಟ್ ಅಂತ ಬಂದಾಗ ಡಾರ್ಕ್ ಬ್ಲೂ ಶುಭ, ಪಶ್ಚಿಮ ದಿಕ್ಕು ಶುಭ, ನಂಬರ್ 8 ಶುಭ, ಶನಿವಾರ ನಿಮಗೆ ಆಗಿ ಬರುತ್ತೆ. ಇನ್ನು ವೀಕ್ಷಕರೇ, ನಾವು ಮೊನ್ನೆ ಲೈವಲ್ಲೂ ಕೂಡ ನಾನು ಹೇಳ್ತಾ ಇದ್ದೆ ನಿಮಗೆ ಎಲ್ಲ ವೀಕ್ಷಕರಿಗೆ, ಫೆಬ್ರವರಿ 15ನೇ ತಾರೀಕಿಗೆ ಕುಂಭರಾಶಿಯಲ್ಲಿ 5 ಗ್ರಹಗಳ ಮಹಾ ಸಂಯೋಗ ಯುತಿಯಾಗಿರೋದ್ರಿಂದ 5 ರಾಜಯೋಗಗಳು ರೂಪುಗೊಳ್ತಾ ಇದೆ. ಆ 5 ರಾಜಯೋಗಗಳ ಫಲ 41 ದಿವಸ ಇರುತ್ತೆ, ಯುತಿಗಳ ಫಲ. ಆ 41 ದಿವಸ ನಿರಂತರವಾಗಿ ನಾವು ಮಹಾಲಕ್ಷ್ಮಿ ಕುಬೇರ ಯಾಗವನ್ನು ಹಗಲು ರಾತ್ರಿ 41 ದಿವಸ ಮಾಡಿಸ್ತೀವಿ. ಆ ಕಾರಣಕ್ಕಾಗಿ ಶ್ರೀಚಕ್ರ ಯಂತ್ರ ಅದರಲ್ಲಿ ಇಡ್ತೀವಿ. ಇದನ್ನು ನೀವು ಅದರಲ್ಲಿಟ್ಟು ಪೂಜೆ ಮಾಡಿಸ್ಕೊಂಡು ಮನೆಗೆ ತಂದರೆ ಮನೆಯಿಂದ ಬಡತನ, ದರಿದ್ರತನ ಎಲ್ಲವೂ ತೊಲಗುತ್ತೆ. ಹಣವನ್ನು ಇದು ಮ್ಯಾಗ್ನೆಟ್ನಂತೆ ಅಪಾರ ಪ್ರಮಾಣದಲ್ಲಿ ತಂದು ನಿಮಗೆ ಕೊಡುತ್ತೆ. 300 ವರ್ಷಕ್ಕೆ ಒಂದು ಸಲ ಬರ್ತಾ ಇದೆ ವೀಕ್ಷಕರೇ ಈ ಮಹಾ ಒಂದು ಸುಯೋಗ, ರಾಜಯೋಗ. 5 ಗ್ರಹಗಳು ಒಂದೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಯುತಿಯಾಗುವಂಥದ್ದು. ತಪ್ಪಿಸ್ಕೋಬೇಡಿ, ಕೈಯಿಂದ ಜಾರಿ ಹೋಗೋದಕ್ಕೆ ಬಿಡಬೇಡಿ. ಶ್ರೀಚಕ್ರ ಯಂತ್ರವನ್ನು ಈಗಲೇ ಬುಕ್ ಮಾಡ್ಕೊಳ್ಳಿ. 41 ದಿವಸ ಆದಮೇಲೆ ಮನೆಗೆ ಕಳಿಸ್ಕೊಡ್ತೀವಿ. ಆಮೇಲೆ ಪೂಜೆ ಮಾಡಿ. ರಾಜಯೋಗ ವೈಭೋಗ ನಿಮ್ಮ ಜೀವನದಲ್ಲಿ ಬರುತ್ತೆ. ವೀಕ್ಷಕರೇ, ಮುಂದಿನ ರಾಶಿ ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿಯವರಿಗೆ ಇದೇ ಫೆಬ್ರವರಿ 16ರಿಂದ 23ನೇ ತಾರೀಕಿನವರೆಗೆ ಯಾವೆಲ್ಲ ಘಟನಾವಳಿಗಳು ನಡೀಬೋದು ಅಂತಂದರೆ, ಫೆಬ್ರವರಿ 17ಕ್ಕೆ ಸೂರ್ಯಗ್ರಹಣ ಇದೆ. ಸೂರ್ಯಗ್ರಹಣ ಕುಂಭರಾಶಿಯವರ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಬೀರಬಹುದು ಅಂದರೆ, ಸ್ವಲ್ಪ ಅವ್ರದ್ದು ಫೈನಾನ್ಷಿಯಲ್ ಮಿಸ್ ಮ್ಯಾಚ್ ಆಗ್ಬೋದು. ಬಜೆಟಿಂಗ್ ಸ್ವಲ್ಪ ಆಚೆ ಈಚೆ ಆಗ್ಬೋದು. ಅಂದರೆ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ. ಇದರ ಬಗ್ಗೆ ನಿಗಾ ಇಡಿ. ಸ್ವಲ್ಪ ಸಾಲ ಮಾಡುವಂತಹ ಪ್ರಮೇಯ ಬರುತ್ತೆ. ಅಥವಾ ಸಾಲ ಕೊಟ್ಟವರು ದುಡ್ಡು ಕೊಡ್ತಾ ಇಲ್ವಲ್ಲಪ್ಪ, ನನಗೆ ತುಂಬ ಅರ್ಜೆಂಟ್ ಇದೆ ಎನ್ನುವಂತಹ ವ್ಯಥೆ ಕಾಡಬಹುದು. ಇಂಥದ್ದೆಲ್ಲ ಆಗುತ್ತೆ. ಸೂರ್ಯನ ಸಂಚಾರದಿಂದ ಅದು ನೋಡಿ ನಿಮ್ಮ ರಾಶಿಯಲ್ಲೇ ಆಗ್ತಾ ಇದೆ. ಹಾಗಾಗಿ ಫಿನಾನ್ಸ್ ಮತ್ತು ಸೇವಿಂಗ್ ರಿಲೇಟೆಡ್ ಒಂದು ಸ್ವಲ್ಪ ಸ್ಟ್ರಗ್ಲಿಂಗ್ ಇರುತ್ತೆ. ನಾನು ಲೈವಲ್ಲಿ ಹೇಳ್ತಾ ಇದ್ದೆ, ಕುಂಭರಾಶಿಯವರಿಗೆ ಈ 5 ಗ್ರಹಗಳ ಯುತಿಗಳು ಬೊಂಬಾಟಾಗಿ ಶುಭವನ್ನು ತರ್ತಾ ಇದೆ ಅಂತ ಹೇಳಿ. ಶುಭವನ್ನು ತರುತ್ತೆ 41 ದಿವಸ. ಇನ್ಸ್ಪೈಟ್ ಆಫ್ ದ್ಯಾಟ್ ಈ ಸೂರ್ಯ ಯಾಕೆಂದರೆ ಸ್ಟ್ರಾಂಗ್ ಅಲ್ವಾ, ಸೂರ್ಯನನ್ನು ನಾವು ಬರಿಗಣ್ಣಿನಿಂದ ನೋಡೋಕ್ಕೆ ಸಾಧ್ಯನಾ? ಇಲ್ಲ. ಅಂತಹ ಪ್ರಖರತೆ ತೇಜಸ್ಸಿರುತ್ತೆ. ಆ ಸೂರ್ಯ ಒಂದು ಪ್ರವೇಶದಿಂದ ಏನಾಗುತ್ತೆ ಅಂದರೆ ಈ ಫೈನಾನ್ಷಿಯಲ್ ಸ್ವಲ್ಪ ಮಿಸ್ಮ್ಯಾಚ್ ಮಾಡಿಬಿಡುತ್ತೆ ಈ ವಾರ. ಅದ್ರ ಬಗ್ಗೆ ಜಾಗೃತಿ ಇರಲಿ. ಇನ್ನು ಬುಧನ ಸಂಚಾರದಿಂದ ಕಮ್ಯುನಿಕೇಷನ್, ವಾಣಿಯಲ್ಲಿ ಮಧುರತೆ ನಿಮಗೆ ಹೆಚ್ಚುತ್ತೆ. ಆದರೆ ಈ ಎಲ್ಲೋ ಒಂದು ಕಟು ಮಾತು ನಿಮ್ಮ ದಾಂಪತ್ಯ ಮತ್ತು ಕಚೇರಿ ವ್ಯಾಪಾರದ ಸ್ಥಳದಲ್ಲಿ ಸ್ವಲ್ಪ ತೊಂದರೆ ಕೊಡುತ್ತೆ. ಇನ್ನೇನು ಆ ಕಸ್ಟಮರ್ಗೆ ನೀವು ವಸ್ತುವನ್ನು ಮಾರಾಟ ಮಾಡಿದ್ರಿ, ಇಷ್ಟು ಲಾಭ ಬರುತ್ತೆ ಅನ್ನೋ ಅಷ್ಟರಲ್ಲಿ ಏನೋ ಒಂದು ಮಾತು ಸ್ಲಿಪ್ ಆಫ್ ದ ಟಂಗ್ ಅಂತ ಹೇಳ್ತೀವಲ್ಲ, ಅದಾಗಿ ಅದು ಡೀಲ್ ಮುರಿದು ಬಿದ್ದುಬಿಡುತ್ತೆ. ಹಣಕಾಸಿನ ನಷ್ಟ ಆಗಬಹುದು. ಅದನ್ನು ನೋಡ್ಕೊ. ಇನ್ನು ಶುಕ್ರನ ಸಂಚಾರದಿಂದ ಏನಾಗುತ್ತೆ ಅಂದರೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅದು ಕೂಡ ಈ ವಾರ ಸ್ವಲ್ಪ ಮಿಸ್ಮ್ಯಾಚ್ ಆಗುವಂಥದ್ದು. ಅದನ್ನು ನೋಡ್ಕೊಳ್ಳಿ. ಅಂದರೆ ಇಂಪಲ್ಸಿವ್ ಓವರ್ ಸ್ಪೆಂಡ್ ಮಾಡ್ತೀರಾ, ಅನ್ನೆಸೆಸರಿ ಬೈಯಿಂಗ್ ಮಾಡ್ತೀರಾ, ಅದು ಬೇಡ.
ಸುಮ್ಮನೆ ಖರ್ಚು ಮಾಡುವಂಥದ್ದು. ಆಲ್ರೆಡಿ ಈಗ ಗಾಡಿ ಇರುತ್ತೆ ಅಂತ ಇಟ್ಕೊಳ್ಳಿ, ಇದಕ್ಕೆ ನಾನು ಒಂದು ಸ್ವಲ್ಪ ಲ್ಯಾವಿಶ್ ಆಗಿ ಒಂದು ಸ್ಟೈಲಿಶ್ ಆಗಿ ವೀಲ್ ಡಿಸೈನ್ ಮಾಡಿಸೋಣ, ಒಂದು ಸ್ವಲ್ಪ ಏನೋ ಕಾರಿಗೆ ಇನ್ನೊಂಚೂರು ಇದನ್ನು ಮಾಡಿಸೋಣ, ಫ್ಯಾನ್ಸಿ ಇನ್ನೊಂದು ಒಳಗಡೆ ಲೆದರ್ ಸೀಟ್ಸ್, ಹೀಗೆ ಅದನ್ನು ಇದ್ದದ್ದನ್ನು ನೀವು 4-5 ವರ್ಷ ನಡೆಸ್ಬೋದಪ್ಪ. ಮತ್ತೆ ಅದಕ್ಕೆ ಏನಾದರೂ ಅನ್ನೆಸೆಸರಿ ಖರ್ಚುಗಳನ್ನು ಮಾಡಿ ಇದು ಬೇಕಿತ್ತಾ, ನಾನು ಮಾಡಿಸ್ಬೇಕಿತ್ತ ಅನ್ನುವಂಥದ್ದು ಆಮೇಲೆ ಬರುತ್ತೆ. ಇದೆಲ್ಲ ಈ ಶುಕ್ರನ ಸಂಚಾರದಿಂದ ಆಗುತ್ತೆ, ಅದನ್ನು ನೋಡ್ಕೊಳ್ಳಿ. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಒಂದು ಸ್ವಲ್ಪ ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ, ಅದನ್ನು ಜಾಗೃತಿಯಾಗಿ ನೋಡ್ಕೊಳ್ಳಿ, ಪ್ಲ್ಯಾನ್ ಮಾಡ್ಕೊಳ್ಳಿ. ಇನ್ನು ಕಾಷನ್ಸ್, ಎಚ್ಚರಿಕೆ ಅಂತ ಬಂದಾಗ ಈ ರಾಶಿಯವರಿಗೆ ಈ ವಾರ ಸಾಲ ತಗೋಬಾರ್ದು, ಸಾಲ ಕೊಡಬಾರ್ದು. ತೀರಾ ಅನಿವಾರ್ಯ ಪರಿಸ್ಥಿತಿ ಬಂದಾಗ ತಗೋಬೋದು, ಕೊಡ್ಬೋದು, ಅದು ಅಂತಿಮ ನಿರ್ಧಾರ ನಿಮಗೆ ಬಿಟ್ಟಿದ್ದು. ಕೆಲವೊಂದು ಸಲ ಎಜುಕೇಷನ್ ರಿಲೇಟೆಡ್, ಹೆಲ್ತ್ ರಿಲೇಟೆಡ್ ಹಾಸ್ಪಿಟಲ್ಗೆ ಸಾಲ ಮಾಡಲೇಬೇಕಾದಂಥ ಅನಿವಾರ್ಯತೆ ಇರುತ್ತೆ, ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಗುರುಗಳು ಹೇಳಿದ್ದಾರೆ ತಗೋಬಾರ್ದು ಅಂತ ಹಿಂದೆ ಸರಿಯೋದು ಬೇಡ. ಸಂದರ್ಭ ಸಮಯವನ್ನು ನೋಡಿ ಸಮಯೋಚಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಅಂತಿಮ ನಿರ್ಧಾರ ನಿಮ್ಮದೇ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಆದರೂ ಸಾಲ ಅವಾಯ್ಡ್ ಮಾಡಬಹುದು ಅನ್ನೋದರ ಸೂಚನೆ ಕೊಡುತ್ತೆ. ಅನಿವಾರ್ಯ ಇದ್ದರೆ ತಗೊಳ್ಳಿ. ಇನ್ನು ನಿದ್ದೆ, ಸಮಯಕ್ಕೆ ತಕ್ಕ ಹಾಗೆ ಊಟ ತಿಂಡಿಗಳನ್ನು ಅವಾಯ್ಡ್ ಮಾಡಬೇಡಿ. ಸರಿಯಾದ ಸಮಯಕ್ಕೆ ತಿಂಡಿ, ಊಟ, ನಿದ್ದೆ ಇವನ್ನ ಸ್ವಲ್ಪ ನೀವೇನಾದರೂ ವೇರಿಯೇಷನ್ ಮಾಡಿಕೊಂಡ್ರೆ ಹೆಲ್ತ್ ಕೈ ಕೊಡುವಂಥ ಸಾಧ್ಯತೆ ಇರುತ್ತೆ. ಆರ್ಗ್ಯುಮೆಂಟ್ ಬೇಡ, ಹಣಕಾಸಿನ ವಿಷಯದಲ್ಲಿ ದುಂದು ವೆಚ್ಚ ಬೇಡ. ಅದೇ ರೀತಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳನ್ನು ನೀವು ಸಹಿ ಮಾಡಬೇಕಾದ್ರೆ ಜಾಗೃತಿಯಾಗಿ 1-10 ಸಲ ಓದ್ಕೊಳ್ಳಿ. ನಿಮಗೆ ಡಾರ್ಕ್ ಬ್ಲೂ, ವೈಲೆಟ್ ಶುಭ ಇರುತ್ತೆ. ಪಶ್ಚಿಮ ದಿಕ್ಕು ಶುಭ, ನಂಬರ್ 8 ಶುಭ, ಶನಿವಾರ ಶುಭ. ಇನ್ನು ವೀಕ್ಷಕರೇ, ಈ ಕುಂಭರಾಶಿಯಲ್ಲಿಯೇ 300 ವರ್ಷಗಳ ನಂತರ 5 ಗ್ರಹಗಳ, ಮಹಾಗ್ರಹಗಳ ಯುತಿ ಆಗ್ತಾ ಇದೆ, 5 ರಾಜಯೋಗ ರೂಪುಗೊಳ್ತಾ ಇದೆ. ನಾನು ಲೈವಲ್ಲಿ ಕೂಡ ಹೇಳಿದ್ದೇನೆ. ಇದರ ಸಿಹಿ ಫಲ ಕುಂಭರಾಶಿಯವರಿಗೆ ಜಾಸ್ತಿ ಹೆಚ್ಚು ಸಿಗುತ್ತೆ. ಈ ಸಿಹಿಯನ್ನು ಇನ್ನೂ ಇಮ್ಮಡಿ ದುಪ್ಪಟ್ಟು ಮಾಡ್ಕೋಬೇಕು ಅಂದರೆ ಕುಂಭರಾಶಿಯವರು ಇನ್ನೂ ಕೂಡ ನೀವು ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಂಡು ಮನೆಗೆ ತರಿಸಿಲ್ಲ ಅಂದರೆ ಈಗಲೇ ಬುಕ್ ಮಾಡ್ಕೊಳ್ಳಿ. 41 ದಿವಸ ಹಗಲು ರಾತ್ರಿ ನಿರಂತರ ಮಹಾಲಕ್ಷ್ಮಿ ಕುಬೇರಾಗ ನಡೆಸ್ತಾ ಇದ್ದೀವಿ. ನಿಮ್ಮ ಹೆಸರಲ್ಲಿಟ್ಟು ಪೂಜೆ ಮಾಡಿ ಮನೆಗೆ ಕಳಿಸ್ತೀವಿ. ಇದು ಮನೆಗೆ ಬರಲಿ, ರಿಸಲ್ಟ್ ನಾನು ಹೇಳೋದಿಲ್ಲ, ನೀವು ಹೇಳ್ತೀರಾ. ದಿನಾನೂ ನನಗೆ ಕಮೆಂಟ್ ಮಾಡ್ತೀರಾ, ಫೋನ್ ಮಾಡ್ತೀರಾ, ಗುರುಗಳೇ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು, ಅದ್ಭುತವಾದಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಟ್ಟು ಕಳಿಸಿದ್ದೀರಾ ಈ 41 ದಿವಸ ಮಹಾರಾಜಯೋಗದಲ್ಲಿ, ನಮಗೆ ಬಹಳ ಒಳ್ಳೆಯದಾಗಿದೆ ಅಂತ ಕಮೆಂಟ್ ಮಾಡಲೇಬೇಕು. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಈ ವಾರದ ಭವಿಷ್ಯವನ್ನು ನೋಡಲಿಕ್ಕಾಗಿ 17ನೇ ತಾರೀಕಿಗೆ ಸೂರ್ಯಗ್ರಹಣ ಸಂಭವಿಸುವಂತಹದ್ದು. ಭಾರತದಲ್ಲಿ ಗೋಚರ ಇಲ್ಲ, ಆಚರಣೆ ಇಲ್ಲ. ಅದೇ ರೀತಿ ಇಲ್ಲಿ ನಮಗೆ ಸೂತಕವು ಕೂಡ ಆತಂಕ ಇಲ್ಲ. ಆದರೆ ಈ ಸೂರ್ಯಗ್ರಹಣದ ಸ್ವಲ್ಪ ಕೊಂಚ ಪಾರ್ಶ್ವ ಪರಿಣಾಮ ಮೀನರಾಶಿಯವರ ಮೇಲೆ ಬೀಳೋದ್ರಿಂದ ನೀವು ನಿಮ್ಮ ಗುರಿಯಿಂದ ವಿಮುಖರಾಗ್ತೀರಿ. ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋತೀರಾ, ಆದರೆ ಕೊನೆಗೆ ಸ್ವಲ್ಪ ಡಿಮೋಟಿವೇಟ್ ಆಗ್ತೀರಾ. ಬೇಡ ಬಿಡ್ರಿ, ಇವತ್ತು ಬೇಡ, ನಾಳೆ ಮಾಡೋಣ ಅನ್ನುವಂಥದ್ದು ಉದಾಸೀನ, ಒಂದು ನೆಗ್ಲಿಜೆನ್ಸ್ ಬೇಡ. ಅದು ಸೂರ್ಯಗ್ರಹಣದ ಪಾರ್ಶ್ವ ಪರಿಣಾಮ, ನೆಗೆಟಿವ್ ಎಫೆಕ್ಟಿಂದ ಆಗುವಂಥದ್ದು. ಮುನ್ನುಗ್ಗಿ ನೀವು ಗೋಲ್ ಸೆಟ್ ಮಾಡ್ಕೊಂಡಿದ್ದೀರಾ, ಇದನ್ನು ಸಾಧನೆ ಮಾಡಬೇಕು ಅಂತ, ಅಚೀವ್ ಮಾಡಬೇಕು ಅಂತ ಯಾಕೆ ಹಿಂದೆ ಸರಿಯುವಂಥದ್ದು? ನಾನು ಆಲ್ರೆಡಿ ಅದರ ರಹಸ್ಯ ಬಿಟ್ಕೊಟ್ಟಿದ್ದೀನಿ, ಹಿಂಟ್ ಕೊಟ್ಟಿದ್ದೀನಿ. ಧೈರ್ಯವಾಗಿ ಮುನ್ನುಗ್ಗಿ, ಜೀವನದಲ್ಲಿ ಹಿಂದೆ ಸರಿಯೋದು ಬೇಡ. ಇನ್ನು ಪ್ರಯಾರಿಟೀಸ್ ಏನಿರುತ್ತೆ ಅದನ್ನು ಮಿಸ್ ಮಾಡ್ಕೋಬೇಡಿ. ಈ ಕೆಲಸ ಇವತ್ತು ಆಗಲೇಬೇಕು, ಅದನ್ನು ಮುಗಿಸೇ ನಾವು ಮಲಗಬೇಕು. ಆ ಪ್ರಯಾರಿಟಿಯಿಂದ ಹಿಂದೆ ಸರಿದ್ರೆ ಜೀವನದಲ್ಲಿ ಸಾಧನೆ ಶೂನ್ಯ. ಅದನ್ನು ಮಾತ್ರ ಸೂರ್ಯಗ್ರಹಣ ಡಿವಿಯೇಷನ್ ಮಾಡುತ್ತೆ, ಅದನ್ನು ಗೆದ್ದು ನಿಲ್ಲಬೇಕಾಗುತ್ತೆ. ಸೂರ್ಯ ಕುಂಭರಾಶಿಗೆ ಸಂಚಾರಕ್ಕೆ ಬರೋದರಿಂದ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚುತ್ತೆ, ಹೊಸ ಕ್ಲೈಂಟ್ಗಳ ಪರಿಚಯ ಆಗ್ತಾರೆ, ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುತ್ತೆ. ಬುಧನ ಸಂಚಾರದಿಂದ ಒಂದು ಸ್ವಲ್ಪ ಮಾತಿನಲ್ಲಿ ಕಠೋರತೆ ಬರುತ್ತೆ. ನಿಮ್ಮ ಹೆಂಡತಿ, ಗಂಡ, ಯಾರು ನೀವು ಮೀನರಾಶಿಯವರಿದ್ದೀರಿ, ನಿಮ್ಮ ಜೀವನ ಸಂಗಾತಿಗೆ ಒಂದು ಸ್ವಲ್ಪ ಸ್ಪೀಚ್, ಮಾತಿನಲ್ಲಿ ಹರ್ಟ್ ಆಗಿ ಅವರು ಅಳುವಂಥದ್ದು, ದುಃಖಗೊಳ್ಳುವಂಥದ್ದು, ಅವ್ರನ್ನ ಸಮಾಧಾನ ಮಾಡುವಂಥ ಈ ಥರದ ಒಂದು ಘಟನಾವಳಿಗಳು ನಡೀಬಹುದು. ಅದೇ ರೀತಿ ಶುಕ್ರನ ಸಂಚಾರದಿಂದ ಒಂದು ಚಾರ್ಮ್ ಬರುತ್ತೆ. ಈ ವಾರ ಮೀನರಾಶಿಯವರು ಹೆಚ್ಚು ನೀವು ಮನೆಯಿಂದ ಹೊರಡಬೇಕಾದ್ರೆ ಫ್ರೆಗ್ರೆನ್ಸನ್ನು ಯೂಸ್ ಮಾಡಿ, ಇದರಿಂದ ಶುಕ್ರ ಇನ್ನೂ ಬಲಗೊಳ್ಳುತ್ತೆ. ಅದೇ ರೀತಿ ಬರುವಂಥ ಶುಕ್ರವಾರ ಮಾತೆ ಮಹಾಲಕ್ಷ್ಮಿಯ ಮಂದಿರದಲ್ಲಿ 1 ಲೀಟರ್ ಮೊಸರನ್ನು ದಾನದ ಸ್ವರೂಪದಲ್ಲಿ ಕೊಡಿ. ವಾಪಸ್ ತರಬಾರ್ದು, ದೇವಿ ಪಾದಕ್ಕೆ ಸಮರ್ಪಣೆ ಮಾಡಬೇಕು. ಇದನ್ನು ಮಾಡಿ ನೋಡಿ, ಒಂದು ವಾರದಲ್ಲೇ ಹಣ ಬರಲಿಲ್ಲ ಅಂದರೆ ಹೇಳಿ, ಕಮೆಂಟ್ ಮಾಡ್ತೀರಾ ನೀವು. ಅದೇ ರೀತಿ ಮಂಗಳನ ಸಂಚಾರದಿಂದ ಏನಾಗುತ್ತೆ ಅಂದರೆ ಎನರ್ಜಿ ಲೆವೆಲ್ ಸ್ವಲ್ಪ ಲೋ ಅನಿಸುತ್ತೆ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ, ಎಲ್ಲ ರೆಡಿ ಮಾಡ್ಕೋತೀರಪ್ಪ, ಆಮೇಲೆ ಕೆಲಸಕ್ಕೆ ಇನ್ನೇನು ಕೈ ಎತ್ಕೋಬೇಕು,
ಇದನ್ನು ಮಾಡಬೇಕಾ, ನಾಳೆ ಮಾಡೋದಾ, ಈ ಥರ ಡಿವಿಯೇಷನ್ ಬರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಗುರುಗ್ರಹದ ಸಂಚಾರದಿಂದ ಎಲ್ಲ ವಿಸ್ಡಮ್, ವೆಲ್ತ್, ಹೆಲ್ತ್ ಎಲ್ಲವೂ ಚೆನ್ನಾಗಿರುತ್ತೆ ಈ ವಾರ. ಆದರೆ ಹೆಲ್ತ್ ಅಂತ ಬಂದಾಗ ಒಂದು ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಂಥ ಇನ್ಫೆಕ್ಷನ್ಗಳು, ಗಂಟಲಿಗೆ ಸಂಬಂಧಪಟ್ಟಂಥ ಥ್ರೋಟ್ ಇನ್ಫೆಕ್ಷನ್ ಕಿರಿಕಿರಿ ಕಾಡ್ಬೋದು. ಅದರ ಬಗ್ಗೆ ಜಾಗ್ರತೆ ವಹಿಸ್ಕೊಳ್ಳಿ. ಇನ್ನು ಹೆಚ್ಚಿನ ಕಾಷನ್ಸ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ಫೆಬ್ರವರಿ 16, 17, 18ಕ್ಕೆ ಮೇಜರ್ ಡಿಸಿಷನ್ಗಳನ್ನು ಮೀನರಾಶಿಯವರು ತಗೋಬಾರ್ದು. ಅದೇ ರೀತಿ ಓವರ್ ಪ್ರಾಮಿಸ್ ಮಾಡಬೇಡಿ. ಖುಷಿಯಾಗಿದ್ದಾಗ ಅಥವಾ ದುಃಖದಲ್ಲಿದ್ದಾಗ ಪ್ರಾಮಿಸ್ ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿ ಜರ್ನಿಯ ಸಂದರ್ಭದಲ್ಲಿ, ಪ್ರಯಾಣದ ಸಂದರ್ಭದಲ್ಲಿ ನಿಮ್ಮ ಒಂದು ತುಂಬ ಬೆಲೆ ಬಾಳುವಂತಹ ವಸ್ತುಗಳು ಕಳೆದು ಹೋಗುವಂತಹ ಸಾಧ್ಯತೆ ಇರುತ್ತೆ. ಜಾಗೃತಿಯಾಗಿ ಅವುಗಳನ್ನು ನೋಡ್ಕೊಳ್ಳಿ. ನಿಮಗೆ ಈ ವಾರದ ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಹಳದಿ ಬಣ್ಣ ಮತ್ತು ಬ್ಲೂ ಬಣ್ಣ ಶುಭ ಇರುತ್ತೆ. ನಾರ್ತ್ ಈಸ್ಟ್, ಈಶಾನ್ಯ ದಿಕ್ಕಿನಿಂದ ಶುಭ ಸಮಾಚಾರ ಬರುತ್ತೆ. ನಂಬರ್ 3 ಶುಭ ಮತ್ತು ಗುರುವಾರ ಅತ್ಯಂತ ಶುಭ ಇರುತ್ತೆ. ವೀಕ್ಷಕರೇ, ಈ 41 ದಿವಸದಲ್ಲಿ ಏನಾಗ್ತಾ ಇದೆ ಅಂತಂದರೆ ಫೆಬ್ರವರಿ 15ಕ್ಕೆ 5 ಗ್ರಹಗಳು ಕುಂಭರಾಶಿಯಲ್ಲಿ ಮಹಾಯುತಿಯಾಗಿದೆ. 300 ವರ್ಷದ ನಂತರ ಯುತಿಯಾಗಿರೋದ್ರಿಂದ 41 ದಿವಸ 5 ರಾಜಯೋಗಗಳು ಆಕ್ಟಿವೇಟ್ ಆಗುತ್ತೆ. ಹಾಗಾಗಿ ಆ 41 ದಿವಸ ನಿರಂತರವಾಗಿ ಹಗಲು ರಾತ್ರಿ ನಾವು ಮಹಾಲಕ್ಷ್ಮಿ ಕುಬೇರ ಯಾಗವನ್ನು ಜೀತ್ ಮೀಡಿಯಾದಲ್ಲಿ ಮಾಡಿಸ್ತಾ ಇದ್ದೀವಿ. ಶ್ರೀಚಕ್ರ ಇಡಿಸ್ತಾ ಇದ್ದೀವಿ. ಶ್ರೀಚಕ್ರ ಯಂತ್ರವನ್ನು ಇನ್ನೂ ಮೀನರಾಶಿಯವರು ಮನೆಗೆ ತರಿಸ್ಕೊಂಡಿಲ್ಲ ಅಂದರೆ ಈಗಲೇ ನೀವು ಬುಕ್ ಮಾಡಿಕೊಂಡ್ರೆ 41 ದಿವಸ ಒಂದು ಹಗಲು ರಾತ್ರಿ ಪರ್ಯಂತ ಅದು ಸಿದ್ಧಿ ಪೂಜೆ ಗೊಳ್ತಾನೆ ಇರುತ್ತೆ. ಹಾಗಾಗಿ ಇದು ಸಿದ್ಧಿ ಪೂಜೆ ಆಗಿ ನಿಮ್ಮ ಮನೆಗೆ ಬಂದರೆ ನೋಡಿ ವೀಕ್ಷಕ, ಮೀನರಾಶಿಯವರು ಖುಷಿಯಾಗಿ ಫೋನ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಗುರುಗಳೇ ಈ ಫೆಬ್ರವರಿ 15ರ ನಂತರ ಏನು ನೀವು ಸಿದ್ಧಿ ಪೂಜೆ ಮಾಡಿ ಕಳಿಸಿದ್ರಿ, ಇದು ಮನೆಗೆ ಬಂತು. ನಮ್ಮ ಮನೆಯಲ್ಲೆಲ್ಲವೂ ಕೂಡ ಒಳಿತಾಗ್ತಾ ಇದೆ. ನಮ್ಮ ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿಯವರಿಗೆ ಮದುವೆಗೆ ಅವ್ರು ಹುಡುಕ್ತಾ ಇದ್ರು, ಮದುವೆ ಸೆಟ್ ಆಯಿತು, ಸಂತಾನ ಪ್ರಾಪ್ತಿ ಆಯಿತು, ನಾವು ಹೊಸ ಮನೆ ತೊಗೊಂಡ್ವಿ, ಕಾರ್ ತೊಗೊಂಡ್ವಿ ಅಂತ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಕೊಡ್ತೀರಾ. ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರು, ಇವತ್ತಿನ ಸಂಚಿಕೆ ಮುಗಿಸುವಂಥ ಸಮಯ ಬಂದಿದೆ. ಈ ಸಂಚಿಕೆಯನ್ನು ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ. ಅದೇ ರೀತಿ ವೀಕ್ಷಕರೇ, ನೀವೇನಾದರೂ ನನ್ನನ್ನು ವಾಸ್ತುಗೆ ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ಕರೆಸ್ಕೋಬೇಕು ಅಂತಂದರೆ ನಾನು ಬರ್ತೀನಿ. ಖುದ್ದಾಗಿ ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸ್ನ ವಾಸ್ತು ಪರಿಶೀಲನೆ ಮಾಡಿಕೊಡ್ತೀನಿ. ಸರಳ ವಿರಳ ಮಹಾವಾಸ್ತು ಪರಿಹಾರಗಳನ್ನು ಕೊಡ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ. ತುಂಬ ಸರಳವಾದಂಥ ಪರಿಹಾರ ಕೊಟ್ಟು ವಾಸ್ತು ಫಿಕ್ಸ್ ಮಾಡಿ ಬರ್ತೀನಿ. ನನ್ನನ್ನು ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತುಗೆ ಕರೆಸ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಅದಕ್ಕೆ ಈಗಲೇ ವಾಸ್ತು ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವೀಕ್ಷಕರೇ. ಈ ಸಂಚಿಕೆ ತುಂಬ ಮಹತ್ವದ್ದು. ತುಂಬ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಪರಿಹಾರಗಳನ್ನು ಹೇಳಿದ್ದೀನಿ. ನಿಮ್ಮ ಸ್ನೇಹಿತರು, ಸಂಬಂಧಿಕರು, ನೆರೆಹೊರೆಯವರು ಮೇಷರಾಶಿಯಿಂದ ಮೀನರಾಶಿಯವರು ಇರ್ತಾರಲ್ಲ, ಎಲ್ರಿಗೂ ಈ ವಿಡಿಯೋ ಪ್ರಚಾರ ಮಾಡಿ ಅವರು ಪಾಪ ರೆಮಿಡಿ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಮತ್ತು ಮುಂದಿನ ವಾರ ಭವಿಷ್ಯ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಹೊಸ ವಿನೂತನ ಸಂಚಿಕೆಯೊಂದಿಗೆ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಬರ್ತೀನಿ. ಭಗವಂತ ಅಲ್ಲಿವರೆಗೂ ಎಲ್ರಿಗೂ ಒಳಿತನ ಮಾಡಲಿ ವೀಕ್ಷಕರೇ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.